ತಾಲೂಕು ಚಿನ್ನಬೆಳ್ಳಿ ಕೆಲಸಗಾರರ ಸಂಘ ರಿಜಿಸ್ಟರ್ಡ್ ಕುಂದಾಪುರ ಇದರ 18ನೇ ವಾರ್ಷಿಕೋತ್ಸವದ ಈ ಸಭಾ ಕಾರ್ಯಕ್ರಮದ ಭವ್ಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಸುಖಾಸೀನರಾಗಿರುವಂತಹ ವೃತ್ತಿ ಬಾಂಧವರು, ಅವರ ಮನೆಯವರ ಮಕ್ಕಳು, ಹಿತೈಷಿಗಳು ಎಲ್ಲರನ್ನ ಸ್ವಾಗತವನ್ನು ಮಾಡಿಕೊಳ್ಳುವುದು ನಮ್ಮ ಸಂಘದ ಆದ್ಯ ಕರ್ತವ್ಯ. ಈ ನೆಲೆಯಲ್ಲಿ ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಶ್ರೀ ಬಿ ಕುಶಕುಮಾರ್, ಅಧ್ಯಕ್ಷರು, ಕುಂದಾಪುರ ತಾಲೂಕು ಚಿನ್ನಬೆಳ್ಳಿ ಕೆಲಸಗಾರರ ಸಂಘ ರಿಜಿಸ್ಟರ್ಡ್ ಕುಂದಾಪುರ. ಇವರು ಕಳೆದ 2 ವರ್ಷಗಳಿಂದ ನಮ್ಮ ಸಂಘದ ಅಧ್ಯಕ್ಷರಾಗಿ ತಮ್ಮ ಹೆಚ್ಚಿನ ಸಮಯವನ್ನು ನಮ್ಮೊಂದಿಗೆ ವಹಿಸಿದ್ದಾರೆ. ಈ ಸಂಘ ಸಂಸ್ಥೆಯಲ್ಲದೆ ರಾಜಕೀಯವಾಗಿಯೂ ತಮ್ಮನ್ನು ಗುರುತಿಸಿಕೊಂಡವರು. ವಡ್ಡರ್ಸೆ ಪಂಚಾಯತ್ನ ಬನ್ನಾಡಿ ಗ್ರಾಮದ BJP ಚುನಾಯಿತ ಕಳೆದ ಸಾಲಿನ ಸದಸ್ಯರಾಗಿದ್ದರು. ಹಾಗೆ ರುಡ್ಸೆಟ್ನಂಥ ಸಂಸ್ಥೆಯಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡವರು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕೃಷಿಯಿಂದ ವಿಮುಖರಾಗಿರುವಂಥ ಈ ಸಂದರ್ಭದಲ್ಲಿ ಈ ಯುವ ಸಮೂಹ ಕೃಷಿಯಿಂದ ವಿಮುಖರಾಗಿರುವಂಥ ಸಂದರ್ಭ, ಇವರು ತನ್ನ ಸ್ವಂತ ಟಿಲ್ಲರನ್ನು ಬಳಸಿ ಬಿತ್ತನೆ, ಉಳುಮೆ ಮೊದಲಾದ ಎಲ್ಲ ಕಾರ್ಯವನ್ನು ಇವರೇ ಮಾಡುವುದರ ಮುಖೇನ ನಮ್ಮ ಯುವಕರಿಗೆ ಕೃಷಿಯ ಬಗ್ಗೆ ಒಂದು ಆಸಕ್ತಿಯನ್ನು ವಹಿಸುವುದಕ್ಕೆ ಒಂದು ಉತ್ತಮ ದಾರಿಯನ್ನು ಹಾಕಿಕೊಟ್ಟಿದ್ದಾರೆ. ಇಲ್ಲಿ ಕುಳಿತವರು ಕೂಡ ಇರಬಹುದು ಕೃಷಿಯನ್ನು ಮಾಡುವವರು, ಆದರೆ ಇವರು ವಾಟ್ಸಪ್ಗಳು ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಮಗೆ ಅದು ಪ್ರಚಲಿತವಾಗಿ ತೋರ್ತದೆ. ಹಾಗಾಗಿ ಅಧ್ಯಕ್ಷರಾದಂತಹ ಕುಶಕುಮಾರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಗಣೇಶಾಚಾರ್ ಕೋಟ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಆಗಮಿಸಲಿರುವಂತಹ ಶ್ರೀ ಕಿರಣ್ ಕುಮಾರ್ ಕೊಡ್ಗಿ, ಮಾನ್ಯ ಶಾಸಕರು, ವಿಧಾನಸಭಾ ಕ್ಷೇತ್ರ ಕುಂದಾಪುರ, ಇವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಇವರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಕೂಡಿಕೊಳ್ಳಿದ್ದಾರೆ. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿ ನಿಗಮದ ಬೆಂಗಳೂರು ಇದರ ಅಧ್ಯಕ್ಷರಾದಂತಹ ಶ್ರೀ ಪಿ ಸುಜ್ಞಾನಮೂರ್ತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಕೂಡಿಕೊಳ್ಳಿದ್ದಾರೆ. ಇವರಿಗೂ ಕೂಡ ಇವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳು ಶ್ರೀ ಶ್ರೀಧರಾಚಾರ್ಯ ಒಡೆಯೂರು ಹೋಬಳಿ ಧರ್ಮದರ್ಶಿಗಳು, ಶ್ರೀ ಕಾಳಿಕಾಂಬ ದೇವಸ್ಥಾನ ಬಾರ್ಕೂರು. ಪ್ರಾಯಶಃ ನಮ್ಮ ಎಲ್ಲ ಈ 18 ವರ್ಷದ ವಾರ್ಷಿಕೋತ್ಸವದಲ್ಲಿ ಪ್ರತಿ ವರ್ಷವೂ ನಮ್ಮೊಂದಿಗಿದ್ದು ನಮ್ಮ ಬೆನ್ನ ಹಿಂದೆ ಇದ್ದು ನಮ್ಮನ್ನು ಪ್ರೋತ್ಸಾಹಿಸಿದವರು. ಈ ಕಾಳಿಕಾಂಬ ದೇವಸ್ಥಾನದ ಧರ್ಮದರ್ಶಿಗಳಾದ ನಂತರ ನಮ್ಮ ಕಾಳಿಕಾಂಬ ದೇವಸ್ಥಾನ ಅನೇಕ ಅಭಿವೃದ್ಧಿ ಕಾರ್ಯವನ್ನು ಮಾಡಿದೆ ಎನ್ನುವುದು ನಮ್ಮ ಕಣ್ಣು ಮುಂದೆ ಜ್ವಲಂತ ಸಾಕ್ಷಿ ಇದೆ. ಹಾಗೆ ನಮ್ಮ ಗುರುಮಠದಲ್ಲಿ ಕೂಡ ಹಾಗೆ ಚಾತುರ್ಮಾಸ ಪ್ರಾರಂಭವಾದಾಗ ಅಲ್ಲಿ ದಿನಂಪ್ರತಿ ಇದ್ದು ಅವರ ತಮ್ಮ ಸೇವೆಯನ್ನು ಗುರುತಿಸಿಕೊಂಡಿದ್ದಾರೆ. ಗುರುಗಳು ನಮ್ಮ ಸಾಲಿಗ್ರಾಮ ಗುರುಸೇವಾ ಪರಿಷತ್ನಲ್ಲಿ ಯಾವತ್ತೂ ಹೇಳ್ತಾರೆ ಇವರ ಬಗ್ಗೆ. ಮತ್ತು ಇವರ ಸಾಧನೆ ನಮ್ಮ ಕಣ್ಣು ಮುಂದೆ ಒಂದು ಜ್ವಲಂತ ಸಾಕ್ಷಿ. ಈ ಒಂದು ವಿಶ್ವಕರ್ಮ ಕನ್ವೆನ್ಷನ್ ಹಾಲ್ ಇನ್ನು ಒಂದು ಇಷ್ಟು ಉತ್ತಮವಾದ ಹಾಲ್ ಆಗಲಿಕ್ಕೆ ಇವರ ಕೊಡುಗೆ ಇದೆ ಎನ್ನುವುದು ನಮ್ಮ ಕಣ್ಣು ಮುಂದೆ ಇದೆ. ಆದ್ದರಿಂದ ಇಂಥ ಹೆಮ್ಮೆಯ ನಾಯಕ ನಮಗೆ ಅಗತ್ಯವಿದೆ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಇವರು ನಮ್ಮ ಬೆನ್ನಿಂದ ಇದ್ದಾರೆ. ಹಾಗಾಗಿ ಮುಖ್ಯ ಅತಿಥಿಗಳು ಆಗಮಿಸಿದಂತಹ ಒಡೆಯೂರು ಹೋಬಳಿ ಶ್ರೀಧರಾಚಾರ್ಯ ಅವರಿಗೆ ಹೃದಯಸ್ಪರ್ಶಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಗೋಪಾಲಕೃಷ್ಣ ಭಟ್ ಅವರು ಪುಷ್ಪ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ವೇದಿಕೆಯ ಮೇಲಿರುವಂತಹ ಇನ್ನೊಬ್ಬ ಮುಖ್ಯ ಅತಿಥಿ ಶ್ರೀ ಬನ್ನಾಡಿ ನಾರಾಯಣಾಚಾರ್, ವಿಶ್ರಾಂತ ಮುಖ್ಯ ಮಹಾಪ್ರಬಂಧಕರು, ONGC ಮುಂಬೈ. ಪ್ರಾಯಶಃ ಇವರು ನಾರಾಯಣಾಚಾರ್ಯ ಇಲ್ಲಿ ಕುಂದಾಪುರದ ಪರಿಸರಿಗೆ ಒಂದು ಹೊಸ ಮುಖ ಅಂತ ಕಾಣ್ತಾರೆ. ಯಾಕಂತ ಹೇಳಿದ್ರೆ ಅವರು ಉದ್ಯೋಗ ನಿಮಿತ್ತ ದೂರದ ONGC ಅಂತ ಪ್ರತಿಷ್ಠಿತ ಕಂಪನಿಯಲ್ಲಿರುವಾಗ ಇವರನ್ನು ಬಿಟ್ಟು ತುಂಬ ಬಹುದೂರ ಇದ್ದವರು. ಹಾಗಾಗಿ ಇಲ್ಲಿಯವರೆಗೆ ಈ ವಿಶ್ರಾಂತ ದಿನದ ನಂತರದಲ್ಲಿ ಇವರು ಪರಿಚಿತರಾದವರು. ಉದ್ಯೋಗಕ್ಕಾಗಿ ದೂರದ ONGCಯಲ್ಲಿದ್ದರು. ಆದರೆ ತಾನು ಕಲಿತ ಶಾಲೆಗೆ ಒಂದು ಏನಾದರೂ ಮಾಡಬೇಕು ಎಂದಿದ್ದರೆ ಅದು ನಮ್ಮ ನಾರಾಯಣಾಚಾರ್ಯರಿಂದ ನಾವು ನೋಡಿ
ಹಾಗೆ ವೇದಿಕೆಯಲ್ಲಿರುವ ಇನ್ನೊಬ್ಬ ಮುಖ್ಯ ಅತಿಥಿಗಳು ಶ್ರೀಮತಿ ಪ್ರೀತಿ ರೇಖಾ ಬ್ರಹ್ಮವರ ಮುಖ್ಯ ಶಿಕ್ಷಕರು, ವಿವೇಕ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕೋಟ. ಇವರು ಮೊದಲು ಉಡುಪಿಯ ಸಂಸ್ಕೃತ ಕಾಲೇಜಿನಲ್ಲಿ ಗಣಿತ ಶಿಕ್ಷಕಿಯಾಗಿದ್ದರು. ಹಾಗೆ ಬಾರ್ಕೂರಿನ ವಿದೇಶ ವಿದ್ಯಮಾನ್ಯ ಈ ಸಂಸ್ಥೆಯಲ್ಲೂ ಕೂಡ ಮುಖ್ಯ ಶಿಕ್ಷಕಿಯಾಗಿದ್ದರು. ಈಗ ಪ್ರಸ್ತುತ ಕೋಟ ಆಂಗ್ಲ ಮಾಧ್ಯಮ ಕಾರ್ಯಕ್ರಮಕ್ಕೆ ಶ್ರೀ ಪಿ ಸುಜ್ಞಾನಮೂರ್ತಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ನಿಗಮ ನಿಯಮಿತ ಬೆಂಗಳೂರು, ಇವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಯನ್ನು ಕಂಡುಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವವರು ಶ್ರೀ ಪಿ ಸುಜ್ಞಾನಮೂರ್ತಿ. ತಮ್ಮನ್ನ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೇವೆ ಎಲ್ಲ ಸಂಘದ ಸದಸ್ಯರುಗಳು, ಪದಾಧಿಕಾರಿಗಳ ಪರವಾಗಿ. ಶ್ರೀಯುತರಿಗೆ ಶ್ರೀ ಪಿ ಸುಜ್ಞಾನಮೂರ್ತಿ ಅವರಿಗೆ ಸಂಘದ ಅಧ್ಯಕ್ಷರು ಶಲ್ಯವಲ್ಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದರ ಮೂಲಕ ಅತಿಥಿ ಅಭ್ಯಾಗತರೊಡಗೂಡಿ ದೀಪವನ್ನ ಪ್ರಜ್ವಲಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೊಂದು ಕಳೆಯನ್ನ ಹೆಚ್ಚಿಸಲಿಕ್ಕಿದ್ದಾರೆ. ಸಮಸ್ಯೆಗಳ ಮುಖೇನ ಈ ಒಂದು ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘಟನೆ ಎನ್ನುವಂಥದ್ದು ಆರಂಭಗೊಂಡು ಇವತ್ತಿನವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ರೂಪಿಸಿಕೊಂಡು ಬಂದಿದ್ದೇವೆ. ಉದ್ಘಾಟನೆಗೊಂಡ ಸಂದರ್ಭದಿಂದ ಇಲ್ಲಿಯವರೆಗೆ ನಮ್ಮ ಈ ಕುಂದಾಪುರ ಹಾಗೂ ಬೈಂದೂರು ವ್ಯಾಪ್ತಿಯಲ್ಲಿ ಚಿನ್ನದ ಕೆಲಸವನ್ನು ಮಾಡುತ್ತಿರುವಂಥ ಎಲ್ಲ ಅತಿ ಹಿರಿಯ ಚಿನ್ನ ಬೆಳ್ಳಿ ಕೆಲಸಗಾರರನ್ನು ನಾವು ಗೌರವಿಸುತ್ತಾ ಬಂದಿದ್ದೇವೆ. ಹಾಗೆಯೇ ಸಂಘದ ಸದಸ್ಯರ ಮಕ್ಕಳಿಗೆ, ನಮ್ಮ ಸಂಘದ ಸದಸ್ಯರಾಗಿರುವಂಥ ಎಲ್ಲ ಚಿನ್ನ ಬೆಳ್ಳಿ ಕೆಲಸಗಾರರ ಮಕ್ಕಳಿಗೆ ಪುಸ್ತಕವನ್ನು ವಿತರಿಸುವುದರ ಮುಖೇನ, ಹಾಗೆ SSLCಯಲ್ಲಿ PUCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುವುದರ ಮುಖೇನ ನಾವು ಕೆಲವೊಂದು ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಾ ಬಂದೆವು. ತದನಂತರ ಸುಮಾರು 5 ವರ್ಷಗಳ ಹಿಂದಿನಿಂದ ನಾವು ಕೆಲವೊಂದು ಸಂಘದ ಸದಸ್ಯರಿಗಾಗಿ ಕೆಲವೊಂದು ಯೋಜನೆಗಳನ್ನು ರೂಪಿಸಬೇಕು, ಸಂಘದ ಸದಸ್ಯರಿಗೆ ಸಂಘದಿಂದ ಕೆಲವೊಂದು ಪ್ರಯೋಜನಗಳು ಸಿಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಂಘದ ವತಿಯಿಂದ ಇನ್ಶೂರೆನ್ಸ್ ಬಾಂಡನ್ನು ನಾವು ಮಾಡಿಕೊಟ್ಟೆವು. ಹಲವಾರು ಸದಸ್ಯರು ಇದರ ಪ್ರಯೋಜನವನ್ನು ಪಡೆದುಕೊಂಡರು. ಸಂಘದ ಸದಸ್ಯರು ಎಲ್ಲಾದರೂ ಮರಣವನ್ನು ಹೊಂದಿದರೆ ಆ ಸದಸ್ಯರಿಗೆ ಸಹಾಯಧನವನ್ನು ನೀಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡೆವು. ಹಾಗೆ ಸಂಘದ ಸದಸ್ಯರು ಮರಣ ಹೊಂದಿದರೆ ಅವರ ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿಯ ಬಾಂಡನ್ನು ಕೂಡ ನಾವು ವಿತರಣೆ ಮಾಡುವಂಥ ಕಾಯಕವನ್ನು ಕೈಗೊಂಡೆವು. ತದನಂತರ ಎಲ್ಲ ಸಂಘದ ಅನುಕೂಲಕ್ಕಾಗಿ, ಸಂಘದ ಕೆಲವೊಂದು ಜನರ ಭವಿಷ್ಯಕ್ಕಾಗಿ ನಾವು ಯೋಜನೆಗಳನ್ನು ರೂಪಿಸುತ್ತಾ ಬಂದೆವು. ಆದರೆ ಸಂಘದ ಸದಸ್ಯರು ಎಲ್ಲರೂ ಪಾಲ್ಗೊಂಡಾಗ ಮಾತ್ರ ಸಂಘವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಯಾವುದೇ ಒಂದು ಯೋಜನೆಗಳನ್ನು ನಾವು ರೂಪಿಸಬೇಕಾದರೂ ನಮ್ಮಲ್ಲಿ
ಹಣದ ಕೊರತೆ ಎನ್ನುವುದಕ್ಕಿಂತ ಜನರ ಕೊರತೆ ಎನ್ನುವುದೇ ಕಾರಣವಾಗ್ತದೆ. ನಾವೆಲ್ಲ ನಿನ್ನೆ ಜಿಲ್ಲಾ ಸಮ್ಮೇಳನಕ್ಕೆ ಹೋದಾಗ ಸುಜ್ಞಾನಮೂರ್ತಿ ಅವರು ಒಂದು ಮಾತನ್ನು ಹೇಳಿದ್ರು. ಕೆಲವೊಂದು ಯೋಜನೆಗಳು ನಮ್ಮ ಸಮಾಜಕ್ಕಿದೆ, ವೃತ್ತಿ ಧರ್ಮದವರಿಗಿದೆ, ಆದರೆ ಅದನ್ನ ಯಾರು ಕೂಡ ಪಡೆದುಕೊಳ್ಳುತ್ತಿಲ್ಲ ಎನ್ನುವಂಥದ್ದು ಮಾತನ್ನು ಹೇಳಿದ್ರು. ಖಂಡಿತವಾಗಿಯೂ ನನಗೂ ಅನ್ನಿಸ್ತು. ಯಾಕಂತ ಹೇಳಿದ್ರೆ ನಾವು ಯಾವುದಾದರೂ ಒಂದು ಪ್ರಯೋಜನಗಳು ಸಿಗ್ತದೆ ಆ ವಿಷಯದ ಬಗ್ಗೆ ನಾವು ಯಾವುದಾದರೂ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಇಲ್ಲಿ ನಾವು ಅದನ್ನ ಮನವರಿಕೆ ಮಾಡುವ ಎನ್ನುವಾಗ ಸಂಘದ ಸದಸ್ಯರಿಗೆ ಬರ್ಲಿಕ್ಕೆ ಹೇಳಿದ್ರೆ ಕೆಲವೊಂದಷ್ಟು ಮಂದಿ ಬರ್ತಾರೆ. ಅದರ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿರುವುದಿಲ್ಲ. ನಾವು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿದಾಗ ನಾವು ಸಂಪನ್ಮೂಲ ವ್ಯಕ್ತಿಗಳಿಗಿಂತ ನಾವು ಕೇಳುವವರು ಮೊದಲು ಬರಬೇಕು. ನಮ್ಮಲ್ಲಿ ಪ್ರಯೋಜನಗಳು ಸಿಗಬೇಕು. ಸಂಘಗಳೇ ಹಾಗೆ, ಸಂಘಗಳಿರುವಂತಹದ್ದು ನಮ್ಮ ಪ್ರಯೋಜನಕ್ಕಾಗಿ. ನಮ್ಮಲ್ಲಿ ಯಾರು ಶ್ರೀಮಂತರಿಲ್ಲ ಅಥವಾ ಅತಿ ಬಡವರಿದ್ದಾರೆ. ನಾವೆಲ್ಲ ಮಧ್ಯಮ ವರ್ಗದಲ್ಲಿ ಕೆಲಸವನ್ನ ವೃತ್ತಿಯನ್ನ ಮಾಡಿಕೊಂಡು ಬಂದಂತವರು. ಎಲ್ಲರೂ ಕೂಡ ಎಲ್ಲರ ಬೆಳವಣಿಗೆಯನ್ನ ನಾವು ಮನದಲ್ಲಿಟ್ಟುಕೊಂಡು ಸಂಘ ಒಂದು ನೀತಿಯಲ್ಲಿ ನಾವು ಕೆಲಸವನ್ನ ಮಾಡಬೇಕಾಗ್ತದೆ. ಕೆಲವೊಂದಷ್ಟು ಜನ ಕೆಲವೊಂದು ವಿಚಾರಗಳು ನಮ್ಮ ಸಂಘದಲ್ಲಿ ಬಗೆಹರಿಲಿಲ್ಲ ಎನ್ನುವಂತ ಮಾತನ್ನ ಹೇಳ್ತಾರೆ. ಆದರೆ ಎಲ್ಲ ವಿಚಾರಗಳನ್ನು ಸಂಘದಲ್ಲಿ ಬಗೆಹರಿಸಿಕೊಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಒಂದು ಸಮಂಜಸವಾದಂತಹ ಉತ್ತರವನ್ನ ನೀಡಬಹುದು, ಕೆಲವೊಂದು ಪರಿಹಾರವನ್ನ ನಾವು ನೀಡಬಹುದು. ಎಲ್ಲವನ್ನ ಬಗೆಹರಿಸಲಿಕ್ಕೆ ಆಗ್ತದೆ ಎನ್ನುವಂತ ಮಾತನ್ನ ಹೇಳಲಿಕ್ಕೆ ಆಗುವುದಿಲ್ಲ. ಸರ್ಕಾರದ ಪ್ರಯೋಜನಗಳನ್ನು ನಾವು ಪಡಿಬೇಕಾದ್ರೆ ಸಂಪನ್ಮೂಲ ವ್ಯಕ್ತಿಗಳು ಬಂದಾಗ, ನಾವು ಕರೆದಾಗ, ನೀವೆಲ್ಲ ಬಂದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಅಲ್ಲಿ ಯಾವ ಯಾವ ಯೋಜನೆಗಳಿರ್ತದೆ, ಯಾವ ಯಾವ ರೂಪರೇಷೆಗಳಲ್ಲಿ ನಾವು ಅದನ್ನ ಹೋಗಿ ಪಡೆದುಕೊಳ್ಬೇಕು ಎನ್ನುವಂಥದ್ದು ನಾವು ತಿಳಿದುಕೊಳ್ಬೇಕಾಗ್ತದೆ. ನೀವೇ ಬರಲಿಲ್ಲ, ಸಂಘದ ಸಭೆಯಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ ಅಥವಾ ಕೋಶಾಧಿಕಾರಿ 3 ಜನ ಈ ಒಂದು ಸಂಘಕ್ಕಾಗಿ ಹೋರಾಟ ಮಾಡಿದ್ರೆ ಸಾಕಾಗುವುದಿಲ್ಲ. ಪ್ರತಿಯೊಬ್ಬ ಸದಸ್ಯರು ಕೂಡ ಈ ಸಂಘಕ್ಕಾಗಿ ಅಥವಾ ತಮ್ಮ ಪ್ರಯೋಜನಕ್ಕಾಗಿ, ಸಂಘ ಎನ್ನುವಂತೆ ಇರುವಂತದ್ದು ಸಂಘದ ಸದಸ್ಯರ ಪ್ರಯೋಜನಕ್ಕಾಗಿ. ಇವತ್ತು ಯಾವುದೇ ಒಂದು ಪ್ರಯೋಜನಕಾರಿ ನಾವು ಈ ಏಳಿಗೆಗಾಗಿ ಅವರನ್ನ ಮಾಡಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಸಂಘ ಅಭಿವೃದ್ಧಿಯನ್ನು ಹೊಂದಬೇಕು, ಸಂಘದ ಸದಸ್ಯರಿಗೆ ಕೆಲವೊಂದು ಪ್ರಯೋಜನಗಳು ಸಿಗಬೇಕು ಎನ್ನುವಂತ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡಿದ್ದೇವೆ. ಅಥವಾ ನಾವು ಕಾರ್ಮಿಕ ಇದಕ್ಕೆ ನಮ್ಮನ್ನು ಸೇರಿಸಿಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ನಾವು ಬೆಳಗಾವಿ ತನಕ ನಾವು ಅಧಿವೇಶನದವರೆಗೆ ಹೋಗಿ ಸಭಾಪತಿಯವರನ್ನ ಭೇಟಿಯಾಗಿ ಬಂದಿದ್ದೇವೆ. ಕುಶಾಚಾರ್ಯ ಅಧ್ಯಕ್ಷತೆಯಲ್ಲಿ ನಾವು ಅವರ ರವಿಚಂದ್ರ ಮಾರಾಳಿ ಅವರ ಜೊತೆಯಾಗಿ, ಉಡುಪಿ ಜಿಲ್ಲಾ ಸಂಘದವರು ಕೂಡ ಬಂದಿದ್ದಾರೆ, ಅವರ ಜೊತೆಯಾಗಿ ನಾವು ಬೆಳಗಾವಿ ತನಕ ಹೋಗಿ ಸಭಾಧ್ಯಕ್ಷರಲ್ಲಿ ಈ ವಿಚಾರವಾಗಿ ಮಾತಾಡಿ ಬಂದಾಗ ಅದನ್ನ ಮಾಡುವ ಎನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಜೊತೆಯಾಗಿ ನಿಂತಾಗ ಮಾತ್ರ ಸಂಘ ಸಂಸ್ಥೆಗಳು ಬೆಳವಣಿಗೆಯನ್ನು ಹೊಂದದೆ. ನಾವು ಮಾಡಿದಂತ ಕಾರ್ಯಕ್ಕೆ ಯಶಸ್ಸು ಸಿಗ್ತದೆ. ಈ ಎಲ್ಲ ಪ್ರಯೋಜನಗಳು ಸಿಗಬೇಕಾದ್ರೆ ಸದಸ್ಯರ ಸಂಪೂರ್ಣ ಬೆಂಬಲ ಅಗತ್ಯ ಇರ್ತದೆ. ಸಂಘ ಸಂಸ್ಥೆಗಳು ಉಳಿವಿಗೆ ಸದಸ್ಯರೇ ಕಾರಣೀಭೂತರಾಗ್ತಾರೆ ಎನ್ನುವಂತಹ ಮಾತನ್ನು ಹೇಳ್ತಾ ನಮ್ಮ ಸಂಘ ಇನ್ನಷ್ಟು ಬೆಳಿಬೇಕು, ಬೆಳೆದು ಬಂದ ದಾರಿ, ಕೆಲವೊಂದಷ್ಟು ವಿಚಾರಗಳನ್ನು ಮಾತ್ರ ನಾನು ಇನ್ನು ಮೂಲಕ ನಿಮಗೆ ತಿಳಿಸಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಸಭಾಧ್ಯಕ್ಷರಾಗಿ ವಿ ಕುಶಾಕುಮಾರ್ ಉಪಸ್ಥಿತರಿದ್ದರು. ಕುಂದಾಪುರದ ಮಾನ್ಯ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗೆ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ವಿ ಶ್ರೀಧರಾಚಾರ್ಯ ವಡೇರಹೊಬಳಿ, ಧರ್ಮದರ್ಶಿಗಳು ಶ್ರೀ ಕಾಳಿಕಾಂಬ ದೇವಸ್ಥಾನ ಬಾರ್ಕೂರು ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಹಿರಿಯ ಚಿನ್ನ ಬೆಳ್ಳಿ ಕೆಲಸಗಾರರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ನಂತರ ಸದಸ್ಯರಿಂದ ಯಕ್ಷಗಾನ ನೆರವೇರಿತು. ದಿನಾಂಕ 25/8/25 ಸದಸ್ಯರಾದ ಪ್ರಶಾಂತಾಚಾರ್ಯ ಬನ್ನಾಡಿ ಇವರು ಅಪಘಾತದಲ್ಲಿ ತೀವ್ರತರದ ಗಾಯವಾಗಿದ್ದು ಸಂಘದ ವತಿಯಿಂದ ಅವರ ಮನೆಗೆ ತೆರಳಿ ಸಹಾಯಧನ ನೀಡಲಾಯಿತು. 18/9/25 ಸಂಘದ ಮಾಸಿಕ ಸಭೆ ನಡೆಯಿತು. ಸದಸ್ಯತ್ವ ಮಾಡದೇ ಇದ್ದವರಿಗೆ ರಿನ್ಯೂವಲ್ ಮಾಡಲು ಕೊನೆಯ ಅವಕಾಶ ನೀಡಲಾಯಿತು. 25/9/25 ರುಸೆಟ್ ಹಾಗೂ ಆಸರೆ ಸಂಘಟನೆಯ ವತಿಯಿಂದ ನಡೆದ ಸಾಲ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಲ ಸೌಲಭ್ಯಗಳ ಬಗ್ಗೆ ಚರ್ಚಿಸಲಾಯಿತು. ದಿನಾಂಕ 10/10/25 ಮಾನ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಉಡುಪಿಗೆ ಆಗಮಿಸಿದ ಸಂದರ್ಭದಲ್ಲಿ ಸಂಘದ ಸದಸ್ಯರು ತೆರಳಿ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಕಷ್ಟದ ಬಗ್ಗೆ ಮಾಹಿತಿ ನೀಡಿ ಮನವಿ ಸಲ್ಲಿಸಲಾಯಿತು. 15/10/25 ಉಡುಪಿಯ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಜರುಗಿದ MSME ಮಾಹಿತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ವಿಚಾರ ವಿನಿಮಯ ಮಾಡಲಾಯಿತು.
28/11/25 ಪರ್ಯಾಯ ಪುತ್ತಿಗೆ ಮಠದ ವತಿಯಿಂದ ಲಕ್ಷ ಕಂಠ ಗೀತಾ ಪಾರಾಯಣದ ಬಗ್ಗೆ ನಡೆದ ಸಭೆಗಳಿಗೂ ಸಂಘದ ಆಹ್ವಾನದಂತೆ ಸದಸ್ಯರು ಭಾಗವಹಿಸಿ ಮಾನ್ಯ ಮುಖ್ಯಮಂತ್ರಿಯವರ ಉಡುಪಿ ಭೇಟಿಯ ವೇಳೆ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿರುತ್ತೇವೆ. ದಿನಾಂಕ 22/1/26 ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಂಘದ ಕುಶಲಕರ್ಮಿಗಳ ಜೊತೆಗೆ ಸಮಾಲೋಚನೆ ನಡೆಸಿದರು. ದಿನಾಂಕ 8/2/26 ಭಾನುವಾರ ಕಾರ್ಕಳ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ 25ನೇ ವರ್ಷದ ಅಂಗವಾಗಿ ನಡೆದ ಸಾಮೂಹಿಕ ಬ್ರಹ್ಮೋಪದೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಯಿತು. 18/9/25 ಮಾಸಿಕ ಸಭೆಯಲ್ಲಿ ಸದಸ್ಯತ್ವ ನೋಂದಣಿಗೆ ಕೊನೆಯ ಅವಕಾಶ ನೀಡಲಾಯಿತು. ದಿನಾಂಕ 16/10/25 ಬೆಳಿಗ್ಗೆ MSME ಮತ್ತು GJEPC ಸಹಯೋಗದೊಂದಿಗೆ ಮಾಹಿತಿ ಕಾರ್ಯಾಗಾರ ನಡೆಯಿತು. ಬ್ರ್ಯಾಂಡಿಂಗ್ ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್, ಉದ್ಯಮ್, ಡಿಜಿಟಲ್ ಪೇಮೆಂಟ್, ಪ್ಯಾಕಿಂಗ್, ಪ್ರಾಡಕ್ಟ್ ಡಿಸ್ಪ್ಲೇ ಇನ್ನಿತರ ಉಪಯುಕ್ತ ಮಾಹಿತಿ ನೀಡಲಾಯಿತು. 28/12 ಕ್ರೀಡಾಕೂಟ ಕ್ರಿಕೆಟ್ ಪಂದ್ಯಾಟ ನೆರವೇರಿತು. 29/11/25 ಹೃದಯದ ಚಿಕಿತ್ಸೆಗೆ ಒಳಗಾದ ಶ್ರೀ ಗಣೇಶಾಚಾರ್ಯ TT ರೋಡ್ ಅವರಿಗೆ ಆರ್ಥಿಕ ಸಹಾಯಧನ ನೀಡಲಾಯಿತು. 28/3/26 ಅನಾರೋಗ್ಯಕ್ಕೆ ಒಳಗಾದ ಸದಸ್ಯ ಶ್ರೀ ಪ್ರಮೋದಾಚಾರ್ಯ ಇವರಿಗೆ ಸಂಘದ UPI ಮೂಲಕ ಸಂಗ್ರಹವಾದ ಸುಮಾರು 46,000 ರೂಪಾಯಿಯನ್ನು ಅವರ ಮನೆಗೆ ಹೋಗಿ ಆರೋಗ್ಯ ವಿಚಾರಿಸಿ ಚೆಕ್ ಮೂಲಕ ನೀಡಲಾಯಿತು. ದಿನಾಂಕ 26/4/2026 ಆದಿತ್ಯವಾರ ವಿಶ್ವಕರ್ಮ ಕನ್ವೆನ್ಷನ್ ಹಾಲ್ನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ 1 ಲಕ್ಷ ರೂಪಾಯಿಯ ಚೆಕ್ ಅನ್ನು ನೀಡಲಾಯಿತು. ದಿನಾಂಕ 28/4/26 ಉಡುಪಿಯ IIGJಯ ಉದ್ಘಾಟನಾ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಾಯಿತು. ಕೇಂದ್ರದ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಇವರ ಸಮಕ್ಷಮ ಚಿನ್ನದ ಕೆಲಸಗಾರರಿಗೆ ಕೆಲಸ ಇರುವ ಕಾರ್ಪೊರೇಟ್ ಅಂಗಡಿಗಳ ಬಗ್ಗೆ ಹಾಗೂ ದಿನನಿತ್ಯದ ದರ ವ್ಯತ್ಯಾಸದ ಬಗ್ಗೆ ಉಡುಪಿಯ ಸಂಘದೊಂದಿಗೆ ಜಂಟಿಯಾಗಿ ಮನವಿ ಮಾಡಲಾಯಿತು. 6/6/26 ಕಮಿಟಿ ಸಭೆಯಲ್ಲಿ ಭಾಗವಹಿಸಲಾಯಿತು. 23/6/26 ಮಹಾಸಭೆ ನಡೆಯಿತು. ಮುಂದಿನ ಅಧ್ಯಕ್ಷರಾಗಿ ಶ್ರೀ ಕೃಷ್ಣಾಚಾರ್ಯ ಓಂಕಾರ್ ಇವರು ಆಯ್ಕೆಗೊಂಡರು ಹಾಗೂ ವಾರ್ಷಿಕೋತ್ಸವಕ್ಕೆ ದಿನಾಂಕೆಯನ್ನು ನಿಗದಿಪಡಿಸಲಾಯಿತು. ಧನ್ಯವಾದಗಳು. ಹಣ 8,000. ಸಂಘದ ಸದಸ್ಯರೊಬ್ಬರು ತೀವ್ರ ಅನಾರೋಗ್ಯಕ್ಕೆ ತುತ್ತಾದಾಗ ಸಂಘದ ವಾಟ್ಸಾಪ್ ಗ್ರೂಪ್ನಲ್ಲಿ ಸರ್ವ ಸದಸ್ಯರಲ್ಲಿ ವಿನಂತಿ ಮಾಡಿದಾಗ ಅನೇಕ ಸದಸ್ಯರು ಗೂಗಲ್ ಪೇ ಮತ್ತು ಫೋನ್ ಪೇ ಮೂಲಕ ಖಾತೆಗೆ ನೇರವಾಗಿ ಜಮಾ ಮಾಡಿದ ಹಣ 40,000 ರೂಪಾಯಿ. ಸಂಘದ ಸದಸ್ಯತ್ವ ಶುಲ್ಕ ತಲಾ 500 ರಂತೆ ಈ ವರ್ಷ 25-26 ಸಾಲಿನಲ್ಲಿ 307 ಮಂದಿ ಸದಸ್ಯತ್ವ ಶುಲ್ಕವನ್ನು ನೀಡಿದರು. ಸಂಘದ ಸದಸ್ಯತ್ವದಿಂದ ಪಡೆದುಕೊಂಡ ಒಟ್ಟು ಶುಲ್ಕ 1,53,500 ರೂಪಾಯಿ. ಸಂಘದ FD ಒಂದು ಇಂಡಿಯನ್ ಬ್ಯಾಂಕ್ನಲ್ಲಿ FD ಇರುತ್ತದೆ. ಅದರಲ್ಲಿ ಬಂದ ಬಡ್ಡಿಯ ಹಣ 30,036 ರೂಪಾಯಿ. ಸಂಘದ ಉಳಿತಾಯ ಖಾತೆಯಲ್ಲಿ ಬಡ್ಡಿಯ ಹಣ 6,627. ಒಟ್ಟು ಆದಾಯ 3,96,625 ರೂಪಾಯಿ. ಖರ್ಚುಗಳು: ಜಾಹೀರಾತು ವೆಚ್ಚ 6,000. 25-26 ಸಾಲಿನ ವಾರ್ಷಿಕೋತ್ಸವ ವೆಚ್ಚ 74,900. ವಾರ್ಷಿಕೋತ್ಸವದ ಬಹುಮಾನ ವೆಚ್ಚ 10,060 ರೂಪಾಯಿ. ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಯಕ್ಷಗಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಯಕ್ಷಗಾನದ ಖರ್ಚು ವೆಚ್ಚ ಒಟ್ಟು 30,000 ರೂಪಾಯಿಗಳು. ಬ್ಯಾಂಕ್ ಶುಲ್ಕಗಳು 253 ರೂಪಾಯಿ 12 ಪೈಸಾ. ಶುಚಿತ್ವ ವೆಚ್ಚಗಳು 1,800 ರೂಪಾಯಿ. ಪುರಸಭೆ ಶುಚಿತ್ವ ಶುಲ್ಕ 1,500 ರೂಪಾಯಿ. ಕ್ರಿಕೆಟ್ ಪಂದ್ಯಾವಳಿ ಖರ್ಚು ವೆಚ್ಚಗಳು 73,430. ಈ ಬಾರಿ ಹೊಸದಾಗಿ ನಿರ್ಮಾಣಗೊಂಡ ವಿಶ್ವಕರ್ಮ ಕನ್ವೆನ್ಷನ್ ಸೆಂಟರ್ ಕಟ್ಟಡ ಇದಕ್ಕೆ ನಿರ್ಮಾಣಕ್ಕೆ ಸಂಘದಿಂದ 1 ಲಕ್ಷ ರೂಪಾಯಿಯ ದೇಣಿಗೆಯನ್ನು ನೀಡಲಾಯಿತು. ಸಂಘದ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾದಾಗ ಸಂಘದಿಂದ ತಲಾ 5,000 ರೂಪಾಯಿಯಂತೆ ಹಣ ನೀಡಲಾಗುತ್ತದೆ. ಆ ಸಹಾಯಧನದ ಒಟ್ಟು ಮೊತ್ತ 65,000 ರೂಪಾಯಿ. ಸಮಾರಂಭದ ವೆಚ್ಚಗಳು 2,000. ಸದಸ್ಯರಿಗೆ ನೀಡಲಾಗುವ ವಿಮಾ ವೆಚ್ಚ 7,800 ರೂಪಾಯಿ. ಮುದ್ರಣ ಮತ್ತು ಲೇಖನ ಸಾಮಗ್ರಿ 18,990. ವೃತ್ತಿಪರ ಶುಲ್ಕಗಳು ಲಾಯರ್ ಕನ್ಸಲ್ಟ್ ಫೀಸ್ 3,000. ಗ್ರೌಂಡ್ ಕ್ರಿಕೆಟ್ ಮ್ಯಾಚ್ ನಿರ್ವಹಣೆಯಲ್ಲಿ ಗ್ರೌಂಡ್ ಪಿಚ್ ದುರಸ್ತಿ ನಿರ್ವಹಣೆ ಕೆಲವೊಂದು ಸಾಗಾಟ ವೆಚ್ಚಗಳು ಒಟ್ಟು 5,000. ಪ್ರಯಾಣ ಇತರ ವೆಚ್ಚ ಪೆಟ್ರೋಲ್ 1,000. ಸನ್ಮಾನ ವೆಚ್ಚಗಳು 17,000.
ಅದರ್ ಎಕ್ಸ್ಪೆಂಡಿಚರ್ 840 ರೂಪಾಯಿ 87 ಪೈಸೆ. ಒಟ್ಟು ಖರ್ಚು 4,19,773 ರೂಪಾಯಿ 99 ಪೈಸೆ. ಈ ಸಾಲಿನಲ್ಲಿ 23,148 ಆದಾಯಕ್ಕಿಂತ ವೆಚ್ಚ ಹೆಚ್ಚಾಗಿದೆ. ಒಟ್ಟು ಸಂಘದ ಆಸ್ತಿಯ ವಿವರಣೆ: ಸ್ಪಾಟ್ ಲ್ಯಾಂಪ್ ಮತ್ತು ಹ್ಯಾಂಡಿಕ್ಯಾಮ್ ಮೌಲ್ಯ 2,633 ರೂಪಾಯಿ 58 ಪೈಸೆ. ಮತ್ತು ನೀರಿನ ಮೋಟಾರ್ ಇದೆ, ಅದು 3,655. ಯೂನಿಯನ್ ಬ್ಯಾಂಕ್ ಖಾತೆಯಲ್ಲಿ FD ಹಣ 4,71,838. ವಿಶ್ವ ಬ್ರಾಹ್ಮಣ ಸಮಾಜ ಇಲ್ಲಿ ಜಮೆ ಇರುವ ಮೊತ್ತ 5 ಲಕ್ಷ ರೂಪಾಯಿ. ಕೈಯಲ್ಲಿ ಉಳಿದಿರುವ ನಗದು 982 ರೂಪಾಯಿ. ಯೂನಿಯನ್ ಬ್ಯಾಂಕ್ ಖಾತೆಯಲ್ಲಿರುವ SB ಖಾತೆಯಲ್ಲಿರುವ ಒಟ್ಟು ಹಣ 2,59,412 ರೂಪಾಯಿ 51 ಪೈಸೆ. ಒಟ್ಟು ಆಸ್ತಿಯ ಮೌಲ್ಯ 12,37,972.92 ಪೈಸೆ. ಧನ್ಯವಾದಗಳು. ಸಮ್ಮುಖದಲ್ಲಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ, ಅತಿಥಿಯ ಅಭ್ಯಾಗತರ ಸಮ್ಮುಖದಲ್ಲಿ ನಡೆದಿರುವ ಎಲ್ಲ ಸಜ್ಜನ ಸಂಘದ ಸದಸ್ಯರ ಸಮ್ಮುಖದಲ್ಲಿ ಅಧಿಕಾರವನ್ನು ಹಸ್ತಾಂತರ ಮಾಡಿಸ್ತಾ ಇದ್ದಾರೆ. ನೂತನವಾಗಿ ಆಯ್ಕೆಯಾಗಿರುವ ಶ್ರೀ ಕೃಷ್ಣ ಆಚಾರ್ಯ ಓಂಕಾರ ಕೋಟ, ರಾಘವೇಂದ್ರ ಶೇಟ್ ಅಧ್ಯಕ್ಷರು, ರಾಘವೇಂದ್ರ ಶೇಟ್ ಆಚಾರ್ಯ ಕುಂದಾಪುರ ಬಳೆಕಟ್ಟಿ, ಈ ಎಲ್ಲ ಪದಾಧಿಕಾರಿಗಳಿಗೆ, ನೂತನ ಪದಾಧಿಕಾರಿಗಳಿಗೆ ಪುಷ್ಪವನ್ನು ನೀಡಿ ಸಂಘದ ಲೆಕ್ಕಾಚಾರವನ್ನು ನೀಡಿ ಅಧಿಕಾರ. ಚಿನ್ನಬೆಳ್ಳಿ ಕೆಲಸಗಾರರ ಸಂಘ ರಿಜಿಸ್ಟರ್ಡ್ ಕುಂದಾಪುರ 18ನೇ ವಾರ್ಷಿಕೋತ್ಸವ ಸಂಭ್ರಮ. ಇದರ ಇಂದಿನ ಈ ಒಂದು ಸಭೆಯ ಸಭಾಧ್ಯಕ್ಷತೆಯನ್ನು ಶ್ರೀ ಬಿ ಕುಶಕುಮಾರ್ ಅವರೇ, ಹಾಗೆ ಇಂದು ಉದ್ಘಾಟನೆಯನ್ನು ಮಾಡಬೇಕಿತ್ತು, ಅವರ ಅನುಪಸ್ಥಿತಿಯಲ್ಲಿ ಅವರು ಕಿರಣ್ ಕುಮಾರ್ ಕೊಡ್ಗೆ ಅವರ ಅನುಪಸ್ಥಿತಿಯಲ್ಲಿ, ಹಾಗೆ ಮುಖ್ಯ ಅತಿಥಿಯಾಗಿ ಇಂದು ನಮ್ಮೊಂದಿಗೆ ದೀಪ ಪ್ರಜ್ವಲನವನ್ನು ಗೈದಿರುವ ಶ್ರೀ ಪಿ ಸುಜ್ಞಾನಮೂರ್ತಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು, ಹಾಗೆ ನಮ್ಮ ಬಾರ್ಕೂರು ಶ್ರೀ ಕಾಳಿಕಾಂಬ ದೇವಸ್ಥಾನದ ಧರ್ಮದರ್ಶಿಯಾಗಿರುವ ಶ್ರೀ ವಿ ಶ್ರೀಧರಾಚಾರ್ಯ ಒಡೆಯರ್ ಹೋಬಳಿಯವರೇ, ಹಾಗೆ ವಿಶ್ರಾಂತ ಮುಖ್ಯ ಮಹಾಪ್ರಬಂಧಕರು ONGC ಮುಂಬೈ ಶ್ರೀ ಬನ್ನಾಡಿ ನಾರಾಯಣಾಚಾರ್ಯ ಅವರೇ, ಹಾಗೆ ನಮ್ಮ ವಿವೇಕ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವ ಶ್ರೀಮತಿ ಪ್ರೀತಿ ರೇಖರ್ ಅವರೇ, ಹಾಗೆ ಕುಂದಾಪುರ ಜ್ಯುವೆಲರಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ಶ್ರೀ ವೆಂಕಟೇಶ್ ಶೇಟ್ ಅವರೇ, ಹಾಗೆ ನಮ್ಮ ಉಡುಪಿ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ರವಿಚಂದ್ರಾಚಾರ್ಯ ಮಾರಾಳಿ ಅವರೇ, ಹಾಗೆ ನಮ್ಮ ಕುಂದಾಪುರ ತಾಲೂಕು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಗೌರವ ಅಧ್ಯಕ್ಷರಾಗಿರುವ ರಾಜೇಶ್ ಆಚಾರ್ಯ ಮರವಂತಿಯವರೇ, ಹಾಗೆ ಈ ಕುಂದಾಪುರ ತಾಲೂಕು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಕೃಷ್ಣ ಆಚಾರ್ಯ ಕಟ್ಕೇರಿ, ಹಾಗೆ ಕೋಶಾಧಿಕಾರಿಯಾಗಿರುವ ರಘುನಾಥ್ ಶೇಟ್ ಅವರೇ, ಹಾಗೆ ನಮ್ಮ ಇಂದು ಬಹಳಷ್ಟು ಮಂದಿ ಬಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಸಂಭ್ರಮಿಸಿದ್ದೀರಿ. ಬಂದಂಥ ಎಲ್ಲ ನಮ್ಮ ಸಹೋದ್ಯೋಗಿ ಬಂಧು ಮಿತ್ರರೇ, ಹಾಗೆ ಈ ಒಂದು ದೊಡ್ಡ ಹೊರೆಯನ್ನು ನನ್ನ ಮೇಲೆ ಇಟ್ಟಿದ್ದಾರೆ. ಸುಮಾರು 18 ವರ್ಷದಿಂದ ನಾನು ಈ ಸಂಸ್ಥೆಯಲ್ಲಿ ಇದ್ದೇನೆ, ಸದಸ್ಯನಾಗಿದ್ದು. ಮುಂದಿನ ಈ ಒಂದು ಸಂಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗಲಿಕ್ಕೆ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರು ನಮ್ಮೆಲ್ಲ ತಿಂಗಳ ಸಭೆಯಲ್ಲಿ ಸಂಪೂರ್ಣವಾಗಿ ನೀವು ಭಾಗಿಯಾಗಿ, ಹಾಗೆ ಒಂದು ವಿಚಾರವಾಗಿ ಬಂದಾಗ ಅದನ್ನು ಕುಳಿತು ಚರ್ಚಿಸುವಂಥದ್ದು, ನಿಮ್ಮಲ್ಲಿರುವಂಥ ವಿಚಾರವನ್ನು ಪ್ರಸ್ತಾಪಿಸಿ ಸಂಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ನಮಗೆ ಮಾರ್ಗದರ್ಶನವನ್ನು ನೀಡಬೇಕು. ಹಾಗೆ ನಮ್ಮ ಕರಕುಶಲ ವೃತ್ತಿ ಬಹಳ ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಕೆಲಸ. ನಮ್ಮ
ನಮ್ಮ ಕುಟುಂಬಗಳಿಗೆ ಯಾವುದೇ ಸವಲತ್ತು ಕೂಡ ಈ ಒಂದು ಯಾವುದೇ ಸರ್ಕಾರ ಆಗಲಿ ಇಲಾಖೆಯಾಗಲಿ ನಮಗೆ ಇದುವರೆಗೂ ಶಾಶ್ವತವಾದ ಪರಿಹಾರವನ್ನು ನೀಡಲಿಲ್ಲ. ಎಲ್ಲರೂ ರಾಜಕೀಯವಾಗಿ ನಮ್ಮನ್ನು ಬಳಸಿಕೊಂಡಿದ್ದಾರೆ ವಿನಃ ಹೊಗಳಿಕೆ ಬಿಟ್ಟರೆ ಬೇರೇನೂ ಇಲ್ಲ. ನಮ್ಮ ವೃತ್ತಿಯವರಿಗೆ ಇದುವರೆಗೂ ಯಾವುದೇ ಶಾಶ್ವತವಾದ ಒಂದು ಗಟ್ಟಿ ಮುಟ್ಟಾದ ಒಂದು ಶಾಶ್ವತ ಪರಿಹಾರ ಇದುವರೆಗೆ ನೀಡಲಿಲ್ಲ. ನೋಡಿ, ನಮಗೆ KDM ಹಾಗೂ ಜಿಂಕ್ ಎನ್ನುವ ಒಂದು ಮಾರಕವಾದ ಒಂದು ನಮಗೆ ಶೋಲ್ಡರಿಂಗ್ ವ್ಯವಸ್ಥೆ, ಇದು ನಮ್ಮ ವೃತ್ತಿ ಬದುಕಿಗೆ ಆ ವೃತ್ತಿಯನ್ನು ಮಾಡುವಂಥ ಎಲ್ಲ ನಮ್ಮ ಬಂಧುಗಳ ಜೀವಕ್ಕೆ ಅಪಾಯ ತಂದಿರುವಂಥದ್ದು. ಯಾವುದೇ ಶ್ವಾಸಕೋಶ ಇರ್ಬೋದು, ಹೃದಯ ಸಂಬಂಧ ಕಾಯಿಲೆಗಳಿರ್ಬೋದು, ಅದಕ್ಕೆಲ್ಲ ನಮ್ಮೆಲ್ಲ ಬಂಧುಗಳು ಈವಾಗಲೇ ತುತ್ತಾಗಿದ್ದಾರೆ. ಇದರಿಂದ ನಮ್ಮ ದುಡಿಯುವ ಕೈಗಳೆಲ್ಲ ಇಲ್ಲದಿದ್ದಾಗ ಅವರ ಕುಟುಂಬವನ್ನು ಸಾಗಿಸುವುದು ಬಹಳ ಕಷ್ಟ ಸಾಧ್ಯ. ಒಮ್ಮೆಯಾದರೂ ನಮ್ಮ ಈ ಒಂದು ಕಷ್ಟಕ್ಕೆ ಸ್ಪಂದಿಸಬೇಕು ಸರ್ಕಾರ ಇರಲಿ ಅಥವಾ ಇತರ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಾಗಿರಲಿ. ನೋಡಿ, ಉದಾಹರಣೆಗೆ ಗಾರೆ ಕೆಲಸ ಇರಲಿ ಅಥವಾ ಯಾವುದೇ ಒಂದು ಸಂಸ್ಥೆ ಅವರು ಕಟ್ಟಿಕೊಂಡಿದ್ದಾರೆ, ಅವರಿಗೆ ವೈದ್ಯಕೀಯ ವೆಚ್ಚ, ಮಕ್ಕಳ ವಿದ್ಯಕ್ಕೆ, ಹಾಗೆ ಅವರ ಮದುವೆ, ಇನ್ನಿತರ ಖರ್ಚುಗಳಿಗೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಕೊಡುವ ಒಂದು ವ್ಯವಸ್ಥೆ ಇದೆ. ಅದು ನಮಗೆ ಯಾಕೆ ಇಲ್ಲ? ಅಸಂಘಟಿತ ಸಂಘಟನೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಇವರು ನಮ್ಮನ್ನು ಕಡೆಗಣಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಮ್ಮೆಲ್ಲ ಸದಸ್ಯ ಬಂಧುಗಳು ಇದನ್ನು ಕೇಳಬೇಕಾಗ್ತದೆ. ಹಾಗೆ ಈ ವೇದಿಕೆಯಲ್ಲಿ ನೀವು ರಾಜರ ಕಾಲದಿಂದ ಇದ್ದವರು ಹಾಗೆ ಹೀಗೆ ಹೊಗಳುವುದು ಒಂದು ಬಿಟ್ಟರೆ ಬೇರೆ ಇದುವರೆಗೆ ಯಾವುದೇ ಥರದ ಒಂದು ನಮಗೆ ಸರಿಯಾದ ಒಂದು ಸವಲತ್ತುಗಳು ನೀಡ್ತಾ ಇಲ್ಲ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಸರ್ಕಾರ ಯಾವುದೇ ಇರಲಿ ಅವರು ನಮ್ಮನ್ನು ಕಡೆಗಣಿಸಬಾರ್ದು. ಅದಕ್ಕೆ ನಾವು ಅವರಿಗೆ ಸರಿಯಾದ ಒಂದು ವ್ಯವಸ್ಥೆಯನ್ನು ನಾವೇ ಮಾಡಬೇಕಾಗ್ತದೆ ಅನ್ನುವ ಒಂದು ಇಚ್ಛೆಯನ್ನು ನಾನು ಈಗ ವ್ಯಕ್ತಪಡಿಸ್ತಿದ್ದೇನೆ. ಇದಕ್ಕೆ ನಮ್ಮೆಲ್ಲ ವೃತ್ತಿ ಬಂದವರು ಮುಂದೆ ಯಾವುದೇ ಹೋರಾಟ ಇರಲಿ, ನಾವು ಪ್ರತಿಯೊಂದು ವ್ಯವಸ್ಥೆ ತೆಗೆದುಕೊಳ್ಬೇಕಾದ್ರೆ ಹೋರಾಟದ ಮುಖಾಂತರ ಹೋಗಬೇಕು. ಸುಮ್ಮನೆ ಹೋಗಿ ಕೇಳಿದ್ರೆ ಕೊಡುವುದೇ ಇಲ್ಲ. ಇದಕ್ಕೆ ನಮ್ಮ ಎಲ್ಲ ವೃತ್ತಿ ಬಾಂಧವರು ಇದಕ್ಕೆ ನೀವೆಲ್ಲ ಸಹಕರಿಸಬೇಕು ಮುಂದಿನ ದಿನಗಳಲ್ಲಿ ಅನ್ನುತ್ತಾ, ಹಾಗೆ ನಮ್ಮ ಜಿಲ್ಲಾ ಸಂಘಟನೆಯವರು ಈಗಾಗಲೇ ನಮ್ಮಲ್ಲಿ ಉಪಸ್ಥಿತರಿದ್ದಾರೆ. ರವಿಚಂದ್ರ ಮಾರಾಳಿಯವರು, ಅವರ ಮಾರ್ಗದರ್ಶನ ಕೂಡ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಮಗೆ ಸಿಗುವಂಥದ್ದು ಖಂಡಿತವಾಗಿ ನಾವು ತೆಗೆದುಕೊಳ್ಬೇಕು ಅನ್ನುವ ಮಾತನ್ನು ಹೇಳ್ತಾ, ಹಾಗೆ ಇದುವರೆಗೆ ನಮಗೆ ಇಷ್ಟು ವರ್ಷ ತನಕ ಬಹಳಷ್ಟು ಅಧ್ಯಕ್ಷರುಗಳು ಬಂದು ಬಹಳಷ್ಟು ಒಂದು ಒಳ್ಳೊಳ್ಳೆಯ ಕಾರ್ಯಕ್ರಮ, ಹಾಗೆ ನಮ್ಮ ಸದಸ್ಯರಿಗೆ ಅನುಕೂಲವಾಗುವಂಥ ಯೋಜನೆ, ಹಾಗೆ ಮಕ್ಕಳಿಗೆ ಅನುಕೂಲವಾಗುವಂಥ ಯೋಜನೆಯನ್ನು ರೂಪಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಆಡಳಿತ ಮಂಡಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರಬೇಕು, ಹೀಗೆ ಇರಲಿ ಅಂತ ಆಶಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಎಲ್ಲರೂ ಬರಬೇಕು. ಪ್ರಧಾನ ಕಾರ್ಯದರ್ಶಿಗಳಾಗಿ ಶಶಿಧರಾಚಾರ್ಯ ಬಂಡಾಡಿ, ಜೊತೆ ಕಾರ್ಯದರ್ಶಿಯಾಗಿ ರಘುನಾಥ್ ಶೆಟ್ ಕುಂದಾಪ್, ಶಂಕರ್ ನಾರಾಯಣ, ನಾಗರಾಜ ಆಚಾರ್ಯ ಎಡಬೆಟ್ಟು ಚೆಂಪಿ, ಕೋಶಾಧಿಕಾರಿಯಾಗಿ ಗಣೇಶಾಚಾರ್ಯ ಮುಳ್ಳಿಕಟ್ಟೆ, ಸುಬ್ರಹ್ಮಣ್ಯಾಚಾರ್ಯ ಕಟ್ಬಾಲ್ತೂರು, ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಸಂಘದ ಕೀರ್ತಿ ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂದು ಈ ಸಂದರ್ಭದಲ್ಲಿ ಆಶಿಸುತ್ತಾ 18ನೇ ವರ್ಷದ ವಾರ್ಷಿಕೋತ್ಸವದ ಈ ಸಭಾ ವೇದಿಕೆಯಲ್ಲಿ ಗಣ್ಯರೆಲ್ಲರ ಉಪಸ್ಥಿತಿಯಲ್ಲಿ ಜವಾಬ್ದಾರಿಯನ್ನು ಕುಂದಾಪುರ ತಾಲೂಕು ಚಿನ್ನ ಬೆಳ್ಳಿ ಕೆಲಸಗಾರ ಸಂಘದ ಆಶ್ರಯವು ಬಾಲ್ಯದಿಂದಲೇ ಶಿಸ್ತು, ಪರಿಶ್ರಮ ಹಾಗೂ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಆದರ್ಶ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕೋಟಾ ಸರ್ಕಾರಿ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುತ್ತಿದ್ದಾರೆ. ಈ ಸಂಘ ಅವರ ಏಕತೆ ಮತ್ತು ಅಭಿವೃದ್ಧಿಯ ಸಂಕೇತವಾಗಿದೆ.
ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಈ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಯಶಸ್ಸನ್ನು ಕಂಡು ಈಗ ವಿಶ್ರಾಂತಿಯ ಜೀವನವನ್ನು ನಡೆಸುವ ನಮ್ಮ ಈ ಕುಲ ಕಸುಬಿನ ಹಿರಿಯ ಚೇತರನ್ನ ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ಸುಸಂದರ್ಭ. ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಕೂಡಿ ಅಭಿನಂದಿಸುತ್ತಿದ್ದರೆ ನಿಮ್ಮೆಲ್ಲರ ಹಿರಿಯ ಕೊಂಡಿಯಾಗಿರುವವರನ್ನ ಚಪ್ಪಾಳೆಯ ಮೂಲಕ ನಾವು ಕೂಡ ಅಭಿನಂದಿಸೋಣ. ನಿಮ್ಮ ಚಪ್ಪಾಳೆ ಇವರಿಗೆ ಅಭಿನಂದನೆಯಾಗಿ. ಇನ್ನಷ್ಟು ಜನ ಮುಂದಿನ ಜನಾಂಗಕ್ಕೆ ಪ್ರೇರಣಾದಾಯಿ ಬದುಕಾಗಲಿ ಅಂತ ಆಶಿಸುತ್ತಾ ಈ ಸಂದರ್ಭದಲ್ಲಿ ಅವರನ್ನ ಅಭಿವಂದಿಸಿ ಗೌರವಿಸ್ತಾ ಇದ್ದೇವೆ. ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘ ಕುಂದಾಪುರ ತಾಲೂಕು ಇದರ ವತಿಯಿಂದ ಸಮಾಜದ ಹಿರಿಯ ಚೇತರ ರಲ್ಲಿ 620 ಅಂಕ, ರಾಜ್ಯಕ್ಕೆ 6ನೇ ರ್ಯಾಂಕ್. ನಿಮ್ಮೆಲ್ಲರ ಭರಪೂರ ಚಪ್ಪಾಳೆಯ ಮೂಲಕ ಇವರನ್ನ ಮೊತ್ತ ಮೊದಲಾಗಿ ಅಭಿನಂದಿಸಬೇಕು. ನಮ್ಮ ಈ ಕೆಲಸಗಾರರ 98.56 ಉಡುಪಿ ಜಿಲ್ಲೆಗೆ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಸ್ಥಾನ ಹಾಗೂ ರಾಜ್ಯ ಮಟ್ಟದಲ್ಲಿ 6ನೇ ಸ್ಥಾನವನ್ನು ಗಳಿಸಿದ್ದಾರೆ. ಇವರಿಗೆ ಭರಪೂರ ಚಪ್ಪಾಳೆಯ ಮೂಲಕ ಮೊತ್ತ ಮೊದಲ ನಿಮ್ಮ ಅಭಿನಂದನೆ. ಅಭ್ಯಾಗತರೆಲ್ಲರೂ ಸೇರಿ ಈ ಸಾಧನೆಯನ್ನ ಮಾಡಿರುವ ಹಾಗೆ ಅಮೋಘ ಸನ್ ಆಫ್ ಗಣೇಶಾಚಾರ್ಯ TT ರೋಡ್, ಮುಕಾಂಬಿಕಾ ಜುವೆಲ್ಲರ್ಸ್, ಕೋಡಿ ರೋಡ್, ಹಂಗಳೂರು 625ರಲ್ಲಿ 611 ಅಂಕವನ್ನು ಪಡೆದು 97.76% ಅಂಕವನ್ನು ಪಡೆದಿದ್ದಾರೆ. ಸಾನ್ವಿ ಆಚಾರ್ಯ ಡಾಕ್ಟರ್ ಆಫ್ ವೀಣಾ ಆಚಾರ್ಯ ಅನುಪಸ್ಥಿತಿ ಇದೆ. ಅಶ್ವಿನ್ ಕೆ ಸನ್ ಆಫ್ ಕೃಷ್ಣ ಆಚಾರ್ಯ, ಕೀರ್ತಿ ಜುವೆಲ್ಲರ್ಸ್, ಕೋಟೇಶ್ವರ 625ರಲ್ಲಿ 596 ಅಂಕವನ್ನು ಪಡೆದು 95% ಅಂಕವನ್ನು ಪಡೆದಿದ್ದಾರೆ. ಈ 4 ಜನ ವಿದ್ಯಾರ್ಥಿಗಳನ್ನ ಈ ಸಂದರ್ಭದಲ್ಲಿ ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಪರವಾಗಿ ಅಭಿವಂದಿಸಿ NS ಮಿಷನ್ ಕಟಿಂಗ್ ವರ್ಕ್ಸ್ ಕುಂದಾಪುರ 625ರಲ್ಲಿ 573 ಅಂಕವನ್ನು ಪಡೆದುಕೊಂಡಿದ್ದಾರೆ. 91% ಅಂಕವನ್ನು ಪಡೆದಿದ್ದಾರೆ. ಶ್ರೇಯ ಎಂ ಆಚಾರ್ಯ 625ರಲ್ಲಿ 563 90% ಅಂಕವನ್ನು ಪಡೆದಿದ್ದಾರೆ. ಹಾಗೆ ಇನ್ನೋರ್ವರು ಶ್ರೀಯುತ ಸ್ವಾತಿ ಆರ್ ಶೇಟ್, ಡಾಕ್ಟರ್ ಆಫ್ ರವೀಂದ್ರ ಶೇಟ್, ಬೈಂದೂರು, ಶಿರೂರು ಬೈಂದೂರು, 8ನೇ ತರಗತಿಯ NMMS ಎಕ್ಸಾಮ್ ಗುರುತಿಸಿ ಗೌರವಿಸಿಕೊಳ್ತಾ ಇದ್ದೇವೆ. ಸಿಂಚನ ಡಾಕ್ಟರ್ ಆಫ್ ನಾಗರತ್ನಾಚಾರ್ಯ ಹೊಂಬಾಡಿ 600 ಅಂಕದಲ್ಲಿ 592 ಅಂದರೆ 98.67% ಅಂಕವನ್ನು ಪಡೆದುಕೊಂಡಿದ್ದಾರೆ. ಶುಭ ಡಾಕ್ಟರ್ ಆಫ್ ಕೆ ಪ್ರವೀಣಾಚಾರ್ಯ, ಶುಭ ನಿಲಯ ಅಂಕದಕಟ್ಟೆ 600ರಲ್ಲಿ 580 ಅಂಕವನ್ನು ಪಡೆದು 96.66% ಅಂಕವನ್ನು ಪಡೆದುಕೊಂಡಿದ್ದಾರೆ. ಅನುಷಾ ಡಾಕ್ಟರ್ ಆಫ್ ಸುಬ್ರಹ್ಮಣ್ಯ ಆಚಾರ್ಯ, ಚಿಕ್ಕಮ್ಮ ಮಿಷನ್ ಕಟಿಂಗ್ ವರ್ಕ್ಸ್, ಸೂರ್ನಳ್ಳಿ ರೋಡ್, ಕುಂದಾಪುರ 600ರಲ್ಲಿ 572 90. ಚಿನ್ನ ಬೆಳ್ಳಿ ಕೆಲಸಗಾರರ ಕುಟುಂಬದ ಕೀರ್ತಿಯನ್ನ ಹೆಚ್ಚಿಸಿದ್ದೀರಿ. ಇನ್ನಷ್ಟು ಸಾಧನೆ ಮಾಡುವ ಪ್ರೇರಣೆ ನಿಮ್ಮದಾಗಲಿ ಅಂತ ಆಶಿಸ್ತಾ ₹10,000 ಮೊತ್ತದ ಭದ್ರತಾ ಠೇವಣಿ ಅವರ ತಂದೆ ಸಂಘದ ಸಕ್ರಿಯ ಸದಸ್ಯರಾಗಿ ಬಹಳಷ್ಟು ವರ್ಷಗಳಿಂದ ನಮ್ಮೊಂದಿಗೆ ದುಡಿದವರು ಅಕಾಲಿಕ ಮರಣವನ್ನಪ್ಪಿದ್ದಾರೆ. ಆ ಕಾರಣಕ್ಕಾಗಿ ಅವರ ಮಗಳಿಗೆ ಭದ್ರತಾ ಠೇವಣಿಯಾಗಿ ₹10,000 ಭದ್ರತಾ ಬಾಂಡ್ ಅನ್ನ ಹಸ್ತಾಂತರಿಸಿದ್ವಿ. ಕಾರ್ಯಕ್ರಮಗಳು ಮತ್ತು 18ನೇ ವಾರ್ಷಿಕೋತ್ಸವ ಚಿನ್ನ ಬೆಳಗೆರೆ ಕೆಲಸಗಾರರ ಸಂಘದ 18ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವ ಗೌರವ ಅಧ್ಯಕ್ಷರು ಶ್ರೀ ಕುಶಕುಮಾರ್ ಅವರೇ, ಕೃಷ್ಣ ಆಚಾರ್ಯ ಅವರೇ, ರಾಘವೇಂದ್ರ ಶೇಟ್ ಅವರೇ, ಪದ್ಮನಾಭ ಆಚಾರ್ಯ ಅವರೇ, ಶ್ರೀಧರ ಆಚಾರ್ಯ ಅವರೇ,
ಶಶಿಧರ್ ಆಚಾರ್ಯ, ರಘುನಾಥ್ ಶೇಟ್ ಅವರೇ, ನಾಗರಾಜ್ ಆಚಾರ್ಯ, ಗಣೇಶ್ ಆಚಾರ್ಯ, ಸುಬ್ರಹ್ಮಣ್ಯ ಆಚಾರ್ಯ ಅವರೇ, ಹಾಗೂ ಉಡುಪಿ ಚಿನ್ನ ಬೆಳ್ಳಿ ಕೆಲಸಗಾರರ ರವಿಚಂದ್ರ ಆಚಾರ್ಯ ಅವರೇ, ಶ್ರೀ ವೆಂಕಟೇಶ್ ಶೇಟ್ ಅವರೇ, ಶ್ರೀಮತಿ ಪ್ರೇಮ ರೇಖಾ ಬ್ರಹ್ಮಾವರವರ ಶಿಕ್ಷಕರು ಇವರು. ನಾನು ಪ್ರಥಮವಾಗಿ ಈ ಭವ್ಯ ಸಭಾಭವನ ತಾವು ಏನು ನಿರ್ಮಿಸಿದ್ದೀರಾ, ಈ ಕುಂದಾಪುರ ವಿಶ್ವಕರ್ಮ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೂ, ಯಾರೆಲ್ಲ ಈ ಸಭಾಭವನ ಆಗಲಿಕ್ಕೆ ದುಡ್ದಿದ್ದೀರಾ ಹಾಗೂ ಯಾರೆಲ್ಲ ದಾನಿಗಳಿದ್ದೀರಾ ಅವರಿಗೆ ನಾನು ಪ್ರಥಮವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಎಲ್ಲರ ಫೋಟೋಗಳಿದೆ, ಯಾರೆಲ್ಲ ಇಲ್ಲಿ ದಾನಿಗಳಿದ್ದಾರೆ, ಯಾರೆಲ್ಲ ಈ ಸಭಾಭವನಕ್ಕೋಸ್ಕರ ದುಡಿದಿದ್ದಾರೆ ಅವರಿಗೆಲ್ಲ ನನ್ನ ಅಭಿನಂದನೆಗಳು. ಒಂದು ಸುಸಜ್ಜಿತವಾದ ಅವಾನಿಯಂತ್ರಿತ ಈ ಸಭಾಭವನವನ್ನು ನಿರ್ಮಿಸಿದ್ದಕ್ಕೆ ನಮ್ಮ ವಿಶ್ವಕರ್ಮ ಸಮಾಜದ ಎಲ್ಲರಿಗೂ ನಾನು ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಅಧ್ಯಕ್ಷರು ಹೇಳಿದ್ದಾರೆ ಕಟ್ಟಡ ಏನೋ ಮುಗಿಸಿದ್ದೀವಿ, ಆದರೆ ಇನ್ನು ಬಾಕಿ ಬಿಲ್ ಪೇಮೆಂಟ್ ಇದೆ, ನೀವು ಸರ್ಕಾರದಿಂದ ಏನೋ ನಮಗೆ ಅನುದಾನ ಕೊಡಿಸ್ಬೇಕು ಅಂತೇಳಿ ಈಗಾಗ ಸರ್ಕಾರಕ್ಕೆ ನಾವು ಆಗಲೇ ಆ ಮನವಿ ಸಲ್ಲಿಸಿದ್ವಿ. ಆದರೆ ಆ ಮನವಿ ಇನ್ನೂ ಅಧಿಕೃತವಾಗಿ ನಮಗೆ ಯಾವುದೇ ಅನುದಾನ ಬಂದಿಲ್ಲ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಖಂಡಿತ ನಾನು ಈಗ ನಮ್ಮ ಹೊಸ ಮುಖ್ಯಮಂತ್ರಿಗಳ ಸರ್ಕಾರದಲ್ಲಿ ಖಂಡಿತ ನಾನು ನಿಮಗೆ ಏನು ಅನುದಾನ ಬರಬೇಕು, ಮುಂದೆ ಏನು ತಾವು ಈ ಹಿಂದೆ ಸರ್ಕಾರಕ್ಕೆ ಅನುಮೋದನೆ ಸಲ್ಲಿಸಿದ್ರಿ, ಅದಕ್ಕೆ ನಾನು ಖಂಡಿತ ನನ್ನ ಪ್ರಾಮಾಣಿಕ ಪ್ರಯತ್ನದಿಂದ ನಿಮಗೆ ಅನುದಾನ ಬರುವಲ್ಲಿ ಖಂಡಿತ ನನ್ನ ಸಹಕಾರ ಇರುತ್ತೆ ಅಂತೇಳಿ ಅಧ್ಯಕ್ಷರಿಗೆ ನಾನು ಈ ಮೂಲಕ ತಿಳಿಸ್ತೇನೆ. ಏನು ತಾವು ಈ ಕಾರ್ಯಕ್ರಮಗಳ ಮುಖಾಂತರ ಯಾರು ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರರು ಹಿರಿಯರಿದ್ದರು ಅವರಿಗೆ ನೀವು ಸನ್ಮಾನ ಮಾಡಿದ್ದೀರಾ, ಅವರು ಖಂಡಿತ ಇದೊಂದು ಶ್ಲಾಘನೀಯ ಕೆಲಸ. ಹಿರಿಯರಿಗೆ ಅವರು ಸಂಧ್ಯಾ ಕಾಲದಲ್ಲಿ ಅವರಿಗೆ ಗೌರವ ಸಲ್ಲಿಸಿ, ಯಾಕಂದರೆ ಚಿಕ್ಕಂದಿನಿಂದ ಕುಲಕಸಬು ಮಾಡ್ಕೊಂಡ್ಬಂದು ಈಗ ಅವರಿಗೆ ಒಂದು ಗುರುತಿಸಿ ಅವರನ್ನು ಸನ್ಮಾನಿಸಿದ್ದೀರಾ. ಹಿರಿಯರಿಗೆ ಸಂಧ್ಯಾ ಕಾಲದಲ್ಲಿ ಅದೊಂದು ನಿಜವಾಗ್ಲೂ ಅವ್ರನ್ನ ಗುರುತಿಸಿರೋದು ಒಂದು ಉತ್ತಮ ಕೆಲಸ ಅಂತ ನಾನು ಈ ಸಂಘಕ್ಕೆ ಒಂದು ಶ್ಲಾಘನೀಯ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಅತಿ ಉತ್ತಮವಾದ ಕೆಲಸ ಅಂದರೆ ತಾವು ಯಾರು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಅವರು ಉತ್ತೀರ್ಣರಾಗಿದ್ದಾರೆ, ಅವರು ತಮ್ಮ ಕಠಿಣ ಶ್ರಮದಿಂದ ಹಾಗೂ ಅವರ ಪೋಷಕರು, ತಂದೆ ತಾಯರು ಮತ್ತು ಅವರ ಗುರುಗಳ ಮಾರ್ಗದರ್ಶನದಿಂದ, ಶಿಸ್ತಿನಿಂದ ಅವರು ಓದಿ ಇವತ್ತು ಈ ಅತ್ಯುನ್ನತ ಶ್ರೇಣಿಯಲ್ಲಿ ಅವರು ತೇರ್ಗಡೆಯಾಗಿ ಇವತ್ತು ಕುಂದಾಪುರಕ್ಕೆ ಹಾಗೂ ಅವರ ಮನೆಯವರಿಗೆ, ನಮ್ಮ ಸಮಾಜಕ್ಕೆ ಗೌರವ ತಂದಿದ್ದಾರೆ. ಅವರಿಗೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ತೇನೆ. ಇನ್ನೊಂದು ಮನವಿ ವಿದ್ಯಾರ್ಥಿಗಳಲ್ಲಿ, ತಾವು ಓದಿನ ಜೊತೆಗೆ ಒಳ್ಳೆಯ ಹವ್ಯಾಸ ಇಟ್ಕೋಬೇಕು. ಉತ್ತಮ ಬರವಣಿಗೆ, ಗುಂಡಾಗಿ ಅಕ್ಷರ ಬರೆದು ಉತ್ತಮ ಬರವಣಿಗೆ, ಹ್ಯಾಂಡ್ ರೈಟಿಂಗ್, ಅದು ಸಹ ಒಂದು ಉತ್ತಮ ಹವ್ಯಾಸ. ನಮಗೆ ವಿಶ್ವಕರ್ಮರಿಗೆ ಅದರಲ್ಲೂ ಕಲೆ ರಕ್ತಗತವಾಗಿ ಬಂದಿರೋದ್ರಿಂದ ನಮಗೆ ಅಕ್ಷರ ಗುಂಡಾಗಿ ಬರೆಯೋದೇನು ನಮಗೇನು ಅಂಥ ಕಷ್ಟದ ಕೆಲಸ ಅಲ್ಲ. ನಮ್ಮವರೆಲ್ಲ ವಿಶ್ವಕರ್ಮರೆಲ್ಲ ಅಕ್ಷರ ತುಂಬ ಗುಂಡಾಗೆ ಬರೀತಾರೆ. ಆದರೂ ಹ್ಯಾಂಡ್ ರೈಟಿಂಗ್ ಉತ್ತಮವಾಗಿ ಗುಂಡಾಗಿ ಅಕ್ಷರ ಬರೋದು ಸಹ ಒಂದು ಹವ್ಯಾಸ. ಅದರ ಜೊತೆಗೆ ಕ್ರೀಡೆ, ಯಾವುದಾದ್ರೂ ಕ್ರೀಡೆಯಲ್ಲಿ ತಾವು ಹವ್ಯಾಸ ಬೆಳೆಸ್ಕೊಳ್ಳಿ. ಜೊತೆಗೆ ಇಲ್ಲಿನ ಗಂಡು ಕಲೆ ಏನಿದೆ, ಕರಾವಳಿಯ ಗಂಡು ಕಲೆ, ಯಕ್ಷಗಾನ, ತಾಳಮದ್ದಲೆ, ಭಾಗವತಿಕೆ ಮತ್ತು ರಂಗಕಲೆ, ನಾಟಕ ಮತ್ತು ಸಾಹಿತ್ಯ ಕಲೆ ಮತ್ತು ಯಾವುದಾದ್ರೂ ಒಂದು ಇನ್ಸ್ಟ್ರೂಮೆಂಟ್ಸ್, ಇನ್ಸ್ಟ್ರೂಮೆಂಟ್ ಯಾವುದಾದ್ರೂ ಆಗಲಿ, ಸಂಗೀತ, ಈ ಯಾವುದಾದ್ರೂ ಒಂದು ಹವ್ಯಾಸ ಬೆಳೆಸ್ಕೊಳ್ಳಿ. ವಿದ್ಯೆ ಜೊತೆಗೆ ನೀವೇನು ಇವತ್ತು ಉನ್ನತ ಶ್ರೇಣಿಯಲ್ಲಿ ಓದ್ತಾ ಇದ್ದಾರೆ, ಅದ್ರ ಜೊತೆಗೆ ಒಂದು ಹವ್ಯಾಸ ಇರಬೇಕು. ಯಾವಾಗಲೂ ಒಂದು ಹವ್ಯಾಸ ಇರಲಿ, ಅದು ನಿಮಗೆ ಮುಂದೆ ಜೀವನದಲ್ಲಿ ತುಂಬ ಅನುಕೂಲ ಆಗುತ್ತೆ. ಮತ್ತು
ತಾವು ಇವತ್ತು ನಮ್ಮ ಚಿನ್ನ ಬೆಳ್ಳಿ ಸಮಾಜದ ಸಂಘದಿಂದ ಏನು ತಮ್ಮನ್ನು ಗೌರವಿಸಿದ್ದಾರೆ ಅದು ತಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಇವತ್ತು ನಿಮ್ಮನ್ನು ಬೆನ್ನು ತಟ್ಟಿದ್ದಾರೆ. ತಾವು ಈ ಸಮಾಜಕ್ಕೆ ತಮ್ಮ ಕೊಡುಗೆ ಇದೆ. ತಾವು ಮುಂದೆ ತಮ್ಮ ಕನಸು ಏನಿದೆ, ತಾವು ಏನಾಗಬೇಕಂತಿದ್ದೀರಾ ಅದು ಸಾಕಾರಗೊಳಿಸಿ ಈಗ ಏನು ಕಠಿಣ ಶ್ರಮ ವಿದ್ಯಾಭ್ಯಾಸ ಮಾಡಿದ್ರೆ ಇದನ್ನೇ ಮುಂದುವರಿಸಿ ನಿಮ್ಮ ಕನಸು ಈಡೇರಲಿ ಅಂತ ನಾನು ತಾಯಿ ಕಾಳಿಕಾದೇವಿಯಲ್ಲಿ ಬೇಡ್ಕೊಳ್ತೇನೆ. ತಮ್ಗೆ ತಾಯಿ ಕಾಳಿಕಾದೇವಿ ಆಶೀರ್ವಾದ ಸದಾ ಇರಲಿ ಅಂತ ನಾನು ತಮ್ಮ ವಿದ್ಯಾರ್ಥಿಗಳಿಗೆಲ್ಲ ಬೇಡ್ಕೊಳ್ತೇನೆ. ಹಾಗೆ ಯಾರೆಲ್ಲ ಈಗ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಾರೆ ಅವರಿಗೆ ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ ಅರಿವು ಯೋಜನೆ ಶೈಕ್ಷಣಿಕ ಸಾಲ 1 ಲಕ್ಷ ಪ್ರತಿ ವರ್ಷ 1 ಲಕ್ಷ ಅರಿವು ಯೋಜನೆ ಇದೆ. ಅವರು CETಯಿಂದ ಸೆಲೆಕ್ಟ್ ಆಗಿರಬೇಕು ಅಥವಾ ನೀಟಿಂದ ಸೆಲೆಕ್ಟ್ ಆಗಿರ್ಬೋದು. ಡೆಂಟಲ್ಲು, ಫಾರ್ಮಸಿ, ನರ್ಸಿಂಗು, BBA, BBM, ಲಾ ಓದೋರು, ಡಾಕ್ಟ್ರು, ನರ್ಸಿಂಗ್ ಎಲ್ಲರಿಗೂ ಪ್ರೊಫೆಷನಲ್ ಕೋರ್ಸ್ ಓದೋರಿಗೆ ಗೌರ್ಮೆಂಟ್ ಸೀಟ್ ಯಾರಿಗೆ ಅಲಾಟ್ ಆಗಿದೆ ಅವರು ನೇರವಾಗಿ ನಮ್ಮ ನಿಗಮಕ್ಕೆ ಇಲ್ಲಿ ಕುಂದಾಪುರದಲ್ಲಾದರೆ ಕರ್ನಾಟಕ 1 ಜನಸಂಪರ್ಕ ಕೇಂದ್ರ ಅಥವಾ ಹಳ್ಳಿಯಲ್ಲಾದರೆ ಗ್ರಾಮ 1 ಅಲ್ಲಿ ಆನ್ಲೈನಲ್ಲೇ ಅರ್ಜಿ ಹಾಕಬೇಕು. ಅರ್ಜಿ ಹಾಕೋದಕ್ಕೆ ಪ್ರಮುಖವಾಗಿ ನಮ್ಮ ವಿಶ್ವಕರ್ಮ ಜಾತಿ ಸರ್ಟಿಫಿಕೇಟ್ ಮಾಡಿಸಿರ್ಬೇಕು, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟು, CETಯಲ್ಲಿ ಸೆಲೆಕ್ಟ್ ಆಗಿರೋದು ಅಥವಾ ನೀಟಲ್ಲಿ ಸೆಲೆಕ್ಟ್ ಆಗಿರೋದು ಸರ್ಟಿಫಿಕೇಟು, PUCಯಲ್ಲಿ ಪಾಸ್ ಆಗಿರೋದು, ಇಷ್ಟನ್ನು ಆನ್ಲೈನಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ಮತ್ತು ನಿಮ್ಮ ಅಕೌಂಟ್ ಇರಬೇಕು, ಸ್ಟೂಡೆಂಟ್ಸು ಬ್ಯಾಂಕಲ್ಲಿ ಅಕೌಂಟ್ ಇರಬೇಕು, ಅದು ಆಧಾರ್ ಲಿಂಕ್ ಆಗಿರಬೇಕು. ಯಾಕಂದರೆ ಹಣ ನೇರವಾಗಿ ವಿದ್ಯಾರ್ಥಿ ಅಕೌಂಟಿಗೆ ಆನ್ಲೈನಲ್ಲಿ ಜಮಾ ಆಗುತ್ತೆ. ಅದರಿಂದ ವಿದ್ಯಾರ್ಥಿಗಳ ಅಕೌಂಟ್ ಸಹ ಇರಬೇಕು. 1 ಲಕ್ಷ ಪ್ರತಿ ವರ್ಷ ಸಿಗುತ್ತೆ. ವಿದ್ಯಾಭ್ಯಾಸ ಮುಗಿದ ನಂತರ 6 ತಿಂಗಳು ಅವರಿಗೆ ಕಾಲಾವಕಾಶ ಕೊಡ್ತವೆ. ಆಗ ಅವರು ಕೆಲಸ ಹುಡ್ಕೊಂಡು ಆ ನಂತರ ಮರುಪಾವತಿ ಮಾಡಬೇಕು. ನೀವು ನ್ಯಾಷನಲೈಸ್ ಬ್ಯಾಂಕಲ್ಲಿ ಎಜುಕೇಷನ್ ಲೋನ್ ಇದೆ, ಅಲ್ಲಿ 8% ಬಡ್ಡಿ ಇದೆ. ಆದರೆ ನಮ್ಮಲ್ಲಿ ಬರೀ 2% ಅಷ್ಟೇ ಬಡ್ಡಿ, ವರ್ಷಕ್ಕೆ 2% ವಿಶ್ವಕರ್ಮ ನಿಗಮದಲ್ಲಿ. ಇದರ ಸವಲತ್ತನ್ನು ತಾವು ಎಲ್ಲ ಪಡ್ಕೊಳ್ಬೇಕು ಅಂತ ಹೇಳ್ತೇನೆ. ಮತ್ತು ವಿದೇಶ ವ್ಯಾಸಂಗಕ್ಕೆ ಯಾರು ನಮ್ಮಲ್ಲಿ MS ಮಾಡಲಿಕ್ಕೆ ಹೋಗ್ತಾರೆ, ಇಂಜಿನಿಯರಿಂಗ್ ಮುಗಿದ ಮೇಲೆ, ಡಾಕ್ಟರ್ ಮುಗಿದ ಮೇಲೆ ವಿದೇಶದಲ್ಲಿ ವ್ಯಾಸಂಗ ಮಾಡಲಿಕ್ಕೆ MSc ಮಾಡಲಿಕ್ಕೆ ಹೋಗ್ತಾರೆ, ಅವ್ರಿಗೆ ನಮ್ಮ ನಿಗಮದಲ್ಲಿ 50 ಲಕ್ಷ ಬಡ್ಡಿ ರಹಿತ ಸಾಲ. ತಾವು ದಯಮಾಡಿ ಬ್ಯಾಂಕಲ್ಲಿ ಸಹ 8% ಬಡ್ಡಿ ಇದೆ ವಿದೇಶಿ ವ್ಯಾಸಂಗಕ್ಕೆ ಸಾಲ, ಶೈಕ್ಷಣಿಕ ಸಾಲ. ನಮ್ಮ ನಿಗಮದಲ್ಲಿ ಬಡ್ಡಿ ರಹಿತ ಸಾಲ ಇದೆ ವಿಶ್ವಕರ್ಮರಿಗೆ. ಯಾರು ವಿದೇಶದಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಹೋಗ್ತಾರೆ ಅವ್ರಿಗೆ 50 ಲಕ್ಷ ಬಡ್ಡಿ ರಹಿತ ಸಾಲ. ದಯಮಾಡಿ ಈ ಸವಲತ್ತನ್ನು ಸಹ ಪಡ್ಕೊಳ್ಬೇಕು. ಎರಡನೇದಾಗಿ ಎಲ್ಲರೂ ಇಂಜಿನಿಯರಿಂಗು, ಮೆಡಿಕಲ್ಲು, ಪ್ರೊಫೆಷನಲ್ ಕೋರ್ಸು PUC ಆದಮೇಲೆ ಖಂಡಿತ ಈಗಿನ ಈ ಪರಿಸ್ಥಿತಿಯಲ್ಲಿ, ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಎಲ್ಲೋ ನಮ್ಮ ಕುಲಕಸಬನ್ನು ಮರೆಯುತ್ತಾ ಇದ್ದೇವೆ. ಈಗ ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ಇದು ಶಿವಮೊಗ್ಗದ ಸಾಗರದಲ್ಲಿ ಶ್ರೀಗಂಧ ಕೌಶಲ್ಯ ಅಭಿವೃದ್ಧಿ ಇನ್ಸ್ಟಿಟ್ಯೂಟ್ ಒಂದು ಬಂದಿದೆ. ಅಲ್ಲಿ ನಮ್ಮ ಕಲ್ಲು ಕೆತ್ತನೆ ಹಾಗೂ ಮರಕತ್ತನೆಗೆ PUC ನಂತರ ಒಂದು ವರ್ಷದ ಕೋರ್ಸ್ ಇದೆ. ಅದು 15,000 ಅವರಿಗೆ ಸ್ಕಾಲರ್ಶಿಪ್ ಇದೆ. ಅದರಲ್ಲಿ ಉತ್ತಮ ಕೋರ್ಸ್ ಇದೆ. ಕೌಶಲ್ಯಾಭಿವೃದ್ಧಿ ನಮ್ಮ ಸರ್ಕಾರದ್ದು ಶಿವಮೊಗ್ಗದಲ್ಲಿ. ದಯಮಾಡಿ ಯಾರೆಲ್ಲ ಶಿಲ್ಪಕಲೆ ಬಗ್ಗೆ ಹಾಗೆ ಮರಕೆತ್ತನೆ ಬಗ್ಗೆ ಯಾರಿಗೆಲ್ಲ ಇಚ್ಛೆ ಇದೆ ಅವ್ರು ದಯಮಾಡಿ ಶಿವಮೊಗ್ಗದಲ್ಲಿ ಕೊಡ್ಸೋಡಿ. ಎರಡನೇದು ಇನ್ನೊಂದು ಉದ್ಯಮ ನಮ್ಮ ನಿಗಮದ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿರುವ ಅರಣ್ಯ ಭವನ ಅಲ್ಲಿ ವುಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಿದೆ. ಅಲ್ಲಿ ಯಾರು ನಮ್ಮ ಕಾಷ್ಟಶಿಲ್ಪಿಗಳಿದ್ದಾರೆ, ಕಾಷ್ಟಶಿಲ್ಪಿಗಳ ಮಕ್ಕಳಿಗೆ 2nd PUC ಓದಿರೋರಿಗೆ 1 ವರ್ಷ ಕೋರ್ಸ್ ಇದೆ. ಇಲ್ಲಿ 30 ಸ್ಟೂಡೆಂಟ್ಸ್ನ ಪ್ರತಿ ವರ್ಷ ತಗೋತಾರೆ. ನಾನು ಹೋದ್ವಾರ ಅಲ್ಲಿ ಭೇಟಿ ಕೊಟ್ಟಿದ್ದೆ. ಆದರೆ ದುರದೃಷ್ಟವಶಾತ್ ಯಾರು ನಮ್ಮ ಮಕ್ಕಳು, ಕರ್ನಾಟಕದ ಮಕ್ಕಳು, ಕಾರ್ಪೆಂಟ್ರ್ ಮಕ್ಕಳು ಒಬ್ಬ ಸ್ಟೂಡೆಂಟು ಅಲ್ಲಿಲ್ಲ. ಎಲ್ಲ ಅಸ್ಸಾಮು, ಗುಜರಾತು, ಕಾಶ್ಮೀರು, ಅಲ್ಲಿ ನಾರ್ತ್ ಇಂಡಿಯಾ ಮಕ್ಕಳೇ ಅಲ್ಲಿ ಬಂದು ಓದ್ತಾ ಇದ್ದಾರೆ. 1 ವರ್ಷ ಕೋರ್ಸ್ ಇದೆ ಕಾಷ್ಟಶಿಲ್ಪಕ್ಕೆ. ಈಗಿನ ತಂತ್ರಜ್ಞಾನ ಏನಿದೆ, ಈಗಿನ CNC ಮಿಷಿನ್ ಏನಿದೆ, ಈಗಿನ ಏನು ಡಿಜಿಟಲ್ 3D 2D
ಕ್ಯಾಟ್ ಪ್ರೋಗ್ರಾಮಿಂಗ್ ಎಲ್ಲ ಕೋರ್ಸಲ್ಲಿ ಸಂಪೂರ್ಣವಾಗಿ ಇವತ್ತಿನ ತಂತ್ರಜ್ಞಾನ ಇದೆ, ಅದನ್ನು ತರಬೇತಿ ಕೊಡುವಂತಹ ಅದು ಒಂದು ರಾಜ್ಯ ಸರ್ಕಾರದ ಸ್ಕಿಲ್ಡ್ ಪ್ರೋಗ್ರಾಮ್. ಅದು ನಮ್ಮ ನಿಗಮದ ಸಹಯೋಗದೊಂದಿಗೆ ಇರೋದು. ಅದಕ್ಕೂ ಸಹ 15,000 ಸ್ಕಾಲರ್ಶಿಪ್ ಸಿಗುತ್ತೆ ನಿಮ್ಗೆ. ಅದರ ನಿಗಮದಿಂದ ಅಲ್ಲಿ ಫೀಸ್ ಇದೆ ಸ್ವಲ್ಪ, 1 ವರ್ಷ ಕೋರ್ಸ್. ಈಗೆಲ್ಲ ಯಾರು ಕೋರ್ಸ್ ಮಾಡಿದ್ದಾರೆ ಅವರಿಗೆ ಇಮ್ಮಿಡಿಯೇಟ್ ಕೆಲಸ ಸಿಗುತ್ತೆ, ಅಥವಾ ತಾವು ಸ್ವಂತ ಉದ್ಯಮ ಶುರು ಮಾಡಲಿಕ್ಕೆ ಆ ಸರ್ಟಿಫಿಕೇಟಿಂದ MSMEಯಲ್ಲಾಗಲಿ ಅಥವಾ PM ವಿಶ್ವಕರ್ಮ ಅಥವಾ ಮುದ್ರಾ ಯೋಜನೆಯಲ್ಲಿ ಲೋನ್ ತಗೊಳ್ಳಿಕ್ಕೆ ಆ ಸರ್ಟಿಫಿಕೇಟ್ ಉಪಯೋಗ ಆಗುತ್ತೆ. ತಾವು ಉದ್ಯಮ ಸಹ ಶುರು ಮಾಡಬಹುದು. ದಯಮಾಡಿ ಯಾರು PUC ನಂತರ ಕಾಷ್ಟಶಿಲ್ಪದ ಬಗ್ಗೆ MSME ಮಿಷನ್ ಉದ್ಯಮ ಸ್ಥಾಪನೆ ಮಾಡುವಂಥ ಅಥವಾ ಯಾರಾದರೂ ಕಾರ್ಪೆಂಟ್ ಇದ್ದರೆ ಅವ್ರ ಮಕ್ಕಳನ್ನು ಈ 1 ವರ್ಷದ ತರಬೇತಿಗೆ ಈ ಡಿಪ್ಲೊಮಾ ಕೋರ್ಸ್ಗೆ ತಾವು ದಯಮಾಡಿ ಸೇರಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾನೆ. ಮತ್ತು SLC ಇಂದ ಹೋದವರಿಗೆ 3 ತಿಂಗಳ ಟ್ರೈನಿಂಗ್ ಕೋರ್ಸ್ ಇದೆ ಅಲ್ಲೇ SLC ಅವರಿಗೆ. ಆನಂತರ ಬಡಗಿತನ ಮಾಡೋರ ಮಕ್ಕಳು ಏನು ವಿದ್ಯಾಭ್ಯಾಸ ಇಲ್ಲ, ನಾವು ಬಡಗಿತನ ಮಾಡ್ತಾ ಇದ್ದೀವಿ, ನಾವು CNC ಮಿಷಿನ್ ಹಾಕ್ಬೇಕಂದ್ರೆ ಅವ್ರಿಗೆ 1 ತಿಂಗಳ ಕೋರ್ಸ್ ಇದೆ. ಈ ಸರ್ಟಿಫಿಕೇಟ್ ಇದ್ದರೆ ನೀವು MSMEನಲ್ಲಿ 25 ಲಕ್ಷ ಲೋನ್ ಸಿಗುತ್ತೆ, 7 ಲಕ್ಷ ಸಬ್ಸಿಡಿ ಇದೆ. ಯಾರು ಇದನ್ನು ಸವಲತ್ತನ್ನು ಪಡ್ಕೋತಾ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ಸ್ಕಿಲ್ಡ್ ಪ್ರೋಗ್ರಾಮ್ ಇದು. ನಮ್ಮ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿರುವ ಅರಣ್ಯ ಭವನ, ಆ ಟಾಟಾ ಇನ್ಸ್ಟಿಟ್ಯೂಟಲ್ಲೇ ಇದೆ ಇದು, ವುಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಮತ್ತು ಇನ್ನೊಂದು ನಮ್ಮಲ್ಲಿ ಯಾರು ಕಮ್ಮಾರಿಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ವೆಲ್ಡಿಂಗ್ ಟೆಕ್ನಾಲಜಿ ಅಂತ ಜರ್ಮನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ITI ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಒಂದು ನಮ್ಮ ನಿಗಮದ ಸಹಯೋಗದೊಂದಿಗೆ, ಅದನ್ನು ಯಾರು ಕಮ್ಮಾರಿಕೆ ಮಾಡ್ತಾರೆ ಅವ್ರಿಗೆ ವೆಲ್ಡಿಂಗ್ ಟೆಕ್ನಾಲಜಿ, ಇವತ್ತೇನು ವೆಲ್ಡಿಂಗು ಲೇಸರ್ ಕಟ್ಟಿಂಗ್ ಏನಿದೆ ಆ ಹೊಸ ತಂತ್ರಜ್ಞಾನವನ್ನು ಅಲ್ಲಿ ಹೇಳ್ಕೊಡ್ತಾರೆ. ಆ ಇನ್ಸ್ಟಿಟ್ಯೂಟ್ ಇದೆ, ITI ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಅಲ್ಲಿ ಮತ್ತೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಇದೆ, 2 ವೀಲರು 4 ವೀಲರು ಮೆಕ್ಯಾನಿಕ್ ಹೇಳ್ಕೊಡ್ತಾರೆ. ಮತ್ತು ಮುಖ್ಯವಾಗಿ ಈ ಪೇಂಟಿಂಗ್ ಆ್ಯಂಡ್ ಟಿಂಕರಿಂಗು ನಮ್ಮದೇ ಕೆಲಸ. ಅದು ಬೇರೆ ಯಾರೋ ಅದನ್ನು ಕಬಳಿಸ್ಕೊಂಡಿದ್ದಾರೆ. ಟಿಂಕರಿಂಗ್ ಕೆಲಸ ನಮ್ಮದೇ. ನಾವು ಏನು ಕಮ್ಮಾರಿಕೆ ಮಾಡ್ತೀವಿ ಅದೇ ಕೆಲಸ ಅದು ಟಿಂಕರಿಂಗ್ ಸಹ. ಬಟ್ ಅದರಲ್ಲಿ ಕಮರ್ಷಿಯಲ್ ಆಗಿ ಇವತ್ತು ಹಣ ಗಳಿಸ್ತಾ ಇದ್ದಾರೆ. ಬಟ್ ನಾವು ಇನ್ನೂ ನಮ್ಮ ಕುಲುಮೆ ನಶಿಸಿ ಹೋಗ್ತಾ ಇದೆ ಕಮ್ಮಾರಿಕೆ. ಆದರೂ ನಾವು ಕಮ್ಮಾರಿಕೆನೆಲ್ಲ ಅದು ನಾವು ಇದುವರೆಗೂ ಕಮ್ಮಾರಿಕೆ ಏನು ಕಮರ್ಷಿಯಲ್ ಆಗಿ ನಾವು ಯಾವತ್ತೂ ಕಮ್ಮಾರಿಕೆಯನ್ನು ಮಾಡಿಲ್ಲ. ರೈತರು ಏನು ಬೆಳೆದಿದ್ದು ಕೊಡ್ತಾರೋ ಅದನ್ನು ತಗೊಂಡು ನಾವು ಕಮ್ಮಾರಿಕೆ ಮಾಡಿರೋದು ಅಷ್ಟೇ. ಕಮರ್ಷಿಯಲ್ ಆಗಿ ಹಣಕ್ಕೋಸ್ಕರ ನಮ್ಮ ಕುಲಕಸಬನ್ನು ಯಾವತ್ತೂ ನಾವು ಮಾಡಲೇ ಇಲ್ಲ. ಆದರೆ ಬೇರೆಯವರು ಕಮರ್ಷಿಯಲ್ ಆಗಿ ಏನು ಇವತ್ತು ಹೊಸದು ಟಿಂಕಿಂಗು, ಪೇಂಟಿಂಗು, ಮೆಕ್ಯಾನಿಕ್ಕು ಎಲ್ಲ ಬೇರೆಯವರು ತುಂಬ ಹಣ ಗಳಿಸ್ತಾ ಇದ್ದಾರೆ. ಆದರೆ ನಮ್ಮವರು ಇನ್ನೂ ಕುಲಕಸಬಲ್ಲೇ ಇದ್ದಾರೆ. ಅದರಿಂದ ಅದು ಸಹ ಟ್ರೈನಿಂಗ್ ಇದೆ. ಅದು ಒಂದು ವರ್ಷ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಬೆಂಗಳೂರಲ್ಲಿ. ತಮ್ಮ ಮಕ್ಕಳು ಯಾರಾದರೂ ಆಸಕ್ತಿ ಇರೋರು ಆಟೋಮೊಬೈಲ್ ಇಂಜಿನಿಯರಿಂಗು ಅಥವಾ ವೆಲ್ಡಿಂಗ್ ಮತ್ತು ಲೇಸರ್ ಕಟಿಂಗ್ ಇದ್ರ ಬಗ್ಗೆ ಆಸಕ್ತಿ ಇರೋರು ಜರ್ಮನ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ಗೆ ಸೇರಿಸ್ಬೋದು. ಅದಕ್ಕೂ ನಮ್ಮ ನಿಗಮದ ಸಹಯೋಗದೊಂದಿಗೆ ಸ್ಕಾಲರ್ಶಿಪ್ ಕೊಡ್ತವೆ. ಇದೆಲ್ಲ ಆನ್ಲೈನಲ್ಲಿ ಅರ್ಜಿ ಸಿಗುತ್ತೆ, ಅಥವಾ ನನ್ನ ಗಮನಕ್ಕೆ ತಗೊಂಬಂದರೆ ತಾವು ಯಾರಾದರೂ ಆಸಕ್ತಿ ಇರೋ ಮಕ್ಕಳು ನಾನು ದಯಮಾಡಿ ಅಲ್ಲಿ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಸಹಕಾರ ಮಾಡ್ತೇನೆ. ನಾನು ಇನ್ನೂ ಹಲವಾರು ಯೋಜನೆಗಳು, ಸರ್ಕಾರದ ಯೋಜನೆಗಳಿದ್ದಾವೆ. ಅದನ್ನು ತಾವು ನಮ್ಮ ಸಮಾಜದವರು ಹೆಚ್ಚಿಗೆ ಸರ್ಕಾರದಿಂದ ಏನು ಸವಲತ್ತು ಸಿಗ್ತಾ ಇದೆ ಅದನ್ನು ಪಡ್ಕೊಳ್ಳೋನಲ್ಲಿ ವಿಫಲರಾಗಿದ್ದೇವೆ. ಸರ್ಕಾರಕ್ಕೆ ನಮ್ಗೆ ಏನು ಪಾಲು ಸಿಗಬೇಕಾಗಿತ್ತು ಅದರ ಪಡ್ಕೊಳ್ಳಲು ಸಹ ನಾವು ವಿಫಲರಾಗಿದ್ದೇವೆ. ಮತ್ತು ರಾಜಕೀಯವಾಗಿ ಸಹ ನಾವು ವಿಫಲರಾಗಿದ್ದೇವೆ. ನಮಗೆ ರಾಜಕೀಯವಾಗಿ ನಾವು ಮೊದಲು ಸಬಲರಾಗಬೇಕಾಗಿದೆ. ನಾವು ಈ ಕರಾವಳಿ ಭಾಗದಲ್ಲಿ ಹೆಚ್ಚು ನಮ್ಮ ಜನಸಂಖ್ಯೆ, ನಮ್ಮ ಶಕ್ತಿ ಇದೆ ಇಲ್ಲಿ. ಆದರೆ ನಮ್ಮ ಶಕ್ತಿಯನ್ನು ನಾವು ಬೇರೆಯವರಿಗೆ ದಾರ ಎಳೆದು ಅವ್ರನ್ನ ದಪ್ಪ ಮಾಡ್ತಾ ಇದ್ದೀವಿ. ನಮ್ಗೆ ಅವರಿಂದ ಏನು ವಿಶ್ವಕರ್ಮರಿಗೆ ಅನುಕೂಲ ಇಲ್ಲ. ನಾವೇನು ಇವಾಗಿಲ್ಲಿ ನಮ್ಮ ಶಕ್ತಿನೆಲ್ಲ ಬೇರೆಯವ್ರಿಗೆ ದಾರ ಎರೆದು ರಾಜಕಾರಣದಲ್ಲಿ ಅವ್ರನ್ನೆಲ್ಲ ತುಂಬ ದೊಡ್ಡ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಅವರಿಂದ ನಮಗೆಲ್ಲ ಏನು ಅನುಕೂಲ ಇಲ್ಲ. ನಮಗೆ ನಾವು ಆಳುವವರು ನಾವಾಗಬೇಕು. ನಮಗೆ ಆಳುವವರು ನಾವು ಆಳಿಸ್ಕೊಂಡು ಸಾಕಾಗಿದೆ. ನಾವು ಆಳುವವರು ಆಗಬೇಕು. ಇಡೀ 78 ವರ್ಷದಲ್ಲಿ ಒಮ್ಮೆ ಮಾತ್ರ ನಮ್ಮೂರು MLA ಆಗಿದ್ದಾರೆ, ಅದು ದೇವರಾಜ ಅರಸೂರವರಿಂದ.
1975ರಲ್ಲಿ ಜಮಖಂಡಿಯಲ್ಲಿ ದೇವರಾಜ ಅರಸರು ಬಿ ವಿ ಪತ್ತರನವರಿಗೆ MLA ಟಿಕೆಟ್ ಕೊಟ್ಟರು. ಟಿಕೆಟ್ ಕೊಟ್ಟ ನಂತರ ಗೆಲ್ಲಿಸಿದ ನಂತರ ಅವ್ರ ಕ್ಯಾಬಿನೆಟಲ್ಲಿ ಮಂತ್ರಿ ಸ್ಥಾನನೂ ಸಹ ಕೊಟ್ಟರು. ಇಡೀ 78 ಸ್ವತಂತ್ರ ಬಂದ ನಂತರ 78 ವರ್ಷದ ನಂತರ ನಮ್ಮವರು ಒಬ್ಬರೇ MLA, ಒಬ್ಬರೇ ಮಿನಿಸ್ಟ್ರು. ಅದು ಅಲ್ಲಿ BD ಜತ್ತಿ ಇದ್ದಂಥ ಕಾನ್ಸ್ಟಿಟ್ಯೂನ್ಸಿ, ಅದು ಜಮಖಂಡಿ BD ಜತ್ತಿ ಅವ್ರದ್ದು. ಅಲ್ಲಿ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಡಿಸಿ ದೇವರಾಜ ಅರಸೂರವರು ಗೆಲ್ಲಿಸಿದ್ರು. ಆನಂತರ ಬಂದ ರಾಜಕೀಯ ನಾಯಕರುಗಳು ಯಾರ ಪಕ್ಷದವರು ಬೇರೆ ಯಾರೂ ಸಹ ವಿಶ್ವಕರ್ಮರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಇವತ್ತು ವಿಶ್ವಕರ್ಮ ನಿಗಮ ಇರುವುದರಿಂದ ಒಬ್ಬ ವಿಶ್ವಕರ್ಮರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅಷ್ಟೇ, ಇಲ್ಲಾಂದರೆ ಅದೂ ಇಲ್ಲ. ನಾವು ರಾಜಕೀಯವಾಗಿ ನಾವು ಸಬಲರಾಗಬೇಕಾಗಿದೆ, ರಾಜಕೀಯವಾಗಿ ನಾವು ತುಂಬ ಚಿಂತನೆ ಮಾಡಬೇಕಾಗಿದೆ. ನಮಗೂ ಅಧಿಕಾರ ಬೇಕು. ವಿಶ್ವಕರ್ಮರೇನು ರಾಜಕೀಯ ಮಾಡಲಿಕ್ಕೆ ಆಗಲ್ಲ, ಅವ್ರು ಶಕ್ತಿವಂತರಲ್ಲ ಅಂತಲ್ಲ. ನಾವು ಚಾಣಕ್ಯರಿದ್ದೀವಿ, ಬುದ್ಧಿವಂತರಿದ್ದೀವಿ. ನಾವು ರಾಜಕೀಯ ಮಾಡೋದು ನಮಗೂ ಗೊತ್ತಿದೆ. ಆದರೆ ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ, ಮತ್ತು ನಾವು ಅವಕಾಶ ಹುಡ್ಕೊಂಡು ಹೋಗ್ತಾ ಇಲ್ಲ. ಮತ್ತು ವಿದ್ಯಾರ್ಥಿಗಳಲ್ಲಿ ನಾನು ಮನವಿ, ಹವ್ಯಾಸ ಅಂತ ಹೇಳಿದೆ, ತಾವು ರಾಜಕಾರಣದಲ್ಲಿ ನಮ್ಗೆ ಆಸಕ್ತಿ ಇದ್ದರೆ NSU ಅಂತಿದೆ, ABVP ಅಂತಿದೆ, ಸೇರಿ NSUಗೆ ಸೇರ್ಕೊಳ್ಳಿ, ABVPಗೆ ಸೇರಿ. ಈಗಿನಿಂದನೇ ಕಾಲೇಜಿಂದಲ್ಲಿರುವಾಗಲಿಂದನೇ ಸೇರಿ. ನಿಮಗೆ ರಾಜ್ಯಕ್ಕೆ ಅದು ಪ್ರಥಮ ಮೆಟ್ಟಿಲು. ಅಲ್ಲಿಂದ ನಾವು ರಾಜಕೀಯದಲ್ಲಿ ಸದೃಢರಾಗಬೇಕು. ಸದೃಢರಾಗಿಲ್ಲ ಅಂದರೆ ನಮ್ಮ ಸಮಾಜ ಸರ್ಕಾರದಿಂದ ಏನು ಸವಲತ್ತು ತಗೊಳ್ಳೋಕ್ಕಾಗಲ್ಲ. ನಮ್ಮ ಸಮಾಜ ಬೇರೆಯವ್ರ ಜೊತೆ ಕಾಂಪೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನಾನು ಮಕ್ಕಳಲ್ಲೂ ಕೇಳ್ಕೊಳೋದು, ತಾವು ರಾಜಕೀಯದ ಸಹ ಚಿಂತನೆ ಮಾಡಬೇಕಾಗಿದೆ. ನಾವು ಮುಂಬರುವ ಏನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಅಲ್ಲಿ ನಮಗೆ ರಿಸರ್ವೇಷನ್ ಇದೆ, BCMEನಲ್ಲಿ ರಿಸರ್ವೇಷನ್ ಇದೆ. ಯಾವುದೇ ಪಾರ್ಟಿ ಇರಲಿ, ನಮ್ಮವರು ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ. ತಾವು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿ, ನಮ್ದು ಏನಿದೆ ವಿಶ್ವಕರ್ಮರು ಯಾರೇ ನಿಂತಿರಲಿ, ಯಾವುದೇ ಪಾರ್ಟಿಯಲ್ಲಿ ಇರಲಿ, ನಮ್ಮವ್ರು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಬೇರೆಯವ್ರನ್ನ ಗೆಲ್ಸಕ್ಕಾಗಿಲ್ಲ ಅಂದರೂ ಸೋಲಿಸೋ ಶಕ್ತಿ ಇದೆ ನಮಗೆ. ಅವ್ರಿಗೆ ಗೊತ್ತಾಗಬೇಕು, ಇವ್ರಿಗೆ ವಿಶ್ವಕರ್ಮರಿಗೆ ನಮ್ಮನ್ನು ಗೆಲ್ಸಕ್ಕೆ ಸೋಲಿಸೋ ಶಕ್ತಿ ಇದೆ ಅವ್ರಿಗೆ ಅಂತ. ಆದ್ದರಿಂದ ನಾನು ತಮ್ಮಲ್ಲಿ ದಯಮಾಡಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ, ನಾವು ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಳ್ಳೋಣ. ಸಮಾಜದಲ್ಲಿ ನಮಗೂ ಒಂದು ಗೌರವ ಸ್ಥಾನ ಬೇಕಾಗಿದೆ ಅಂತೇಳಿ ನನ್ನನ್ನು ಇಲ್ಲಿ ಕರೆದು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆಲ್ಲ ತಮಗೆಲ್ಲ ಹೊಂದಿಸಿ, ವೇದಿಕೆಗೆ ಹೊಂದಿಸಿ, ಮತ್ತೊಮ್ಮೆ ಎಲ್ಲರೂ ಒಳಿತಾಗಲಿ, ಮಕ್ಕಳಿಗೆ ಒಳಿತಾಗಲಿ ಅಂತೇಳಿ ಕಾಳಿಕಾದೇವಿಯಲ್ಲಿ ನಮಿಸುತ್ತಾ, ತಮಗೆಲ್ಲರೂ ನಮಿಸುತ್ತಾ ನನ್ನ ಮಾತುಗಳು ವಿರಾಮ ಹೇಳ್ತೀನಿ. ನಮಸ್ಕಾರ. ಜೈ ವಿಶ್ವಕರ್ಮ, ಜೈ ಕಾಳಿಕಾದೇವಿ. ವಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಚಿನ್ನ ಬೆಳ್ಳಿ ಕೆಲಸಗಾರರು ತಮ್ಮ ಸಹಕಾರ ಸಿಗಲಿ ಅಂತ ಆಶಿಸ್ತಾ, 1ನೇ ತರಗತಿಯ ವಿದ್ಯಾರ್ಥಿಗಳು ದಯವಿಟ್ಟು ಪೂರ್ತಿ ಜನ ವೇದಿಕೆಯತ್ತ ಬಂದು ಈ ಬಹುಮಾನವನ್ನು ಪಡೆದುಕೊಂಡು ಹೋಗಬೇಕು, ಈ ಪುಸ್ತಕವನ್ನು ಪಡೆದುಕೊಂಡು ಹೋಗಬೇಕು. ಯಾದ್ವಿ ಎಂ ಶೇಟ್, ಡಾಕ್ಟರ್ ಆಫ್ ಮಂಜುನಾಥ್ ಎನ್ ಶೇಟ್, ಶಾರ್ವರಿ ಆಚಾರ್ಯ, ಡಾಕ್ಟರ್ ಆಫ್ ಶಶಿಧರ್ ಆಚಾರ್ಯ, ನಿತೀಶ್ ಆಚಾರ್ಯ, ಡಾಕ್ಟರ್ ಆಫ್ ರಾಜೇಶ್ ಆಚಾರ್ಯ, ಹಾಗೆ ರಾಘವೇಂದ್ರ ಆಚಾರ್ಯ ತೊನ್ನಾಸೆ ವೆಂಕಟರಮಣ ಶಾಲೆಯಲ್ಲಿ ಕಲಿತಾ ಇರೋರು. ಇವರ ಮಗಳು ಕೂಡ ಇದ್ರೆ ಬಂದು ಪಡೆದುಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ PS ರಾಘವೇಂದ್ರ ಆಚಾರ್ಯ ಸಾಲಿಗ್ರಾಮ, ಸುಹಾನಿ ಡಾಟರ್ ಆಫ್ ಸೂರಜ್ ಆರ್ ಶೇಟ್ ಕುಂದಾಪುರ. ಎರಡನೇ ತರಗತಿಯ ಪಟ್ಟಿ ಮುಗಿತು. ನಿಹಿತ್ ಆಚಾರ್ಯ, ಸ್ಮಯಾ ಆರ್ ಆಚಾರ್ಯ, ಆದರ್ಶಿನಿ ಎಸ್, ಶಶಾಂಕ್. ರಾಘವೇಂದ್ರ ಆಚಾರ್ ಅವರ ಮಗಳು ಪ್ರಶಾಂತ್ ಪ್ರಸಿದ್ಧಿ ಡಾಟರ್ ಆಫ್ ಪ್ರಶಾಂತ್ ಆಚಾರ್, ಸಂಸ್ಕೃತಿ ಜಿ ಆಚಾರ್ ಡಾಟರ್ ಆಫ್ ಜಗದೀಶ್ ಆಚಾರ್ ಸಾಲಿಗ್ರಾಮ. ಪ್ರಕಾಶ್ ಆಚಾರ್ಯ ಕುಂದಾಪುರ. ಪ್ರಣಮ್ ಎಂ ಶೇಟ್ ಸನ್ ಆಫ್ ಅಣ್ಣಪ್ಪ ಸುಂದರ್ ಶೇಟ್ ಕುಂದಾಪುರ. ಪ್ರಾಪ್ತಿ ಎಸ್ ಆಚಾರ್ಯ ಡಾಟರ್ ಆಫ್ ಶಶಿಧರ್ ಆಚಾರ್ಯ. ಪರ್ಜನ್ಯ ಆಚಾರ್ಯ ಸನ್ ಆಫ್ ರಾಘವೇಂದ್ರ ಆಚಾರ್ಯ. ಜಗದೀಶ್ ಆಚಾರ್ಯ ಸಾಲಿಗ್ರಾಮ ಅವರ ಮಗ. ಐದನೇ ತರಗತಿಯ ವಿದ್ಯಾರ್ಥಿಗಳು ಸ್ಮೃತಿ ಆಚಾರ್,
daughter of Manohar Achar Vakwadi, Aradhya S. Rajat V. Acharya, son of Vasudeva Acharya Gummi, Riddhi Acharya, daughter of Ravindra Acharya Koni, Sanvi Nagraj Acharya, daughter of Nagraj Acharya, Arjun V. Acharya, son of Vasudeva Acharya Kundapura, Aishwarya Shet, son of Satish Shet Kundapura, Prajwal G. Acharya, son of Ganesh Acharya, Sumed Acharya, son of M. Shripati Acharya, Suved Acharya, son of M. Shripati Acharya, ಏಳನೇ ತರಗತಿಯ ವಿದ್ಯಾರ್ಥಿಗಳು ಅದ್ವಿತ್ ಡಿ ಸಹಕಾರವನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಮುಖ್ಯ ಶಿಕ್ಷಕರಾದ ಪೀದ್ರೇಕ ಬ್ರಹ್ಮವರ, ವೆಂಕಟೇಶ್ ಶೇಟ್ರವರೇ, ರಾಜೇಶ್ ಆಚಾರ್ಯರೇ, ನೂತನ ಅಧ್ಯಕ್ಷರಾದಂಥ ಕೃಷ್ಣ ಆಚಾರ್ ಓಂಕಾರ ಕೋಟ, ಕೃಷ್ಣಾಚಾರ್ಯ ಕಟ್ಟಗೇರಿ, ರಘುನಾಥ್ ಶೆಟ್. ಪ್ರಥಮವಾಗಿ ಈ ನೂತನವಾಗಿ ಆಯ್ಕೆಯಾದ ನಮ್ಮ ಸಮಿತಿಗೆ, ಆಡಳಿತ ಸಮಿತಿಗೆ ನಾನು ಹಾರ್ದಿಕವಾದ ಶುಭಾಶಯ ಹಾಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಕುಂದಾಪುರ ಚಿನ್ನಬೆಳ್ಳಿ ಕೆಲಸಗಾರರ ಸಂಘಟನೆ ನಮ್ಮ ಉಡುಪಿ ಚಿನ್ನಬೆಳ್ಳಿ ಕೆಲಸಗಾರರ ಸಂಘಟನೆಯೊಂದಿಗೆ ಹಲವಾರು ಹೋರಾಟಗಳಲ್ಲಿ ಅಥವಾ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಜಂಟಿಯಾಗಿ ಭಾಗಿಯಾಗಿದ್ದೇವೆ. ಈಗ ನಮ್ಮ ವರದಿಯಲ್ಲಿ ಕಾರ್ಯದರ್ಶಿಗಳು ಹೇಳಿದಂತೆ ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ಅನೇಕ ಕಡೆ ನಾವು ಮಂತ್ರಿಗಳನ್ನು ಭೇಟಿಯಾಗಲಿಕ್ಕೆ, ಇನ್ನಿತರ ಅಧಿಕಾರಿಗಳನ್ನು ಭೇಟಿಯಾಗಲಿಕ್ಕೆ ಹೋದಾಗ ನಾವು ಕುಂದಾಪುರ ಮತ್ತು ಕಾರ್ಕಳ ಎರಡೂ ಸಂಘಟನೆಯವರನ್ನು ಜೊತೆಗೂಡಿಕೊಂಡು ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಕುಂದಾಪುರದವರು ಅತಿ ಹೆಚ್ಚಿನಲ್ಲಿ ನಮಗೆ ಸಹಕಾರವನ್ನು ನೀಡಿದವರಿದ್ದರೆ ಕುಂದಾಪುರ ಚಿನ್ನಬೆಳ್ಳಿ ಕೆಲಸಗಾರ ಸಂಘದವರು. ನಮ್ಮ ಕೆಲಸಗಾರ ಕಷ್ಟಗಳ ಬಗ್ಗೆ ಅಥವಾ ಸಂಕಷ್ಟಗಳ ಬಗ್ಗೆ ನೂತನ ಅಧ್ಯಕ್ಷರು ವಿವರವಾಗಿ ನಿಮಗೆಲ್ಲ ಸಲ್ಲಿಸಿದ್ದಾರೆ. ನಾವು ಪ್ರತಿ ವರ್ಷ ಅದನ್ನೇ ರಿವೈಂಡ್ ಮಾಡ್ತಾ ಇದ್ದೇವೆ ಹೊರತು ಯಾವುದಕ್ಕೂ ಸಹ ನಮಗೆ ಅದರಿಂದ ಉತ್ತರ ಸಿಗಲಿಲ್ಲ. ಹೋರಾಟಗಳು ಒಂದು ಕಡೆಯಿಂದ ನಡೀತಾ ಬರ್ತದೆ, ಆದರೆ ಉತ್ತರಗಳು ಶೂನ್ಯ ಆಗಿದೆ. ಈಗ ನಮ್ಮ ಮುಂದೆ ಎತ್ತಕ್ಕಂಥ ಒಂದು ಬೆಳಕು ಹೇಳಿದೆ ಸುಜ್ಞಾನಮೂರ್ತಿಯವರು. ನಿನ್ನೆ ನಮ್ಮ ಜಿಲ್ಲಾ ಮಹಾಸಭೆಯಲ್ಲಿ ಅವರು ಸಹ ಅತಿಥಿಗಳಾಗಿದ್ದರು. ಆವಾಗ ಸಹ ನಾವು ತಮ್ಮ ಬೇಡಿಕೆಯನ್ನು ಇಟ್ಟಿದ್ದೆವು. ನಮ್ಮ ಕೆಲಸವೇ ಹಾಗೆ, ಒಂದು ಕಡೆಯಲ್ಲಿ ರೇಟಿನ ಹಾವಳಿ ಆದರೆ ಇನ್ನೊಂದು ಕಡೆ ಕಾರ್ಪೊರೇಟ್ ಹಾವಳಿ. ಕಾರ್ಪೊರೇಟ್ ಸಂಸ್ಥೆಗಳು ಯಾವಾಗ ಗ್ಲೋಬಲೈಸೇಷನ್ ಅಂತ ಕಾಲಿಡ್ತೋ ಎಲ್ಲ ಕುಲಕಸುಬುಗಳಿಗೆ ಹೊಡೆತ ಬಿತ್ತು. ಕುಲಕಸುಬುಗಳು ನಶಿಸಿ ಹೋಗುವಂಥ ಹತ್ರ ನಶಿಸಿ ಹೋಗುವಂಥ ಸನ್ನಿವೇಶದಲ್ಲಿ ನಾವಿದ್ದೇವೆ. ನಮ್ಮದು ಒಂದಂತ ಹೇಳೋದಲ್ಲ, ಎಲ್ಲದಕ್ಕೂ ಈಗ ಆ ಮೆಷಿನರಿಗಳು ಅಡಾಪ್ಟ್ ಆಗಿದೆ. ಎಲ್ಲವೂ ಸಹ ಹೊರಗಿನಿಂದ ಜನರು ಬರ್ತಾ ಇದ್ದಾರೆ. ನಮ್ಮಲ್ಲಿ ನಮ್ಮ ಒಂದು ಕುಲಕಸುಬನ್ನು ನಡೆಸ್ಕೊಂಡು ಹೋಗುವವರು ಇಲ್ಲ ಆಗಿದೆ. ನನಗೆ ಒಂದು ಸಂತೋಷದ ವಿಷಯ ಹೇಳಿದರೆ, ನಮ್ಮ ಚಿನ್ನಬೆಳ್ಳಿ ಕೆಲಸಗಾರರ ಮಕ್ಕಳು ಒಳ್ಳೊಳ್ಳೆ ಅಂಕ ಗಳಿಸಿ 95%, 99, 98, ನಿನ್ನೆ ಸಹ ನಮ್ಮ ಸಂಘದಲ್ಲಿ ಸಹ ಹಾಗೆ 99, 98, 95 ಈಗ ಅನೇಕ ಒಂದು ಒಳ್ಳೆಯ ಅಂಕ ಗಳಿಸಿ ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸದ ಕಡೆಗೆ ಮುಖ ಮಾಡ್ತಿರುವುದು ಒಂದು ಸಂತೋಷದ ವಿಷಯ. ಆದರೆ ಆ ವಿದ್ಯಾಭ್ಯಾಸದೊಂದಿಗೆ ತಮ್ಮ ಕುಲಕಸುಬನ್ನು ಮರಿಬೇಡಿ. ಯಾವತ್ತಿದ್ರೂ ಒಂದು ಕುಲಕಸುಬು ನಿಮಗೆ ಸಹಾಯಕ್ಕೆ ಬರ್ಬೋದು ಅಂತ ಹೇಳ್ತಾ, ಮೊನ್ನೆ ಒಬ್ಬರು ಒಂದು ವಿಷಯ ಹೇಳ್ತಾ ಇದ್ರು. ಮಗ ಇಂಜಿನಿಯರ್ ಆಗಿದ್ದಾನೆ,
ಅಪ್ಪ ಚಿನ್ನದ ಕೆಲಸ, ಮಗ ಇಂಜಿನಿಯರ್ ಆಗಿದ್ದಾನೆ, ಬೆಂಗಳೂರಿಗೆ ಹೋಗಿದ್ದಾನೆ, 30,000 ಸಂಬಳ. ಅವ ಊರಿಗೆ ಬಂದರೆ ಹೋಗುವಾಗ ಟಿಕೆಟ್ ಇವರೇ ಮಾಡಿ ಕೊಡುವಂಥ ಪರಿಸ್ಥಿತಿ ಬಂದೆ ಇಂಜಿನಿಯರ್ದು. ಹಾಗಾಗಿ ನಿಮ್ಮ ಕಷ್ಟ ಕಾಲದಲ್ಲಿ ನೀವು ವಿದ್ಯಾಭ್ಯಾಸವನ್ನು ಬಿಡಬೇಡಿ, ವಿದ್ಯಾಭ್ಯಾಸವನ್ನು ಮುಂದುವರಿಸಿ, ಕುಲಕಸುಬನ್ನು ಸಾಧ್ಯವಾದಾಗ ಕುಲಕಸುಬನ್ನು ಸಹ ನೀವು ಮಾಡುವುದನ್ನು ಕಲಿಯಿರಿ. ಇದರಿಂದ ನಿಮ್ಮ ಜೀವನಕ್ಕೆ ಹಾಳಾಗುವುದಿಲ್ಲ, ಆದರೆ ಏನಾದರೂ ಒಳಿತಾಗ್ತದೆ. ತುಂಬ ಜನ ಹೇಳ್ತಾರೆ ಕುಲಕಸುಬು ಹಾಗಾಗಿದೆ, ಕುಲಕಸುಬು ಹೀಗಾಗಿದೆ. ಆದರೆ ನೀವು ದೊಡ್ಡ ದೊಡ್ಡ ಭ್ರಷ್ಟಾಚಾರಿಗಳನ್ನು ನೋಡಿ, ಯಾರಾದರೂ ಕುಲಕಸುಬು ಮಾಡಿದರೂ ಭ್ರಷ್ಟಾಚಾರ ಮಾಡಿದ್ದಿಲ್ಲ, ಓದಿದವರೇ ಭ್ರಷ್ಟಾಚಾರಿಗಳಾದದ್ದು. ಯಾರು ಓದಿ ಉನ್ನತ ಹುದ್ದೆಯಲ್ಲಿದ್ದಾರೆ ಅವರೇ ಭ್ರಷ್ಟಾಚಾರಿಗಳು. ಪೊಲೀಸರು ತಗೊಳ್ಳಿ ಅಥವಾ ಯಾವ ಯಾವ ಇಲಾಖಾವಾರು ತಗೊಳ್ಳಿ, ಎಲ್ಲರೂ ಕುಲಕಸುಬು ಮಾಡಿದವ ತನ್ನ ತಂದೆ ತಾಯಿಗೆ ಗಂಜಿ ಆದರೂ ಹಾಕಿ ಅವನು ಸಾಕ್ತಾ ಇದ್ದಾನೆ. ಆ ಸಾಕುವಂಥ ವ್ಯವಸ್ಥೆಯಲ್ಲಿ ಯಾವ ಕುಲಕಸುಬು ಮಾಡಿದವನಿದ್ದಾನೆ, ಅವನಿಗೆ ಕಷ್ಟ ಇರ್ಬೋದು, ಆ ವ್ಯವಸ್ಥೆಯಲ್ಲಿದ್ದೇನೆ. ಹಾಗಾಗಿ ನೀವು ಓದುವುದನ್ನು ಶ್ರದ್ಧೆಯಿಂದ ಓದಿ, ಆದರೆ ಕುಲಕಸುಬು ಅಥವಾ ಗುರು ಹಿರಿಯರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ನಾವು ನಿನ್ನೆ ನಮ್ಮ ಒಂದು ಮಹಾಸಭೆಯಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಈ ಕುಲಕಸುಬುಗಳು ಅದರಲ್ಲೂ ನಾವು ಮಾಡ್ತಂಥ ಚಿನ್ನ ಬೆಳ್ಳಿ ಕುಲಕಸುಬು ಈ ನಶಿಸಿ ಹೋಗುವಂಥ ಈ ಸಂದರ್ಭದಲ್ಲಿ ನಮ್ಮ ಸಂಘದ ರಜತ ಮಹೋತ್ಸವ ಬಂತು. ಈ ಡಿಸೆಂಬರ್ ಕೊನೆಯ ವಾರದಲ್ಲಿ ನಾವೊಂದು ರಾಜ್ಯ ಮಟ್ಟದ ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರರ ಸಮಾವೇಶವನ್ನು ಆಯೋಜಿಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ನಾವು ನಿನ್ನೆ ತಗೊಂಡ್ವಿ. ಅದರ ಕೆಲವೊಂದು ಸಮಿತಿಗಳಿರ್ಬೋದು, ಕೆಲವೊಂದು ಇದನ್ನು ಇನ್ನು ಪ್ರಿಪ್ರೇಷನ್ ಮಾಡಲಿಕ್ಕುಂಟು. ಅದರ ಭಾಗವಾಗಿ ಉಪಾಧ್ಯಕ್ಷರುಗಳಾಗಿ ನಮ್ಮ ನೂತನ ಅಧ್ಯಕ್ಷರನ್ನು ನಾವು ಈಗ ಒಂದು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಆ ಸಮಾವೇಶಕ್ಕೆ ನಿಮ್ಮ ಉಪಾಧ್ಯಕ್ಷರಿರ್ಬೋದು, ನಮ್ಮ ಕುಶಕುಮಾರ್ ಇರ್ಬೋದು, ರಾಜೇಶ್ ಆಚಾರ್ಯ ಇರ್ಬೋದು, ಎಲ್ಲ ನೇತೃತ್ವವನ್ನು ತಗೊಂಡು ಆ ಸಮಾವೇಶವನ್ನು ಯಶಸ್ವಿ ಮಾಡುವಲ್ಲಿ ನಿಮ್ಮ ಸಂಘಟನೆಯ ತುಂಬ ಸಂಪೂರ್ಣ ಸಹಕಾರವನ್ನು ನಾನು ಈ ಮೂಲಕ ಬೇಡ್ತಾ ಇದ್ದೇನೆ. ನಿಮ್ಮ ಸಹಕಾರ ಇರಲಿ. ಕುಲಕಸುಬನ್ನು ಉಳಿಸುವಲ್ಲಿ ಅಥವಾ ಏನಾದರೂ ಸರ್ಕಾರದಿಂದ ನಮಗೆ ಸವಲತ್ತುಗಳು ಸಹಾಯಗಳು ಸಿಗ್ತದೆ ಅಂತಾದರೆ ಅದನ್ನು ಪಡ್ಕೊಳ್ಳುವಲ್ಲಿ ನಾವೆಲ್ಲರೂ ಒಂದಾಗಿ ಶ್ರಮಿಸೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಸಂಘದ ಅಧ್ಯಕ್ಷರ ಬೇಡಿಕೆಯಂತೆ ಅದಕ್ಕೆ ಸ್ಪಂದಿಸಿದವರು ಕೂಡ ಅವರನ್ನು ಈ ಸಂದರ್ಭದಲ್ಲಿ ಗೌರವದ ಅಭಿನಂದನೆಯನ್ನ ಸಂಘದ ಪರವಾಗಿ ನೀಡ್ತಾ ಇದ್ದೇವೆ. ಸ್ವೀಕರಿಸಿ ಒಂದೆರಡು ಗೌರವದ ನುಡಿಗಾಗಿ ತಮ್ಮನ್ನ ವೇದಿಕೆ. ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವ ಸಂಘದ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ಅವರ ಕುಟುಂಬದವರೇ, ಮಕ್ಕಳೇ, ಮಹನೀಯರೇ, ಮಹಿಳೆಯರೇ, ಈ ವಾರ್ಷಿಕೋತ್ಸವಕ್ಕಾಗಿ ನನ್ನ ಶುಭ ಹಾರೈಕೆ, ನಿಮಗೆಲ್ಲರಿಗೂ ನನ್ನ ಶುಭ ಹಾರೈಕೆಗಳು. ನಾನು ಸಹ ಒಬ್ಬ ಚಿನ್ನ ಬೆಳ್ಳಿ ಕೆಲಸ ಮಾಡುವ ಮನೆತನವನು ಅಂತ ಇಂದು ಹೇಳಲಿಕ್ಕೆ ನನಗೆ ಅತಿ ಅಭಿಮಾನ ಹಾಗೂ ಹೆಮ್ಮೆ ಅನಿಸ್ತಾ ಇದೆ. ಕಾರಣ, ನನ್ನ ತಂದೆ ಅಕ್ಸಾಲಿಗರಾಗಿದ್ದರು. ನಾನು ಓದುತ್ತಿರುವಾಗ ರಜೆಯಲ್ಲಿ ಅವರಿಗೆ ಸಹಾಯ ಮಾಡ್ತಾ ಇದ್ದೆ. ಚಿನ್ನ ಬೆಳ್ಳಿ ಕರಗಿಸೋದ್ರಲ್ಲಿ, ಅಗ್ಗಷ್ಟಿಕೆಯಲ್ಲಿ ಊದುವುದು, ಅದನ್ನು ಹೇಗೆ ಶುದ್ಧ ಮಾಡುವುದು, ಆಭರಣ ಹೇಗೆ ಮಾಡುವುದು, ಅದನ್ನೆಲ್ಲ ನೋಡಿ ನನಗನ್ನಿಸ್ತು. ಮತ್ತು ಗ್ರಾಹಕರು ಅದನ್ನು ಖರೀದಿ ಮಾಡುವವರು ಅನಿಶ್ಚಿತ, ಯಾವುದು ನಮಗೆ ಗಳಿಕೆಯ ಒಂದು ನಿಶ್ಚಿತ ಇಲ್ಲ. ಅದನ್ನೆಲ್ಲ ನೋಡಿ ಇದು ಶ್ರಮದ ಕೆಲಸ, ಬೆವರಿಳಿಸುವ ಕೆಲಸ, ನನ್ನಿಂದ ಇದು ಆಗೋಲ್ಲ ಅಂತ ನಾನು ನನ್ನ ಹಾದಿಯನ್ನು ಬದಲಾಯಿಸಿದೆ. ನನಗೆ ಶಿಕ್ಷಣದಲ್ಲಿ ಮುಂದೆ ದೇವರು ದಾರಿ ತೋರಿಸಿದರು. ಆದರೆ ನಮ್ಮ ಮನೆತನದಲ್ಲಿ ಅಕ್ಕಸಾಲಿಗನಾಗಿ ಇಂದು ನಮ್ಮ ತಮ್ಮ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಕುಲ ಕಸುಬು ಬಿಡಬಾರ್ದು, ಅದು ನಮಗೆ ಶ್ರೀರಕ್ಷೆ. ಕುಟುಂಬದಲ್ಲಿ ಒಬ್ಬರಾದರೂ ಈ ಕುಲ ಕಸುಬು ಮಾಡುವವರು ಬೇಕು. ಮತ್ತು ಹೆಚ್ಚಿನವರು ನಮ್ಮ
ಬಡ ಕುಟುಂಬದವರು, ಅಂದೂ ಸಹ ಇಂದೂ ಸಹ ಮಧ್ಯಮ ವರ್ಗದವರು, ಹೆಚ್ಚಿಗೆ ಅಂದರೆ ಮಧ್ಯಮ ವರ್ಗದವರು. ಇದಕ್ಕೇನು ಕಾರಣ ಅಂತ ಕೇಳಿದರೆ, ಒಂದು ಇಂದು ಕೆಲಸಗಾರರು ಗ್ರಾಹಕರು ಮಧ್ಯವರ್ತಿಗಳು, ದೊಡ್ಡ ದೊಡ್ಡ ಮಳಿಗೆಗಳು, ಅವರ ಲಾಭ, ಗ್ರಾಹಕರು ಆಕರ್ಷಿಸುವುದು, ಈ ಎಲ್ಲ ಕೆಲಸ ನಮ್ಮ ಚಿನ್ನ ಬೆಳ್ಳಿ ಕೆಲಸ ಮಾಡುವ ಒಂದು ಸರಳ ಜೀವಿಗಳಿಗೆ ಆ ಒಂದು ಚಾಣಕ್ಯತನ ಇಲ್ಲ, ಆ ಒಂದು ಕೌಶಲ್ಯತನ ಇಲ್ಲ. ಕೆಲಸ ಮಾಡ್ತಾರೆ, ಗ್ರಾಹಕರಿದ್ದರೆ ಕೊಡ್ತಾರೆ, ಇದ್ದರೆ ಇಲ್ಲ. ಹೇಗೆ ಅದನ್ನು ನಾವು ಕೊಡಬೇಕು, ಮಾಡಿಕೊಡಬೇಕು, ಆಕರ್ಷಿಸಬೇಕು, ಆ ಆಕರ್ಷಣೆ ಇಲ್ಲ. ಆದ್ದರಿಂದ ಈ ಲಾಭಾಂಶ ಕೆಲಸ ಮಾಡುವವರಿಗೆ ಕಡಿಮೆ ಆಯಿತು. ಇನ್ನು ಚಿನ್ನದ ದರ ಅತೀ ಜಾಸ್ತಿ ಆದ ಕಾರಣ ನಮ್ಮವರು ಎಷ್ಟೋ ಮಂದಿ ಕೆಲಸ ಕಳೆದುಕೊಳ್ಬೇಕಾಯಿತು, ಬೇರೆ ಕೆಲಸಗಳನ್ನು ಹಿಡಿಬೇಕಾಯಿತು. ಮತ್ತು ಸರ್ಕಾರದ ನೀತಿ, ಟ್ಯಾಕ್ಸ್, ಇವೆಲ್ಲ. ಇನ್ನು ನಕಲಿ ಆಭರಣಗಳು, ಇಮಿಟೇಷನ್ ಜ್ಯುವೆಲ್ಲರಿ, ಇವೆಲ್ಲ ಬಂದು ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರರ ಒಂದು ಜೀವನ ದುರದೃಷ್ಟಕರವಾಯಿತು. ಅತಿ ಬಡತನದಲ್ಲಿ ಇರುವ ಹಾಗೆ ಆಯಿತು. ಅವರ ಅಭಿವೃದ್ಧಿ ಬಹಳ ಕಷ್ಟ ಆಗ್ತಾ ಇದೆ. ಆ ಸಮಯಕ್ಕೆ ನಮ್ಮವರು ಎಣಿಸಿರಬಹುದು, ಇಂತಹ ಒಂದು ಸಂಘ ಸಂಸ್ಥೆಯನ್ನು ಸೇರಿಸಿದರೆ ನಮಗೆ ಸರಿಯಾದ ಮಾರ್ಗದರ್ಶನ, ಸಹಾಯ, ಸಹಾನುಭೂತಿ ಕೊಡಬಹುದು ಅಂತ. ಇತ್ತೀಚಿನ ದಿನಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು ಸಮಾಜದ ಬಾಂಧವರೊಳಗೆ ಕೂಡಿ ಸಹಬಾಳ್ವೆ ನಡೆಸಿ ಅವರ ಕಷ್ಟ ದುಃಖಗಳಲ್ಲಿ ಸಹಕರಿಸ್ತಾ ಇದ್ದನ್ನು ನಾನು ನೋಡಿದ್ದೇನೆ. ಆದರೆ ಸಂಘ ಸಂಸ್ಥೆ ಎಲ್ಲಿವರೆಗೆ ಸಹಾಯ ಮಾಡಲಿಕ್ಕೆ, ನಮ್ಮ ಪ್ರತಿದಿನದ ಬೇಡಿಕೆ ಏನಿದೆಯೋ, ನಮ್ಮ ಭವಿಷ್ಯಕ್ಕೆ ಏನು ಬೇಕಿದೆಯೋ ಅದನ್ನೆಲ್ಲ ಕೊಡುವ ಶಕ್ತಿ ಇಲ್ಲ. ಹೌದು, ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಬಹುದು. ನಾವು ನಮ್ಮ ಸಮಾಜ ಬೆಳೆದರೆ ಸಂಘ ಇದೆ, ಸಂಘ ಇದ್ದರೆ ಸಮಾಜ ಇದೆ, ಒಬ್ಬೊಬ್ಬರು ಬೆರೆತುಕೊಂಡು ಇರಬಹುದು. ಆದರೆ ಅವರನ್ನೇ, ಆ ಸಂಘ ಸಂಸ್ಥೆಯನ್ನೇ ನಂಬಿ ನಾವಿರಬಹುದು. ಅದಕ್ಕೆ ಬೇಕು ಆತ್ಮನಿರ್ಭರತೆ. ನಮ್ಮ ಶಕ್ತಿ, ನಮ್ಮ ಕೈ, ನಮ್ಮ ಕಾಲು, ನಮ್ಮ ಬುದ್ಧಿ, ನಮ್ಮ ಕೌಶಲ್ಯತೆ, ಅದು ಮಾತ್ರ ನಿಮ್ಮನ್ನು ಅಭಿವೃದ್ಧಿಯ ಕಡೆ ತೆಗೆದುಕೊಂಡು ಹೋಗಲು. ನೀವು ಯಾವುದೇ ಕೆಲಸ ಮಾಡಲಿ, ನಿಮ್ಮ ನಿಷ್ಠೆ, ಶ್ರಮ, ಶಕ್ತಿ, ಧ್ಯೇಯ, ಗುರಿ ಅನ್ನೋದು ನಿಮಗೆ ಸಹಾಯ ಮಾಡುತ್ತೆ ಹೊರತು ಬೇರೆಯವರಿಂದ ಸಹಾಯ ನೀವು ಎಣಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಹೇಗೆ ಮಾಡಬಹುದು? ನಮ್ಮಲ್ಲಿ ಚಿನ್ನ ಬೆಳ್ಳಿ ಕೆಲಸ ಮಾಡುವವರು ಅದೊಂದು ಅಸಂಘಟಿತ ಕ್ಷೇತ್ರ. ಇಂದು ನಾವು ನೋಡಿದ್ದೇವೆ, ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂದರೆ ನಿಮ್ಮ ಮಕ್ಕಳು ಇಂತಹ ಪ್ರತಿಭಾವಂತ ಮಕ್ಕಳಿದ್ದಾರಲ್ಲ, ಅವರು ನಿಮಗೆ ಆಸ್ತಿ. ಅವರಿಗೆ ಇಂದು ಪ್ರತಿಭಾನ್ವಿತರು, ಆದರೆ ಆ ಪ್ರತಿಭೆಯಿಂದ ನಮ್ಮ ಸಮಾಜಕ್ಕೆ, ನಮ್ಮ ಕುಟುಂಬಕ್ಕೆ ಅದರಿಂದ ಪ್ರಯೋಜನವಾಗಬೇಕು. ನಾನು ಓದುವಾಗ ಬಹಳ ಕಷ್ಟದಲ್ಲಿ ಓದಿದೆ. 7ನೇ ತರಗತಿಯಲ್ಲಿರುವಾಗ ತಂದೆಯನ್ನು ಕಳೆದುಕೊಂಡೆ. ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡಬೇಕಿತ್ತು. ತಾಯಿ ಹತ್ರ ಹಣ ಇಲ್ಲ, ಅಣ್ಣಂದಿರು ಚಿಕ್ಕವರು, ಆ ಸಹಾಯ ಮಾಡಲಿಕ್ಕೆ ಶಕ್ತರಲ್ಲ ಆಗದಿದ್ದಾಗ ನನ್ನ ತಾಯಿ ಕೋಟಾ ವಿವೇಕ ಹೈಸ್ಕೂಲಲ್ಲಿ ಕರೆದುಕೊಂಡು ಹೋಗಿ, ಅಮ್ಮ ನಾನು ಓದಬೇಕು, ನಾನು ಏನಾದರೂ ಮಾಡಿ ಹೈಸ್ಕೂಲ್ಗೆ ಅಡ್ಮಿಷನ್ ಆಗಲೇಬೇಕು ಅಂದೆ. ಏನು ಬರೀ ಕೈಯಲ್ಲಿ ಬಂದು ನಮ್ಮ ಅಂದಿನ ಪ್ರಿನ್ಸಿಪಾಲ್ರು ಕಾರ್ಕಡ ಶ್ರೀನಿವಾಸ್ ಉಡುಪರು, ಕಾರ್ಕಡ ರಾಮಚಂದ್ರ ಉಡುಪರು ಅವರ ಹತ್ತಿರ ತನ್ನ ಅಳಲು ಹೇಳಿದಾಗ ನನ್ನ ಒಂದು ಪ್ರೋಗ್ರೆಸ್ ರಿಪೋರ್ಟು, ಕ್ಯಾರೆಕ್ಟರ್ ಇದನ್ನೆಲ್ಲ ನೋಡಿ, ಅಮ್ಮ ನೀನು ಏನು ಹೆದರಬೇಡ, ನಿನ್ನ ಮಗನ ವಿದ್ಯಾಭ್ಯಾಸ ಹೈಸ್ಕೂಲ್ವರೆಗೆ ನನ್ನ ಜವಾಬ್ದಾರಿ ಎಂದು ಹೇಳಿದಾಗ
ನನಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಆಯಿತು, ಕಾಲೇಜು ವಿದ್ಯಾಭ್ಯಾಸಕ್ಕೆ ನನ್ನ ಅಣ್ಣಂದಿರು ಸಹಾಯ ಮಾಡಿದರು. ನಂತರ ಪೋಸ್ಟ್ ಗ್ರ್ಯಾಜುಯೇಷನ್, ಸ್ನಾತಕೋತ್ತರ ಪದವಿ, ಅದನ್ನು ಮಾಡುವುದು ತುಂಬ ಕಷ್ಟ ಆಯಿತು. ಆವಾಗ ಪುನಃ ರಾಮಚಂದ್ರಪುರದ ಹತ್ರ ಹೋದಾಗ ಅದಕ್ಕೂ ಅವರು ಸಹಾಯ ಮಾಡಿದರು. ನನ್ನ ವಿದ್ಯಾಭ್ಯಾಸದ ತುಂಬ ಪೂರ ಖರ್ಚು ಅಂದರೆ ಅವರು ನನಗೆ ದೇವರಂತೆ ಬಂದವರು. ಆ ಒಂದು ಕಷ್ಟದಲ್ಲಿ ಓದಿದಾಗ ಮುಂದೆ ಅದು ನಮಗೆ ಕೆಲಸ, ಪದವಿ ಮಾಡಿದೆ. ಆವಾಗ ಕೆಲಸ, ಹಣ ಮತ್ತು ಶಿಫಾರಸು ಇದರಲ್ಲಿ ಮಾತ್ರ ಇರ್ತಿತ್ತು. ಸ್ನಾತಕೋತ್ತರ ಪದವಿ ಮಾಡಿದೆ. ಆವಾಗ ನನಗೆ ಅರ್ಥವಾಗಿದ್ದು ಬರೀ ಓದಿದರೆ ಸಾಕಾಗಲ್ಲ. ಇಂದಿನ ಒಂದು ಜಗತ್ತಿನಲ್ಲಿ ಪೈಪೋಟಿಯ ಇದು ಜೀವನ, ಪೈಪೋಟಿಯ ಒಂದು ಕಾಲ. ಹಾಗಾಗಿ ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆ ಇದೆಯಲ್ಲ ಅದರೆಲ್ಲರದ್ದು ನಾನು ಛಲದಿಂದ ನೋಡಿ ನನಗೆ IAS IPS ಮಾಡುವ ಗುರಿಯನ್ನು ಇಟ್ಕೊಂಡಿದ್ದೆ. ಆದರೆ ನನ್ನ ಮಾರ್ಗದರ್ಶನ, ನನ್ನ ಒಂದು ಅರಿವು ತಡವಾದ ಕಾರಣ ನನಗೆ ಅದು ಮಾಡಲಿಕ್ಕಾಗಲಿಲ್ಲ. ಅದಾಗದಿದ್ದರೂ ಒಂದು ಸಣ್ಣ ಉದ್ಯೋಗ ಆ ಸಮಯದಲ್ಲಿ ಸಿಕ್ಕಿತು. ಅದು ನನ್ನ ಪ್ರತಿಭೆಯಿಂದ ಮಾತ್ರ. ಅದೇ ರೀತಿ ನಿಮ್ಮ ಮಕ್ಕಳು ಹತ್ರ ಪ್ರತಿಭೆ ಇದೆ, ಅವರಿಗೆ ನೀವು ಮಾರ್ಗದರ್ಶನ ಕೊಡಿ. ಸಂಘ ಸಂಸ್ಥೆಗಳ ಸಹಕಾರ ಇದೆ. ಅವರಿಗೆ ಯಾವ ಒಂದು ವಿಷಯದಲ್ಲಿ ಅಭಿರುಚಿ ಇದೆಯೋ, ಯಾವ ಒಂದು ಗುರಿಯನ್ನು ತಲುಪಬೇಕೆಂಬ ಒಂದು ಮನಸ್ಸಿದೆಯೋ ಅವರಿಗೆ ಪೂರ್ಣ ರೀತಿಯಲ್ಲಿ ಸಹಾಯ ನೀಡಿ. ಅದರಿಂದ ಆ ಗುರಿ ಸಾಧಿಸಿದಾಗ ಅವರು ಸಮಾಜದಲ್ಲಿ ಒಂದು ಆಸ್ತಿಯಾಗಿ ನಿಮಗೂ ನಮ್ಮ ಸಮಾಜಕ್ಕೂ ಸಹಾಯ ಆಗ್ತಾರೆ ಅಂತ ನನ್ನ ನಂಬಿಕೆ ಇದೆ. ಅಂತಹ ಒಂದು ಸಹಕಾರ ನೀವು ನೀಡಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ಇನ್ನು ಎಲ್ಲರೂ ಓದು ಪ್ರತಿಭೆ ಇರುವುದಿಲ್ಲ. ಕೌಶಲ್ಯತೆ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿದೆ. ಆದರೆ ನಮ್ಮ ಒಂದು ಸಮುದಾಯದಲ್ಲಿ ನಿರುದ್ಯೋಗಿಯಾಗಿ ಇರಬೇಕು ಅಂತ ಒಂದು ಆ ಸ್ಥಿತಿ ಬರುವುದಿಲ್ಲ. ಯಾಕಂದರೆ ನಮ್ಮ ಕುಲ ಕಸಬಿದೆ, ನಮ್ಮ ಕರಕೌಶಲ್ಯತೆ ಇದೆ, ಅದರಿಂದ ಆಯಾಯ ಮಾರ್ಗದಲ್ಲಿ ಹೋಗ್ಬೋದು. ಆದರೆ ಈ ಒಂದು ವಾತಾವರಣದಲ್ಲಿ ಒಂದು ರೀತಿಯ ಒಂದು ಪ್ರಕೃತಿ ವಿಕೋಪ ಇದ್ದಂತೆ ಇವೆಲ್ಲ ನಿಮಗೆ ಅನುಕೂಲ ಕೊಡದೇ ಇರಬಹುದು. ಆದರೆ ಅದನ್ನು ಹೇಗೆ ಎದುರಿಸುವುದು? ನಾನು ಚಿಕ್ಕವನಿರುವಾಗ ನನಗೆ ನನ್ನ ತಂದೆ ತಾಯಿಯರು ಹೇಳಿದ್ದು, ಮಗು ನಿನ್ನ ಹಾಸಿಗೆ ಇದ್ದಷ್ಟೇ ಕಾಲ್ಚಾಚು, ಇದ್ದ ಒಂದು ದುಡಿಮೆಯಲ್ಲಿ ಸ್ವಲ್ಪ ಉಳಿತಾಯ ಮಾಡು, ಮುಂದಿನ ದಿನಗಳಲ್ಲಿ ಕಷ್ಟಗಳಲ್ಲಿ ನಿನಗೆ ಸಹಾಯ ಆಗತ್ತೆ. ಇವೆರಡನ್ನು ನೀವು ನಮ್ಮ ಈ ಚಿನ್ನ ಬೆಳ್ಳಿ ಕೆಲಸಗಾರರು ಇದೊಂದು ಅಸಂಘಟಿತವಾದ ಒಂದು ಕ್ಷೇತ್ರ ಆದ ಕಾರಣ ಇಂತಹ ಒಂದು ಗುರಿಯನ್ನು ಇಟ್ಟುಕೊಳ್ಬೇಕು. ನಮ್ಮ ಖರ್ಚಿಗೆ ಮಿತಿ ಇರಬೇಕು. ಹೆಚ್ಚಿನವರು ನಾನು ನೋಡಿದ ಹಾಗೆ ನಮ್ಮ ಖರ್ಚು ಜಾಸ್ತಿ, ಆದಾಯ ಕಡಿಮೆ. ಇದರಿಂದ ಸಾಲ, ಬ್ಯಾಂಕು ಇತ್ಯಾದಿ ಇದರಲ್ಲಿ ಅದರ ಅಗತ್ಯತೆ ಇದ್ದರೆ ಒಂದು, ಅನಗತ್ಯತೆ ಇದ್ದ ವಿಷಯದಲ್ಲಿಯೂ ನಾವು ಸಾಲ ಮಾಡೋದು. ಅದರಿಂದ ನಮಗೆ ಬಹಳ ಕಷ್ಟದ ಜೀವನ ಆಗತ್ತೆ. ನಮ್ಮ ಭವಿಷ್ಯದಲ್ಲಿ ಮುಂದೆ ಬರಲು ಸಾಧ್ಯ ಇಲ್ಲ ಅನ್ನೋ ನನ್ನ ನಂಬಿಕೆ. ಹಾಗಾಗಿ ಉಳಿತಾಯದಲ್ಲಿ ಹೆಚ್ಚಿನ ಒಂದು ನಮ್ಮ ಸರ್ಕಾರಿ ಕ್ಷೇತ್ರದಲ್ಲಿ ಅನೇಕ ಉಳಿತಾಯ ಯೋಜನೆಗಳಿವೆ. ಅದು ಮುಖ್ಯವಾಗಿ ಈ ಅಸಂಘಟಿತ ಕ್ಷೇತ್ರಗಳಲ್ಲಿ ದಿನಕೂಲಿ ಕೆಲಸದವರು, ಸಣ್ಣ ಸಣ್ಣ ಉದ್ಯಮದವರು, ಅವರಿಗಾಗಿ ಒಂದು ಮಾಡಿದ್ದ ಒಂದು ಉಳಿತಾಯ ಯೋಜನೆಗಳು ಇವು ನಿಮಗೆ ತುಂಬ ಸಹಕಾರಿಯಾಗುತ್ತೆ ಅಂತ ನನ್ನ ನಂಬಿಕೆ. ಅದರಲ್ಲಿ ನಿಮ್ಮ ಪೋಸ್ಟ್ ಆಫೀಸಲ್ಲಿ ಇರ್ಬೋದು, ಬ್ಯಾಂಕ್ಗಳಲ್ಲಿರ್ಬೋದು, ಅಟಲ್ ಪೆನ್ಷನ್ ಯೋಜನಾ, ಸುರಕ್ಷಾ ಯೋಜನಾ, ಜೀವನ್ ಜ್ಯೋತಿ ಯೋಜನಾ, ಸುಕನ್ಯಾ ಶಕ್ತಿ ಯೋಜನಾ, ಇವೆಲ್ಲ ಸಣ್ಣ ಸಣ್ಣ ಅಟಲ್ ಪೆನ್ಷನ್ ಯೋಜನಾ ತಿಂಗಳಿಗೆ ನೀವು ಬರೀ 26 ರೂಪಾಯಿ ಕಟ್ಟಿದ್ರೆ ಸರಿ.
6 ತಿಂಗಳಿಗೆ 248 ರೂಪಾಯಿ. ನಿಮಗೆ ಮುಂದೆ ಪಿಂಚಣಿ ಪೆನ್ಷನ್ ಸಿಗೋದು ಪ್ರತಿ ತಿಂಗಳಿಗೆ 1,000ದಿಂದ 8,000ದವರೆಗೆ ನಿಮ್ಮ ಹೂಡಿಕೆಯನ್ನು ಈ ಸಣ್ಣ ಹೂಡಿಕೆ ಇದು. ಆದರೆ ಅದು ಈ ಸಣ್ಣ ಒಂದು ಉಳಿತಾಯ ಅನ್ನೋದು ನಿಮಗೆ ತುಂಬ ಒಂದು ಸಹಾಯ ನಿಮ್ಮ ಅಗತ್ಯತೆ ದಿನಗಳಲ್ಲಿ ಸಿಗುತ್ತೆ. ಅಂತೆಯೇ ಈ ಸುರಕ್ಷಾ ಯೋಜನೆ ತಿಂಗಳಿಗೆ ನೀವು 20 ರೂಪಾಯಿ ಕಟ್ಟಿದರೆ ಸಾಕು. ಏನಾದರೂ ಒಂದು ಆಕ್ಸಿಡೆಂಟ್ ಆಗಿ ತೀರಿ ಹೋದರೆ ಕುಟುಂಬದವ್ರ ಗತಿ ಇಲ್ಲ, ಅವರಿಗೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಜೀವನ್ ಜ್ಯೋತಿ ಯೋಜನೆ ತಿಂಗಳಿಗೆ 436 ರೂಪಾಯಿ ಕಟ್ಟಿದರೆ ವರ್ಷಕ್ಕೆ, ತಿಂಗಳಿಗಲ್ಲ ವರ್ಷಕ್ಕೆ 436 ರೂಪಾಯಿಗೆ ಸಿಕ್ಕಿದರೆ 7 ಲಕ್ಷ ರೂಪಾಯಿ ನೀವು ಅಕಾಲ ಮೃತ್ಯು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿ ಅವರಿಗೆ ಸಿಗುತ್ತೆ. ಮತ್ತು ನಿಮ್ಮ ಹುಡುಗಿಯರು ಅವರಿಗೆ ವಿದ್ಯಾಭ್ಯಾಸಕ್ಕಾಗಲಿ ಮದುವೆ ಆಗಲಿ ಕನ್ಯಾ ಯೋಜನೆ ಇಂಥ ಈ ಒಂದು ಸಣ್ಣ ನಿಮ್ಮ ಗಳಿಗೆ 500 ರೂಪಾಯಿ ಆಗ್ಬೋದು, 100 ರೂಪಾಯಿ ಆಗಲು ಕಟ್ಟಿದರೆ ನಿಮಗೆ ಆ ಮಗುವಿನ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಈ ಎಲ್ಲ ಒಂದು ಯೋಜನೆ ಸಹಕಾರ, ನಿಮ್ಮ ಬುದ್ಧಿ, ಕರಕೌಶಲ್ಯತೆ ಇದನ್ನೆಲ್ಲ ನೀವು ಉಪಯೋಗಿಸಿಕೊಂಡು ನಿಮ್ಮ ಹಾಗೂ ಸಮಾಜದ ಒಂದು ಅಭಿವೃದ್ಧಿ, ಒಂದು ಭವಿಷ್ಯಕ್ಕೆ ನೀವು ಯೋಜನೆಯನ್ನು ಹಾಕಿದರೆ ನಿಮ್ಮೆಲ್ಲರ ಕುಟುಂಬ ಸುಖದಲ್ಲಿ, ಶಾಂತಿಯಲ್ಲಿ, ನೆಮ್ಮದಿಯಲ್ಲಿ ಸಾಧ್ಯ. ಅಂತಹ ಒಂದು ಪ್ರತಿಜ್ಞೆ ನೀವು ಮಾಡ್ತೀರಿ. ಸಂಘ ಸಂಸ್ಥೆಗಳು ನಿಮ್ಮ ಹಿಂದೆ, ಸಮಾಜದವರು ನಿಮ್ಮ ಹಿಂದೆ ಯಾವಾಗಲೂ ಇದ್ದಾರೆ ಅಂತ ಹೇಳಿ ನಿಮಗೆ ಉತ್ತಮ ಭವಿಷ್ಯವನ್ನು ಕೊಡುತ್ತಾ ನನ್ನ ಈ 2 ಮಾತುಗಳನ್ನು ಅಂತೆಯೇ ನನಗೆ ಇಲ್ಲಿ ಬಂದು 2 ಮಾತಾಡಲು ಅವಕಾಶ ಮಾಡಿಕೊಟ್ಟ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಅನಂತ ಕೃತಜ್ಞತೆಗಳು. ಅಂತೆಯೇ ಇಂದು ಒಂದು ಕೋರಿಕೆಯನ್ನು ಕೊಟ್ಟಿದ್ದಾರೆ. ಆ ಕೋರಿಕೆಗೆ ನಾನು ಸ್ವೀಕರಿಸಿದ್ದೇನೆ. ನನ್ನ ಶಕ್ತಿಗನುಸಾರವಾಗಿ ನನ್ನಿಂದಾದಷ್ಟು ಸಹಾಯವನ್ನು ಈ ಸಂಘಕ್ಕೆ ನೀಡುತ್ತೇನೆ ಅಂತ ಭರವಸೆಯನ್ನು ನೀಡುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಕಾಳಿಕಾಂಬೆ ನಮಸ್ಕಾರ. ಮುಖ್ಯ ಮಹಾಪ್ರಬಂಧಕರು, ಧನ್ಯವಾದಗಳು ಸರ್. ಇದೀಗ ಒಂದು ಪುಟ್ಟ ಸನ್ಮಾನ ಕಾರ್ಯ, ದಯವಿಟ್ಟು ಕಾರ್ಯಕರ್ತರು ಅಣಿಗೊಳಿಸಬೇಕು. ಶ್ರೀಯುತ ರಾಜೇಶ್ ಆಚಾರ್ಯ ಬರುವಂತೆ ಇವರನ್ನ ಸನ್ಮಾನದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಗೌರವಾಧ್ಯಕ್ಷರೇ, ಆರ್ಥಿಕ ಸಹಾಯ ಹಸ್ತ ಇರ್ಬೋದು, LIC ಬಾಂಡ್ ಇರ್ಬೋದು, ಕಾರ್ಮಿಕರ ಕುಂದಾಪುರ ತಾಲೂಕು ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘ ಕುಂದಾಪುರ ಇದರ ವಾರ್ಷಿಕೋತ್ಸವದ ಅಧ್ಯಕ್ಷ ಸ್ಥಾನ ವಹಿಸಿರುವ ಶ್ರೀಯುತ ಬಿ ಕುಶಕುಮಾರ್ ಅವರೇ ಹಾಗೂ ಇಂದಿನ ಸಮಾರಂಭದಲ್ಲಿ ಭಾಗವಹಿಸಿರುವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಶ್ರೀ ಸುಜ್ಞಾನಮೂರ್ತಿಯವರೇ, ಶ್ರೀ ವಿ ಶ್ರೀಧರಾಚಾರ್ಯ ಹೊಡೆರೊಬ್ಬಳಿಯವರೇ, ಬನ್ನಾಡಿ ನಾರಾಯಣಾಚಾರ್ಯರವರೇ, ಶ್ರೀಮತಿ ಪ್ರೀತಿ ರೇಖಾ ಬ್ರಹ್ಮರವರೇ, ಶ್ರೀ ರವಿಚಂದ್ರಾಚಾರ್ಯ ಮಾರಾಳಿಯವರೇ, ಶ್ರೀ ರಾಜೇಶಾಚಾರ್ಯ ಮರವಂತೆಯವರೇ, ಶ್ರೀ ಕೃಷ್ಣಾಚಾರ್ಯ ಓಂಕಾರ್ ಕೋಟಾರವರೇ, ಶ್ರೀ ಕೃಷ್ಣಾಚಾರ್ಯ ಕಟ್ಕರೆ ಅವರೇ ಹಾಗೂ ಶ್ರೀ ರಘುನಾಥ್ ಶೇಟ್ ರವರೇ, ಇಂದಿನ ಈ ಕುಂದಾಪುರ ತಾಲೂಕು ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘ ಕುಂದಾಪುರ ಇದರ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ತಮ್ಮ ವಾಡಿಕೆಯಂತೆ ಜ್ಯುವೆಲರಿ ಸ್ಟೇಷನ್ ಅಧ್ಯಕ್ಷರನ್ನು ಮುಖ್ಯ ಅತಿಥಿಯಾಗಿ ಬರಮಾಡಿಕೊಂಡಿದ್ದರು. ಇದು ತುಂಬ ಉತ್ತಮ ಸಂಪ್ರದಾಯ. ಚಿನ್ನ ಬೆಳ್ಳಿ ವರ್ತಕರ ಸಂಘ ಮತ್ತು ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘ ಈ ಎರಡೂ ಸಂಘ ಸಂಸ್ಥೆಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಒಂದನ್ನು ಬಿಟ್ಟು ಇನ್ನೊಂದನ್ನು ಊಹಿಸಲು ಸಾಧ್ಯ ಇಲ್ಲ. ಉದಾಹರಣೆಗೆ, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗೋದು ಅನ್ನುವ ಹಾಗೆ ಕಾರ್ಯಾಗಾರಗಳಲ್ಲಿ ಆಭರಣ ತಯಾರಿ ಆದರೆ ಮಾತ್ರ ವರ್ತಕರು ಆಭರಣಗಳ ವ್ಯಾಪಾರ ಮಾಡಬಹುದು. ಅದೇ ಥರ ವರ್ತಕರೇ ಕಾರ್ಯಾಗಾರಕ್ಕೆ ಕೆಲಸ ಕೊಡುವವರಾಗಿರ್ತಾರೆ. ಹೀಗೆ ಎರಡೂ ಸಂಘ ಸಂಸ್ಥೆಗಳು ನೇರ ಸಂಪರ್ಕದಲ್ಲಿ ಇರಲೇಬೇಕಾಗುತ್ತದೆ. ದೇಶಕ್ಕೆ ರೈತರು ಮತ್ತು ಸೈನಿಕರು ಹೇಗೆ ಬೆನ್ನೆಲುಬಾಗಿರ್ತಾರೋ ಹಾಗೆ ಸ್ವರ್ಣೋದ್ಯಮ ಕ್ಷೇತ್ರಕ್ಕೆ ಚಿನ್ನ ಬೆಳ್ಳಿ ಕಾರ್ಮಿಕರೇ ಬೆನ್ನೆಲುಬಾಗಿರ್ತಾರೆ. ಸ್ನೇಹಿತರೆ, ನಾನು ಕೂಡ ನಿಮ್ಮಾಗೆ ಒಬ್ಬ ಚಿನ್ನ ಬೆಳ್ಳಿ ಕೆಲಸಗಾರನೇ. 1984ರಲ್ಲಿ ಪದವಿ ಶಿಕ್ಷಣ ಮುಗಿದ ಬಳಿಕ ನೇರವಾಗಿ ನಮ್ಮ ಅಣ್ಣನವರಾದ ನಾಗರಾಜ್ ಶೆಟ್ಟರವರ ನಾಗರಾಜ್ ಶೆಟ್ಟರವರ ವೈಶಾಲಿ ಜ್ಯುವೆಲರ್ಸ್ನಲ್ಲಿ ಚಿನ್ನ ಬೆಳ್ಳಿ ಆಭರಣಗಳ ತಯಾರಿ ಕೆಲಸ ಕಲಿಯಲು ಪ್ರಾರಂಭಿಸಿದೆ. ಪ್ರಾರಂಭದಲ್ಲಿ ಬರೀ ಬೆಳ್ಳಿ ಕೆಲಸ ಮಾತ್ರ.
ಬೆಳ್ಳಿ ಕಾಲ್ಚೈನ್ ರಿಪೇರಿ, ಕಾಲ್ಚೈನ್ ಪಾಲಿಷ್ ಮಾಡೋದು, ಬೆಳ್ಳಿ ತಾಳಿ ತಯಾರಿ, ಗುಬ್ಬ ತಾಳಿ, ಬೆಳ್ಳಿ ಕಡಿಮೆ ಸರ, ಪಾದ ಚೈನು ಇತ್ಯಾದಿ, ಬೆಳ್ಳಿ ಕಾಲುಂಗುರ ಇತ್ಯಾದಿ. ಅದನ್ನು ಮಾಡ್ತಾ ಕ್ರಮೇಣ ಬಂಗಾರದ ಕೆಲಸ ಪ್ರಾರಂಭಿಸಿದೆ. ಹೀಗೆ ಚಿನ್ನ ಬೆಳ್ಳಿ ಕೆಲಸಗಾರನಾಗಿ ಕೆಲಸಗಾರರ ಕಷ್ಟ ಸುಖಗಳೆಲ್ಲವನ್ನು ನಾನು ಸ್ವತಃ ಕೆಲಸಗಾರನಾಗಿ ಅನುಭವಿಸಿದ್ದೇನೆ ಸ್ನೇಹಿತರೆ. ದೇವರ ಅನುಗ್ರಹದಿಂದಲೂ ಗುರು ಹಿರಿಯರ ಆಶೀರ್ವಾದದಿಂದಲೂ ಚಿನ್ನಾಭರಣಗಳ ಸ್ವಂತ ಸಂಸ್ಥೆಯನ್ನು ಪ್ರಾರಂಭಿಸಿದೆ. ಈ ಚಿನ್ನ ಬೆಳ್ಳಿ ವೃತ್ತಿ ಕ್ಷೇತ್ರದಲ್ಲಿ ಇದೀಗ ಸುಮಾರು 42 ವರ್ಷಗಳ ಅನುಭವ ಹೊಂದಿ ಪ್ರಸ್ತುತ ಕುಂದಾಪುರ ಜ್ಯುವೆಲರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಂತೆ ಚಿನ್ನ ಬೆಳ್ಳಿ ಕಾರ್ಮಿಕರ ವಲಯ ತುಂಬ ಸಂಕಷ್ಟದಲ್ಲಿದೆ. ಮುಂಬರುವ ದಿನಗಳಲ್ಲಿ ಚಿನ್ನ ಬೆಳ್ಳಿ ವೃತ್ತಿ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಂಕಷ್ಟಗಳು ಎದುರಾಗಬಹುದು. ಯಾವುದೇ ಕಾರ್ಯಾಗಾರಕ್ಕೆ ಭೇಟಿ ಕೊಟ್ಟರೂ ಸಣ್ಣ ವಯಸ್ಸಿನ ಹುಡುಗರು ತೀರಾ ವಿರಳ. ಚಿಕ್ಕ ಪ್ರಾಯದವರಂದರೆ ಕನಿಷ್ಠ 38-40 ವರ್ಷದವರಾಗಿರ್ತಾರೆ. ಇದು ಹೀಗೆ ಮುಂದುವರೆದರೆ ಮುಂದಿನ 10 ವರ್ಷಗಳಲ್ಲಿ ಭಾರೀ ಕೆಲಸಗಾರರ ಕೊರತೆಯನ್ನು ಅನುಭವಿಸಬೇಕಾಗುವುದು. ಕೆಲಸಗಾರರಿಗೆ ಹಲವಾರು ಸಮಸ್ಯೆಗಳು. ಹೊರ ರಾಜ್ಯಗಳಿಂದ ಬರುವ ರೆಡಿಮೇಡ್ ಆಭರಣಗಳು, ಹೊರ ರಾಜ್ಯಗಳಿಂದ ವಲಸೆ ಕಾರ್ಮಿಕರು, ಹಾಗೂ ಅತಿಯಾದ ಚಿನ್ನದ ಬೆಲೆ ಏರಿಕೆ, HUID ಹಾಲ್ಮಾರ್ಕ್ ಇತ್ಯಾದಿ ಅವೈಜ್ಞಾನಿಕ ಸರಕಾರಿ ನೀತಿ, ಕಾರ್ಮಿಕರಿಗೆ ಆರೋಗ್ಯ ಸಮಸ್ಯೆ, ಕಾರ್ಮಿಕರ ಆರ್ಥಿಕ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳು ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ತಿಳಿದಿರುತ್ತವೆ. ಹಲವಾರು ಕಾರ್ಮಿಕರು ಕೆಲಸವಿಲ್ಲದೆ ಜೀವನೋಪಾಯಕ್ಕಾಗಿ ತಮ್ಮ ಚಿನ್ನ ಬೆಳ್ಳಿ ಕೆಲಸಕ್ಕೆ ವಿದಾಯ ಕೋರಿ ಬೇರೆ ಬೇರೆ ಇತರ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವುದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಹೀಗೆ ಚಿನ್ನ ಬೆಳ್ಳಿ ಕಾರ್ಮಿಕರ ಅಸ್ತಿತ್ವ ಅಳಿವಿನಂಚಿನಲ್ಲಿದೆ. ಸ್ನೇಹಿತರೆ, ಚಿನ್ನ ಬೆಳ್ಳಿ ಕೆಲಸಗಾರರ ಅಸ್ತಿತ್ವ ಉಳಿಯಬೇಕಾದರೆ ಚಿನ್ನ ಬೆಳ್ಳಿ ಕಾರ್ಮಿಕರಿಗೆ ವಿಶೇಷ ಸವಲತ್ತು ನೀಡುವಲ್ಲಿ ಸರ್ಕಾರ ಸ್ಪಂದಿಸಬೇಕು ಮತ್ತು ನಾವೆಲ್ಲರೂ ಸೇರಿ ಈ ಬಗ್ಗೆ ಹೋರಾಟ ನಡೆಸಬೇಕು. ಚಿನ್ನ ಬೆಳ್ಳಿ ಕೆಲಸಗಾರರ ಸಂಕಷ್ಟಗಳನ್ನು ಸರ್ಕಾರದ ಗಮನಕ್ಕೆ ತರಲು ನಾವೆಲ್ಲರೂ ಸೇರಿ ಪ್ರಯತ್ನಿಸಬೇಕು. ಏಕೆಂದರೆ ಈ ಹಿಂದೆ ನಾನು ಹೇಳಿದಂತೆ ಸ್ವರ್ಣೋದ್ಯಮ ಕ್ಷೇತ್ರಕ್ಕೆ ಚಿನ್ನ ಬೆಳ್ಳಿ ಕಾರ್ಮಿಕನೇ ಬೆನ್ನೆಲುಬಾಗಿರ್ತಾನೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ. ಇದು ತಪ್ಪಿದಲ್ಲಿ ಮುಂಬರುವ ದಿನಗಳಲ್ಲಿ ಸ್ವರ್ಣೋದ್ಯಮ ಕ್ಷೇತ್ರಕ್ಕೆ ಭಾರೀ ಕಾರ್ಮಿಕರ ಕೊರತೆ ಎದುರಿಸಬೇಕಾಗ್ತದೆ. ಸ್ನೇಹಿತರೆ, ನಮ್ಮ ಎಲ್ಲ ಕೆಲಸಗಾರರ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದಂದರೆ ಸಮಯಕ್ಕೆ ಸರಿಯಾಗಿ ಆಭರಣಗಳನ್ನು ತಯಾರಿಸಿಕೊಡಿ, ಆಮೇಲೆ ಆದಷ್ಟು ನಾಜೂಕಾಗಿ ತಯಾರಿಸಿ ಹಾಗೂ ಪ್ರಾಮಾಣಿಕತೆ ಮೆರೆದು ಉತ್ತಮ ಜೀವನ ಸಾಗಿಸಬೇಕೆಂದು ಹಾರೈಸುತ್ತಾ ಈ ದಿನ ನನಗೆ ಮುಖ್ಯ ಅತಿಥಿಯಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘಕ್ಕೂ ಸದಸ್ಯರಿಗೂ ಎಲ್ಲ ಕೆಲಸಗಾರರಿಗೂ ಉತ್ತಮ ಯಶಸ್ಸು ಲಭಿಸಲಿ. ಎಲ್ಲ ಸದಸ್ಯರಿಗೂ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಅಭಿವೃದ್ಧಿಯಾಗಿ ನೆಮ್ಮದಿ ಜೀವನ ಹಾಗೂ ಉತ್ತಮ ಚಿನ್ನ ಬೆಳ್ಳಿ ಕೆಲಸ ಪರಮಾತ್ಮ ಕರುಣಿಸಲಿ ಎಂದು ಶ್ರೀದೇವರಲ್ಲಿ ಬೇಡಿಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಸಭೆ ಮುಗಿದ ನಂತರ ಅದನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗ ಇನ್ನೊಂದು ಚಿನ್ನ ಬೆಳ್ಳಿ ಕೆಲಸಗಾರರ ಸದಸ್ಯರು ಸೇರಿ ಅದನ್ನು ನೀಡ್ತಾ ಇದ್ದಾರೆ. ಬಾರ್ಕೂರು ದೇವಳದ ಧರ್ಮದರ್ಶಿಗಳಾಗಿರುವ ಶ್ರೀ ಶ್ರೀಧರಾಚಾರ್ಯ ಒಡೆಯರ್ ಹೋಬಳಿ ಅವರಿಗೆ ಸಂಘದ ಪರವಾಗಿ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿಗಳು ಸೇರಿ ಅದನ್ನು ಹಸ್ತಾಂತರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಸಮಾಜ ಸಂಘಟನೆಯನ್ನು ಕಟ್ಟಿಕೊಂಡು ಸಮಾಜಮುಖಿ ಕಾರ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾ ಬಂದಿರುವ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘ ಈ ಬಾರಿ ಬಾರಕೂರು ಕಾಳಿಕಾಂಬ ದೇವಸ್ಥಾನದಲ್ಲಿ ನಿರ್ಮಾಣವಾಗುತ್ತಿರುವ ಬೆಳ್ಳಿಯ ರಥಕ್ಕೆ ಬೆಳ್ಳಿಯ ಕೊಡುಗೆಯನ್ನು ಎಲ್ಲ ಕೆಲಸಗಾರರ ಪರವಾಗಿ ನೀಡ್ತಾ ಇದ್ದಾರೆ. ಬಾರ್ಕೂರು ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿರುವ ಶ್ರೀ ಶ್ರೀಧರಾಚಾರ್ಯ ಒಡೆಯರ್ 2 kg 150 ಗ್ರಾಂ ಒಟ್ಟು 2 kg 150 ಗ್ರಾಂ ತೂಕದ ಚಿನ್ನವನ್ನು ಬೆಳ್ಳಿಯನ್ನು ಈ ಸಂದರ್ಭದಲ್ಲಿ ಹಸ್ತಾಂತರ ಮಾಡ್ತಾ ಇದ್ದಾರೆ. ವಾರ್ಷಿಕೋತ್ಸವದ ಈ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿರುವಂಥ ಬಿ ಕುಶಕುಮಾರಾಚಾರ್ ಅಧ್ಯಕ್ಷರು, ಹಾಗೆ ನಮ್ಮ ಆತ್ಮೀಯ ಶಾಸಕರು ಆಗಮಿಸಬೇಕಿತ್ತು, ಆಗಮಿಸಲಿಲ್ಲ. ಹಾಗೆ ಇವತ್ತಿನ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ವಿಶ್ವಕರ್ಮ ನಿಗಮದ ಅಧ್ಯಕ್ಷರು ಪಿ ಸುಜ್ಞಾನ ಮೂರ್ತಿಯವರೇ, ಹಾಗೆ ನನ್ನ ಆತ್ಮೀಯರಾದಂಥ ಬನ್ನಾಡೆ ರಾಮಕೃಷ್ಣಾಚಾರ್ಯರೇ, ಹಾಗೆ ವಿವೇಕ ಇಂಗ್ಲಿಷ್ ಮೀಡಿಯಂ
ಪ್ರೌಢಶಾಲೆಯ ಪ್ರಿನ್ಸಿಪಾಲ್ ಆಗಿರುವಂಥ ನಮ್ಮವರೇ ಆದಂಥ PT ರೇಖವರೇ, ಹಾಗೆ ಜ್ಯುವೆಲ್ಲರ್ ಅಸೋಸಿಯೇಷನ್ನ ಅಧ್ಯಕ್ಷರು ವೆಂಕಟೇಶ್ ಶೇಟ್ ಅವರೇ, ಹಾಗೆ ಉಡುಪಿ ಜಿಲ್ಲಾ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷರು ರವಿಚಂದ್ರ ಮಾರಾಳಿ ಅವರೇ, ಹಾಗೆ ಈ ಸಂಘದ ಗೌರವ ಅಧ್ಯಕ್ಷರು ರಾಜೇಶ್ ಮರವಂತೆಯವರೇ, ಹಾಗೆ ನೂತನ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರಾದಂಥ ಓಂಕಾರ ಕೃಷ್ಣಾಚಾರ್ಯರೇ, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೃಷ್ಣಾಚಾರ್ಯರೇ, ಹಾಗೆ ಕೋಶಾಧಿಕಾರಿಗಳಾದಂಥ ರಾಘವ ಶೇಟ್ ಅವರೇ ಮತ್ತು ಈಗಿನ ಕಾರ್ಯದರ್ಶಿಗಳಾದಂಥ ನಮ್ಮ ಯುವಕ ಸಂಘದ ಅಧ್ಯಕ್ಷರು ಶಶಿ ಆಚಾರ್ಯರೇ, ಎಲ್ಲ ಈ ಸಂಘದ ಪದಾಧಿಕಾರಿಗಳೇ ಹಾಗೂ ಎಲ್ಲ ಚಿನ್ನ ಬೆಳ್ಳಿ ಕೆಲಸಗಾರ ಮಿತ್ರರೇ ಹಾಗೂ ಮಹಿಳೆಯರೇ, ಮಾಧ್ಯಮ ಮಿತ್ರರೇ, ಈಗಾಗಲೇ ನಮಗೆ ತುಂಬ ಖುಷಿ ಆಗುವುದು ಏನಂತ ಹೇಳಿದರೆ 18 ವರ್ಷದಿಂದ 18 ಆಗಲಿಕ್ಕಿಲ್ಲ, ಒಂದು 12 ವರ್ಷದಿಂದ ಇಲ್ಲಿ ನಿಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀರಿ. ಕೆಳಗಡೆ ಸಣ್ಣ ಹಾಲಲ್ಲಿ ನಮಗೆ ಪ್ರತಿ ಸರಿ ಕೂಡ ತುಂಬ ಕಷ್ಟ, ಯಾಕಂದರೆ ಒಳಗೆ ಜನ ಹಿಡಿಯೋದಿಲ್ಲ, ನಿಮ್ಮದು ಹೊರಗಡೆ ನಿಂತು ವೀಕ್ಷಿಸ್ತಿದ್ರು. ಆ ರೀತಿ ಒಂದು ವ್ಯವಸ್ಥೆ ಇಲ್ಲಿತ್ತು. ಈ ವರ್ಷ ಈ ಒಂದು ಹಾಲು ನಿಮ್ಮ ಚಿನ್ನ ಬೆಳ್ಳಿ ಕೆಲಸಗಾರರ ಸಹಕಾರದಿಂದ ಇವತ್ತು ಈ ರೀತಿ ಹಾಲ್ ಆಗಲಿಕ್ಕೆ ಚಿನ್ನ ಬೆಳ್ಳಿ ಕೆಲಸದವರು ಮೊದಲು ಕೂಡ ಒಂದು 5 ಲಕ್ಷ ಕೊಟ್ಟಿದ್ದರು. ಈ ನಂತರ ನಮ್ಮ ಕುಶ ಆಚಾರ್ಯ ನೇತೃತ್ವದಲ್ಲಿ 1 ಲಕ್ಷ ಕೊಟ್ಟರು. ಮತ್ತು ಜನರೇಟರ್ ತಗೊಳ್ಳಿಕ್ಕೂ ಕೂಡ 25,000 ರೂಪಾಯಿ ಕೊಟ್ಟಿದ್ದರು. ಮತ್ತು ನಮ್ಮ ಜೊತೆಯಲ್ಲಿ ಇಲ್ಲಿ ಬಂದು ಗೈಡೆನ್ಸನ್ನು ಕೊಡ್ತಿದ್ರು, ಹೀಗೆ ಮಾಡಬೇಕು, ಹೀಗಾಗಬೇಕು. ಅಲ್ಲಿ ಒಂದು ಕಾರ್ನರ್ ಜಾಗ ಇತ್ತು ಟರ್ನ್ ಆಗಲಿಕ್ಕೆ, ಅಲ್ಲಿ ಟರ್ನ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು. ಅದನ್ನು ನಮಗೆ ಎಷ್ಟು ಅನುಭವ ಇದ್ದರೂ ಇನ್ನೊಬ್ಬರ ಅನುಭವ ತಗೊಳ್ಬೇಕು ಅಂತೇಳಿ ಅಲ್ಲಿಂದ ಆಚೆ ಪಾಸ್ ಆಗುವಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಇತ್ತು. ಅದಕ್ಕೆ ಹೊರಗೆ ಪುನಃ ಸ್ಲ್ಯಾಬ್ ಹಾಕಿದರೆ ಒಳ್ಳೆಯದಾಗ್ತದೆ ಜನರು ಪಾಸ್ ಆಗಲಿಕ್ಕೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟು ಒಳ್ಳೆ ವ್ಯವಸ್ಥಿತವಾದಂಥ ಈ ಸಂಘ ಆಗಲಿಕ್ಕೆ ಚಿನ್ನ ಬೆಳ್ಳಿ ಕೆಲಸದವರು ಕೂಡ ದೊಡ್ಡ ಸಹಕಾರವನ್ನು ನೀಡಿದ್ರಿ. ಇದೊಂದು ನಮಗೆ ತುಂಬ ಸಂತೋಷ. ಈ ಹಾಲು ಕೂಡ ಹಾಗೆ ನಿಮಗೆ ಪ್ರತಿ ವರ್ಷ ನಾನು ಉಚಿತವಾಗಿ ಕೊಡ್ತಾ ಬಂದಿದ್ದೇನೆ, ಕೆಳಗೂ ಕೂಡ ಈ ವರ್ಷ ಕೂಡ ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ. ಮುಂದೆ ಕೂಡ ಹಾಗೆ ನೀವು ಎಷ್ಟು ವರ್ಷ ಇಲ್ಲಿ ಕಾರ್ಯಕ್ರಮ ಮಾಡ್ತೀರಿ ನಿಮಗೆ ಫ್ರೀಯಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಈ ಚಿನ್ನ ಬೆಳ್ಳಿ ಕೆಲಸದವರು ತುಂಬ ಶ್ರದ್ಧೆಯಿಂದ ಕೆಲಸಗಾರಗಳನ್ನು ಮಾಡ್ತಾರೆ. ನೋಡಿ, ನಾವೇನು ಸುಂದರವಾಗಿ ಕಾಣಬೇಕಾದ್ರೆ ಚಿನ್ನವನ್ನು ಕಿಸೆಯಲ್ಲಿ ಇಟ್ಕೊಂಡ್ರೂ ಆಗೋದಿಲ್ಲ, ಮೈಗೆ ತಾಗಿಸಿದ್ರೆ ಆಗೋದಿಲ್ಲ. ಅದನ್ನೇನಾದರೂ ನೆಕ್ಲೆಸೋ ಬಳೆಯೋ ಚಿನ್ನ ಮಾಡಿಕೊಟ್ಟಾಗ ಮಾತ್ರ ನಾವು ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ ಇದೆ. ಇವತ್ತು ಹೆಂಗಸರು ಆಭರಣ ಹಾಕ್ಕೊಳ್ಳೋದಿದ್ರೆ ಸುಂದರ ಕಾಣೋದಿಲ್ಲ. ಈಗ ಕೆಲವು ಹೆಂಗಸರು ಹೇಗೆ ಅಂತ ಹೇಳಿದರೆ, ನಮ್ಮ ಸೆಟ್ರು ಹೆಂಗಸರಿದ್ದಾರೆ, ಏನೂ ಹಾಕ್ಕೊಳ್ಳೋದೇ ಇಲ್ಲ, ಆದರೂ ಅವರು ಚೆಂದ ಕಾಣ್ತಾರೆ. ನಮ್ಮ ಹೆಂಗಸರು ಏನಂತ ಹೇಳಿದರೆ ಅವರಿಗೆ 1 kg ಚಿನ್ನ ಇದ್ದರೆ ಮಾತ್ರ ಚೆನ್ನಾಗಿ ಕಾಣೋದು. ಹಾಗೆ ಅದು ಕೂಡ ಕೆಲಸ ನಿಮಗೆ ಚಿನ್ನ ಬೆಳ್ಳಿ ಕೆಲಸಕ್ಕೆ ಚಿನ್ನ ಹಾಕುವವರಿದ್ದರೆ ಮಾತ್ರ ಕೆಲಸ ಸಿಗ್ತದೆ. ಆ ರೀತಿ ಕೆಲಸಗಾರಗಳನ್ನು ನಾನು ಕೂಡ ಈಗ ಬನ್ನಾಡಿ ನಾರಾಯಣಾಚಾರ್ಯರು ಹೇಳಿದರು, ಅವರ ತಂದೆ ಚಿನ್ನದ ಕೆಲಸದವರು, ನನ್ನ ತಂದೆ ಕೂಡ ಚಿನ್ನದ ಕೆಲಸದವರು. ನಾನು ಕೂಡ ಮೊದಲು ಈ ಕಾಂಟ್ರಾಕ್ಟ್ ಫೀಲ್ಡಿಗೆ ಬರೋದಕ್ಕಿಂತ ಮುಂಚೆ ನಾನು ಕೂಡ ಚಿನ್ನ ಕೆಲಸ ಮಾಡ್ತಾ ಇದ್ದೆ. ಆಗ ನಮ್ಮ ತಂದೆ ತಾಳಿ ಮಾಡುವಾಗ, ಒಂದು ತಾಳಿ ಬಟ್ಟು ಮಾಡುವಾಗ ಏನಂತ ಹೇಳಿದರೆ ಗಳಿಗೆ ನೋಡಿ, ಅವರಿಗೆ ಒಳ್ಳೆ ಗಳಿಗೆ ನೋಡಿ, ಜಾತಕ ನೋಡಿ, ಅವರ ಗಳಿಗೆಯನ್ನು ನೋಡಿ ಮಾಡ್ತಿದ್ರು. ಯಾಕಂತ ಹೇಳಿದರೆ ಅವರು 3 ಕಾಲ ಮದುವೆಯಾಗಿ ಚೆನ್ನಾಗಿರಬೇಕು ಅನ್ನುವ ಉದ್ದೇಶದಿಂದ. ಅಂತಹ ಒಂದು ಚಿನ್ನದ ಕೆಲಸದವರು ತುಂಬ ಶ್ರದ್ಧಾ ಭಕ್ತಿಯಿಂದ ನೀವು ಕೆಲಸವನ್ನು ಮಾಡ್ತೀರಿ. ನಿಮ್ಮೆಲ್ಲ ಕೆಲಸಗಾರರಿಗೂ ಒಳ್ಳೆಯ ವ್ಯವಸ್ಥೆ ಆಗ್ತಾ ಇದೆ. ಇವತ್ತು ನಾವು ನೋಡ್ತೇವೆ ಏನಂತ ಹೇಳಿದರೆ, ಈಗಾಗಲೇ ಜ್ಯುವೆಲ್ಲರ್ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿದರು, ಏನಂತ ಹೇಳಿದರೆ ಈ ಚಿನ್ನ ಬೆಳೆ ಕೆಲಸಗಾರರು ಇದ್ದರೆ ಮಾತ್ರ ನಾವು ಕೂಡ ಬದುಕುವುದಂತೇಳಿ. ಆದರೆ ಅವರಿಗೊಂದು ನನ್ನೊಂದು ಮನವಿ ಏನಂತ ಹೇಳಿದರೆ, ಈ ಜ್ಯುವೆಲ್ಲರಿ ಯಾವತ್ತೂ
18% ತಗೊಳ್ತೀರಿ ನೀವು. ಏನಾದರೂ ಒಂದು ಚಿನ್ನದ ಅಂಗಡಿಗೆ ಹೋಗಿ ನಾವು ಪರ್ಚೇಸ್ ಮಾಡುವಾಗ 18% ತಗೊಳ್ತಾರೆ. ಇಲ್ಲಿ ಕಾರ್ಮಿಕರಿಗೆ ಕೊಡುವುದು ಎಷ್ಟು ಅಂತ ಹೇಳಿದರೆ 5-6%. 5-6% ಸ್ವಲ್ಪ ಹೆಚ್ಚು ಮಾಡಿ ಇವರು ಕೂಡ ಒಳ್ಳೆಯ ವ್ಯವಸ್ಥಿತಿಯಲ್ಲಿ ಇರಲಿ. ಏನಂತ ಹೇಳಿದರೆ ಇವತ್ತು ಬಂಗಾಳಿಯವರು ಬಂದು ತುಂಬ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ವರ್ಕೌಟ್ ಆಗ್ತದೆ. ಅವರು ಫಾಸ್ಟ್ ಕೆಲಸವನ್ನು ಮಾಡ್ತಾರೆ, ಅದೇನೋ ಗೊತ್ತಿಲ್ಲ. ನಾನು ನೋಡ್ತಾ ಇದ್ದೇನೆ ಎಲ್ಲ ಕಡೆಯಲ್ಲಿಯೂ ಬಂಗಾಳಿಯವರು ಕೆಲಸ ಮಾಡೋದು 4% ಕೆಲಸ ಮಾಡಿದ್ರು ಕೂಡ ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ. ಹೇಗಂತ ಗೊತ್ತಿಲ್ಲ. ನಾವು ಇಲ್ಲಿ ನಮ್ಮ ಸಂಘದ ಹಿಂದೆ ಮತ್ತು ಮುಂದೆ ಎಲ್ಲ ಕೂಡ ಇವರೇ ತಗೊಂಡಿದ್ದಾರೆ, ಬಂಗಾಳಿಯವರು ಜಾಗ ತಗೊಂಡಿದ್ದಾರೆ. ಇಲ್ಲಿ ಜಾಗಕ್ಕೆ 10 ಲಕ್ಷ ರೂಪಾಯಿ ಉಂಟು. ಆ 10 ಲಕ್ಷ ರೂಪಾಯಿ ಕೊಟ್ಟು ಕೂಡ ಒಂದು ಸಂಸ್ಥೆಗೆ ಜಾಗವನ್ನು ತಗೊಳ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ಚಿನ್ನದ ಕೆಲಸದ ಮಾಡಿದರೂ ಕೂಡ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಇದೆ. ಶ್ರದ್ಧಾಭಕ್ತಿಯಿಂದ ಯಾರು ಕೆಲಸವನ್ನು ಮಾಡ್ತೀರಿ ಎಲ್ಲರೂ ಕೂಡ ಒಳ್ಳೆಯದಾಗ್ತದೆ ಅಂತೇಳಿ ನಾನು ಹೇಳುತ್ತಾ, ಇವತ್ತು ಈಗಾಗಲೇ ಹಿರಿಯ ನಾಗರಿಕೆಗೆ ಸನ್ಮಾನವನ್ನು ಮಾಡಿದ್ರಿ, ಮತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ರಿ. ಮತ್ತು ಏನಂತ ಹೇಳಿದರೆ ನಿಮ್ಮ ತಂದೆ ತೀರಿ ಹೋದ ಮಕ್ಕಳಿಗೆ 10,000 ರೂಪಾಯಿಯನ್ನು ಕೊಟ್ಟಿದ್ರಿ. ಅದೊಂದು ದೊಡ್ಡ ಕೆಲಸ. ಅವರು ಚಿಕ್ಕ ಮಕ್ಕಳಿದ್ದರೆ ಅದನ್ನು ಎಫ್ ಡಿ ಮಾಡಿದರೆ ಅವರ ಮದುವೆ ಟೈಮ್ಗೆ ಅದು ಯೂಸ್ ಆಗ್ತದೆ. ಅಂಥ ಒಳ್ಳೆಯ ಕೆಲಸವನ್ನು ಈ ಕುಂದಾಪುರ ಚಿನ್ನ ಬೆಳ್ಳಿ ಕೆಲಸದವರು ಇವತ್ತು ನಾನು ನೋಡಿದ್ದೇವೆ. ಎಲ್ಲೆಲ್ಲ ಜನಾರ್ದನಾಚಾರ್ಯರು, ಈ ಚಂದ್ರಾಚಾರ್ಯರು ಇವರೆಲ್ಲ ಸನ್ಮಾನ ಮಾಡಿಕೊಂಡ್ರು. ಆ್ಯಕ್ಚುಲಿ ಅವರಿಗೆ ಯಾರೂ ಸನ್ಮಾನ ಸನ್ಮಾನ ಮಾಡಿರಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಸನ್ಮಾನ ಮಾಡಬೇಕಾದ್ರೆ ಏನಾದರೂ ಅವರು ಸಾಧನೆ ಮಾಡಿದರೆ ಮಾತ್ರ ಸನ್ಮಾನ ಮಾಡುವಂಥದ್ದು. ಇವತ್ತು ಈ ಚಿನ್ನ ಬೆಳ್ಳಿ ಕೆಲಸಗಾರರ ಏನು ವಯಸ್ಸಾದವರಿಗೆ ಸನ್ಮಾನವನ್ನು ಮಾಡಿದ್ರಿ, ಅದೊಂದು ಒಳ್ಳೆಯ ಕೆಲಸ. ಮತ್ತು ಈಗ ಬುಕ್ಕನ್ನು ಕೊಟ್ರಿ, ಮತ್ತು ಇನ್ಸೂರು ಕೂಡ ಮಾಡಿದಿರಿ. ಅದೆಲ್ಲ ಕೂಡ ಒಳ್ಳೆಯ ಕೆಲಸವನ್ನು ನೀವು ಮಾಡಿಕೊಂಡು ಬಂದಿದ್ದೀರಿ. ನನಗೆ ತುಂಬ ಸಂತೋಷ ಆಗುವುದಂದರೆ ಇಂಥ ಒಳ್ಳೆಯ ಕೆಲಸ ಮಾಡಿದಾಗ ಮಾತ್ರ. ಇವತ್ತು ಯಾರು ಒಳ್ಳೆಯ ಕೆಲಸ ಮಾಡಿ ಯಾರು ಒಳ್ಳೆಯದಾಗಬೇಕು ಅಂತೇಳಿ ಹರಿಸ್ತಾನೆ, ಆಗ ನಮಗೆ ಸಂತೋಷ ಆಗ್ತದೆ, ನಮಗೂ ಕೂಡ ಸಂತೋಷ ಆಗ್ತದೆ. ಆದರೆ ನಮ್ಮ ಹಿಂದೆ ಶ್ರಮ ಇದ್ದಾಗ ಮಾತ್ರ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ. ಎಲ್ಲಿ ಮನೇಲಿ ಕೂತ್ಕೊಂಡು ಹಣ ಯಾರು ತಂದು ಕೊಡೋದಿಲ್ಲ. ನೀವೆಲ್ಲರೂ ರಾತ್ರಿ ಹಗಲು ಕೆಲಸ ಮಾಡೋದ್ರಿಂದ ನಿಮಗೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಕಾರ್ಯಗಳನ್ನು ಮಾಡಿ. ಈಗಾಗಲೇ ನೂತನ ಅಧ್ಯಕ್ಷರು ಮತ್ತು ಹಾಲಿ ಅಧ್ಯಕ್ಷರು ಇರ್ಬೋದು. ಈಗಾಗಲೇ 2.5 kg ಬೆಳ್ಳಿಯಷ್ಟು ನಮ್ಮ ರಥಕ್ಕೆ ಕೊಟ್ಟರು. ಅವರಿಗೆ ನಾನು ಕಳೆದ ಮೀಟಿಂಗಲ್ಲಿ ಒಂದು ಮನವಿಯನ್ನು ಕೊಟ್ಟೆ. ಅವರಿಗೆ ತುಂಬ ಸುಲಭ ಆಯಿತಾ ಏನೋ ಗೊತ್ತಿಲ್ಲ, ಈ ಇನ್ವಿಟೇಷನ್ ಕೊಡುವಾಗಲೇ ಅವರು ಕಲೆಕ್ಷನ್ ಮಾಡ್ಕೊಂಡು ಬಂದಿರ್ಬೋದು. ಅಂದರೆ 2 ಸಾರಿ ಹೋಗುವುದು ಯಾಕೆಂತೇಳಿ ಆ ರೀತಿ ಕಲೆಕ್ಷನ್ ಮಾಡಿ ತನ್ನಿ ಅಂತೇಳಿ ನಾನು ಹೇಳಿದ್ದೆ. 1 ಗ್ರಾಮ್ ಕೊಟ್ಟರೂ ಕೂಡ ಅವರು ಆ ರಥ ಮಾಡುವ ಇದು ಸೇವೆಯಲ್ಲಿ ಪಾಲ್ಗೊಳ್ತಾರೆ, ಅವರಿಗೂ ಕೂಡ ಪುಣ್ಯ ಸಿಗ್ತದೆ. ಆ ರೀತಿ ಕಲೆಕ್ಷನನ್ನು ಮಾಡಿ ತನ್ನಿ ಅಂತೇಳಿ ಹೇಳಿದೆ. ಅದೊಂದು ಯೋಜನೆಯನ್ನು ನಾವು ಬಾರ್ಕೂರಿನಲ್ಲಿ ಮಾಡ್ತಾ ಇದ್ದೇವೆ. 125 kg ಬೆಳ್ಳಿಯಲ್ಲಿ ಪುಷ್ಪ ರಥವನ್ನು ದೇವಸ್ಥಾನದ ಒಳಗಡೆ ತಿರುಗುವಂಥ ರಥವನ್ನು ಮಾಡಬೇಕು ಅಂತೇಳಿ ಇವತ್ತು ದೀಪೋತ್ಸವ ಆಗ್ತದೆ. ದೀಪೋತ್ಸವ ಆಗುವಾಗ ಎಲ್ಲ ಭಕ್ತರು ಕೇಳ್ತಾರೆ, ಈ ಸರ್ತಿ ಉತ್ಸವ ನಾವು ಮಾಡ್ತೇವೆ ಅಂತೇಳಿ. ಅದು ನಮಗೆ ಕೊಡಲಿಕ್ಕೆ ಬರೋದಿಲ್ಲ, ಯಾರಿಗೂ ಉತ್ಸವ ಮಾಡಲಿಕ್ಕೆ ಕೊಡಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಗ್ರಾಮ ಮುಕ್ತೇಶ್ವರರು ಏನು ಕಾಲ್ಗಾಣಿಕೆ ತರ್ತಾರೆ, ಆ ಕಾಲ್ಗಾಣಿಕೆಯಿಂದಲೇ ಉತ್ಸವ ಮಾಡುವಂಥದ್ದು. ಅದು ಒಬ್ಬ ಇಂಡಿವಿಜುವಲ್ ಆಗಿ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದನ್ನು ಹೊರಸುತ್ತಿನಲ್ಲಿ ಉತ್ಸವ ರೀತಿಯಲ್ಲಿ ಮಾಡಿ ದೇವರ ಕೃಪೆಗೆ ಪಾತ್ರರಾಗಲಿಕ್ಕೆ ಎಲ್ರಿಗೂ ಒಂದು ಅವಕಾಶ ಸಿಗಬೇಕು. ದೇವರನ್ನು ಕೂರಿಸಿ ರಥದಲ್ಲಿ ಕೂರಿಸಿ ಎಳೆಯುವ ಹಾಗೆ ಎಲ್ರಿಗೂ ಅವಕಾಶ ಸಿಗಬೇಕು ಅಂತೇಳಿ ಅದನ್ನು ಮಾಡಿದ್ದೇವೆ. ಈ ಚಿನ್ನ ಬೆಳ್ಳಿ ಕೆಲಸಗಾರರು ತುಂಬ ಹೋರಾಟವನ್ನು ಕೊಟ್ಟು ಅವರಿಗೂ ಕೂಡ ನಾನು ಹೇಳಿದ್ದೇನೆ, ಒಂದು 5 kg ನೀವು ಮಾಡಿಕೊಡಬೇಕು ಅಂತೇಳಿ. ಈಗ ನಾವು ಉಡುಪಿ ಜಿಲ್ಲಾ ಮೀಟಿಂಗಿಗೆ ಕೂಡ ಹೋಗ್ತೇವೆ. ನಾನು ಕಾರ್ಕಳಕ್ಕೆ ಹೋಗಿದ್ದೇನೆ. ಹಾಗೆ ನನಗೆ ತುಂಬ ಸಪೋರ್ಟ್ ಮಾಡಿದರು. ಮಂಗಳೂರು, ಸುಳ್ಯ, ಪುತ್ತೂರು ಅಲ್ಲಿ ಎಲ್ಲ ಕೂಡ ಎಲ್ಲರೂ ಹೋದ ಕೂಡಲೇ ಒಳ್ಳೆಯ ಗೌರವವನ್ನು ಕೊಟ್ಟು ನನಗೆ ಸಹಕಾರವನ್ನು 1/2 kg 1 kg ಈ ಜ್ಯುವೆಲರ್ಸ್ ಎಲ್ಲರೂ ಕೊಟ್ಟರು. ಅದೇ ರೀತಿ ಅತಿ ಶೀಘ್ರದಲ್ಲಿ ನಾವು ಆ ರಥವನ್ನು ಬರುವ ದೀಪೋತ್ಸವದ ಒಳಗೆ ಮಾಡಬೇಕು ಅಂತ ಎಣಿಸಿದ್ದೇವೆ. ಹಾಗೆ
ಅದಕ್ಕೆ ಎಲ್ಲ ಜಮಾತ್ದವರು ಸಹಕಾರವನ್ನು ಕೊಡ್ತಾ ಇದ್ದೀರಿ. ನಿಮ್ಮ ಚೆನ್ನ ಬೆಳ್ಳಿ ಕೆಲಸಗಾರರು ಇದನ್ನು ಕೊಟ್ಟಿದ್ದೀರಿ. ನಿಮಗೆ ತಾಯಿ ಕಾಳಿಕಾಂಬೆ ನಿಮ್ಮ ಏನು ಸಂಕಲ್ಪಗಳಿದೆ ಅದೆಲ್ಲ ಕೂಡ ನೆರವೇರಿಸಲಿ ಅಂತೇಳಿ ಹೇಳುತ್ತಾ, ನಮ್ಮ ಯುವಕ ಸಂಘದ ಅಧ್ಯಕ್ಷ ಶಶಿ ಬಂಡಾಡಿಯವರು ಇವತ್ತು ನಮ್ಮ ಈ ಒಂದು ಕಲ್ಯಾಣ ಮಂಟಪ ಆಗುವಾಗಲೂ ಕೂಡ ಹಾಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದವರು. ಕಾರ್ಯದರ್ಶಿ ಹೇಗೆ ಇರಬೇಕು ಅಂತ ಹೇಳಿದರೆ ಅವರನ್ನು ನೋಡಿ ಕಲಿಬೇಕು. ಆ ರೀತಿ ಕೆಲಸವನ್ನು ಮಾಡಿದ್ದಾರೆ. ಆ ಕಾರ್ಯದರ್ಶಿ ಇಲ್ಲಿ ಏನಾದರೂ ಒಳ್ಳೆ ಕೆಲಸ ಆಗಬೇಕಾದ್ರೆ ಕಾರ್ಯದರ್ಶಿ ಒಳ್ಳೆಬೇಕಂತೆ. ಆ ರೀತಿ ಇವತ್ತು ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಕಾರ್ಯದರ್ಶಿಯಾಗಿ ಕೂಡ ಒಳ್ಳೆ ಕೆಲಸ ಮಾಡ್ತಾನೆ ಅಂತೇಳಿ ನಾನು ಭರವಸೆಯನ್ನು ಇಟ್ಟು ಈ ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ತಾಯಿ ಕಾಳಿಕಾಂಬೆ ಒಳ್ಳೇದು ಮಾಡಲಿ. ಇಲ್ಲಿ ನೆರೆದಿರುವ ನಿಮಗೆಲ್ಲರಿಗೂ ಕೂಡ ನಿಮ್ಮೆಲ್ಲ ಏನು ಸಂಕಲ್ಪಗಳಿದೆ ಅದೆಲ್ಲ ಕೂಡ ಇರಲಿ ಅಂತೇಳಿ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಇದರಿಂದ ಮನವಿಯನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೆ ಸದಾನಂದ ಶೇಖ್ ತ್ರಾಸಿ ನಂದ ಜುವೆಲ್ಲರ್ಸ್ ಮಾಜಿ ಅಧ್ಯಕ್ಷರು ಜುವೆಲ್ಲರ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಬರಮಾಡಿಕೊಳ್ತಾ ಇದ್ದೇವೆ. ನನ್ನೆಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರೇ, ಮುದ್ದು ಮಕ್ಕಳೇ, ಸನ್ಮಿತ್ರ ಬಾಂಧವರೇ, ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಒಂದು ಮಾತಿದೆ, ಯಾವತ್ತೂ ಕೂಡ ಊಟ ಮಾಡುವವನ ಬಲಗಡೆ ಕೂತ್ಕೊಳ್ಬಾರ್ದು, ಊಟ ಮಾಡುವವನ ಎಡಗಡೆ ಕೂತ್ಕೊಳ್ಬಾರ್ದಂತೆ, ಬಟ್ಟೆ ಹೊಲಿತಾ ಇರುವವನ ಬಲಗಡೆ ಕೂತ್ಕೊಳ್ಬಾರ್ದು ಅಂತ ಒಂದು ಮಾತಿದೆ. ಬಹುಶಃ ಇವತ್ತೊಂದು ಅದಕ್ಕೊಂದು ಸೇರ್ಪಡೆ ಬೇಕು. ಯಾವುದೇ ಒಂದು ಸಮಾರಂಭ ಇರಲಿ, ಕೊನೆಯ ಮಾತು ಬೇಡ. ಯಾಕಂದರೆ ಖಾಲಿ ಕುರ್ಚಿಗಳು ಮಾತ್ರ ಕಾಣ್ತಾ ಇವೆ. ಆಮೇಲೆ ಎಲ್ಲರೂ ಮಾತಾಡಿ ಆದಮೇಲೆ ನಾವೇನು ತಾನೇ ಮಾತಾಡೋದು? ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿ ಆಯಿತು. ಈ ನಮ್ಮ ವಿಶ್ವಕರ್ಮ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘ ರಿಜಿಸ್ಟರ್ಡ್ ಕುಂದಾಪುರ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ನಾವು ಒಂದು ಶಾಲೆಯನ್ನು ನಡೆಸ್ತೇವೆ, ವರ್ಷ ಇಡೀ ಪಾಠಗಳನ್ನು ಮಾಡಿ ಒಂದು ದಿನ ವಾರ್ಷಿಕೋತ್ಸವವನ್ನು ಮಾಡ್ತೇವೆ. ಆ ಒಂದು ದಿನ ವಾರ್ಷಿಕೋತ್ಸವವನ್ನು ಮಾಡಬೇಕಾದ್ರೆ, ಆ ದಿನ ಬಹುಮಾನವನ್ನು ಕೊಡಬೇಕಾದ್ರೆ, ಆ ಒಂದು ವರ್ಷದಲ್ಲಿ ನಾವು ಅನೇಕ ದಿನಗಳನ್ನು ಆರಿಸಿಕೊಂಡು ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಕಾರ್ಯಕ್ರಮಗಳೆಲ್ಲ ಮಾಡಿ ಆ ದಿನ ಬಹುಮಾನ ಕೊಡ್ತೇವೆ. ಆದರೆ ಆ ಒಂದು ವರ್ಷ ನಿಮ್ಮೆಲ್ಲರನ್ನ ಅವ್ರು ಹೇಗೆ ಒಟ್ಟು ಹಾಕ್ತಾರೆ ಅದನ್ನು ಒಂದು ದಿನದಲ್ಲೇ ಅವರು ತೋರಿಸಿದ್ದಾರೆ. ಬೇರೆ ಬೇರೆ ಸ್ಪರ್ಧೆಗಳನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಟ್ಟಿದ್ದಾರೆ. ತರಗತಿವಾರು ಮಕ್ಕಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ. 10ನೇ ಕ್ಲಾಸು ಮತ್ತು PUCಯ ಮಕ್ಕಳು ಒಳ್ಳೆಯ ಅಂಕಗಳನ್ನು ಪಡೆದವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಈ ಎಲ್ಲ ಬಾಂಧವರ ಮುಂದೆ ಹಿರಿಯ ಸದಸ್ಯರನ್ನು ಆರಿಸಿ ಅವರಿಗೂ ಕೂಡ ಸನ್ಮಾನವನ್ನು ಮಾಡಿ ಬಹಳಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ ನಮ್ಮ ಚಿನ್ನಬೆಳ್ಳಿ ಕೆಲಸಗಾರರ ಸಂಘ ಕುಂದಾಪುರದವರು, ಆ ಸಮಿತಿಯ ಪದಾಧಿಕಾರಿಗಳು. ಬಹುಶಃ ಈಗ ಪ್ರಸ್ತುತ ನಮ್ಮ ಚಿನ್ನಬೆಳ್ಳಿ ಕೆಲಸಗಾರರು ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾರೆ, ಅದಕ್ಕೆ ಯಾವ ರೀತಿಯ ಸೊಲ್ಯೂಷನ್ಸ್ ಇದೆ ಅನ್ನೋದನ್ನು ಈಗಷ್ಟೇ ಶ್ರೀಯುತ ನಾರಾಯಣಾಚಾರ್ಯರು ಹೇಳಿದರು. ಇನ್ನು ನಮ್ಮ ದೇವಸ್ಥಾನಗಳ ಬಗ್ಗೆ, ಧಾರ್ಮಿಕತೆಯ ಬಗ್ಗೆ ನಮ್ಮ ಧಾರ್ಮಿಕ ಮುಖಂಡ ಅಂತವೇ ಹೇಳ್ಬೋದು ಶ್ರೀಯುತ ಒಡೆರೊಬ್ಳಿ ಶ್ರೀಧರಾಚಾರ್ಯರು ಬಹಳ ಚೆನ್ನಾಗಿ ಮಾತಾಡಿದರು. ಮಕ್ಕಳು ಮುಂದೆ ವಿದ್ಯಾಭ್ಯಾಸವನ್ನು ಮಾಡುವಾಗ ಏನು ಮಾಡ್ಬೋದು, ಅವರಿಗೆ ಯಾವ ರೀತಿಯ ಸಹಕಾರ ಇದೆ ಅನ್ನೋದ್ರ ಬಗ್ಗೆ ಶ್ರೀಯುತ ಸುಜ್ಞಾನ ಮೂರ್ತಿಯವರು ಮಾತಾಡಿದರು. ಎಲ್ಲ ಕ್ಷೇತ್ರದ ಬಗ್ಗೆ ಮಾತಾಡಿ ಆದಮೇಲೆ ಏನು ಉಳಿದಿದೆ ಹೇಳಿ, ನಾನು ಏನು ತಾನೇ ಮಾತಾಡಲಿ, ಎಲ್ಲ ಖಾಲಿ ಕುರ್ಚಿಗಳು ಮಾತ್ರ ಕಾಣ್ತಾ ಇವೆ. ಬಹುಶಃ ನಾನು ಸುಜ್ಞಾನ ಮೂರ್ತಿಯವ್ರ ಹತ್ರ ಕೇಳ್ಕೊಳ್ಳೋದು, ಅವರು ಬಹಳಷ್ಟು ಸಲಹೆಗಳನ್ನು ಕೊಟ್ಟರು. ನಮ್ಮಲ್ಲಿ ಯಾಕೆ ಆ ವಿದ್ಯಾರ್ಥಿ ವೇತನಗಳಾಗ್ಬೋದು ಅಥವಾ ಬೇರೆ ಬೇರೆ ಕೋರ್ಸ್ಗಳಿಗೆ ನಮ್ಮಿಂದ ಮಕ್ಕಳು ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿದರೆ, ಅವರಿಗೆ ಮಾಹಿತಿಯ ಕೊರತೆ ಇದೆ. ಹೆಚ್ಚಿನವರಿಗೆ ನಾವು ಏನು ಮಾಡಿದರೆ ಏನಾಗುತ್ತೆ ಅನ್ನೋ ಮಾಹಿತಿಯ ಕೊರತೆ ಇದೆ. ಆದ್ದರಿಂದ ಈಗ ಅವರೊಂದು ಹೇಳಿದರು, MS ಮಾಡೋದಾದರೆ ಅವರ ಅಭಿವೃದ್ಧಿ ನಿಗಮದಿಂದ 50 ಲಕ್ಷ ಸಾಲ ಕೊಡ್ತಾರೆ ಅಂತ. ಸಾಲ ತಗೊಂಡು ವಿದ್ಯಾಭ್ಯಾಸವನ್ನು ಮಾಡಿ ಆಮೇಲೆ ಅದನ್ನು ಸರಿಯಾಗಿ ನಾವು
ವಾಪಸ್ ಮಾಡಿದರೆ ಇದು ದೇವರು ಮೆಚ್ಚುವ ಕೆಲಸ. ಆದರೆ ಆ ಸಾಲ ಕೊಡ್ತಾರೆ ಅನ್ನೋದೇ ನಮಗೆ ಗೊತ್ತಿಲ್ಲದೆ ಹೋದರೆ ಅದು ಆ ಮಾಹಿತಿಯ ಕೊರತೆ ಆಗ್ತಾ ಇದೆ ಸರ್. ದಯವಿಟ್ಟು ನೀವು ಇಂತಹ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಏನೇನಿದೆ ಅದನ್ನು ದಯವಿಟ್ಟು ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸಿ, ಖಂಡಿತ ನಮ್ಮ ಸಮಾಜದ ಮಕ್ಕಳು ಅದರ ಪ್ರಯೋಜನವನ್ನು ಪಡ್ಕೊಳ್ತಾರೆ. ಇನ್ನು ನಾನು ಎಲ್ಲ ಬಾಂಧವರ ಹತ್ರ ಒಂದು ಕೇಳುವಂಥದ್ದು, ಪ್ರತಿಯೊಬ್ಬರು ಈ ಸಮಾಜದಲ್ಲಿ ಕೊಟ್ಟು ದೊಡ್ಡವರಾಗುತ್ತಾರೆ ವಿನಃ ಯಾರು ಪಡ್ಕೊಂಡು ದೊಡ್ಡವರಾಗೋದಿಲ್ಲ. ನೀವೀಗಾಗಲೇ ಇಲ್ಲಿ ಕೂತ್ಕೊಂಡವರನ್ನು ನೋಡಿದ್ದೀರಿ, ಅವರು ಕೊಟ್ಟು ದೊಡ್ಡವರಾಗಿದ್ದಾರೆ. ಈ ಸಭೆ ಅಥವಾ ಈ ಒಂದು ಕಟ್ಟಡವನ್ನು ನೋಡುವಾಗ ಎಲ್ಲರೂ ಶ್ರೀಧರಾಚಾರ್ಯರನ್ನು ಹೊಗಳ್ತಾರೆ. ಯಾಕೆ? ಅವರು ಕೊಟ್ಟು ದೊಡ್ಡವರಾಗಿದ್ದಾರೆ. ಅಲ್ಲೇ ಅವರ ಪಕ್ಕದಲ್ಲಿ ಇನ್ನೊಬ್ರು ಕೂತಿದ್ದಾರೆ, ಯಾರು? ನಾರಾಯಣಾಚಾರ್ಯರು ಬನ್ನಾಡಿ. ಬಹಳ ಹೆಮ್ಮೆ ಅನಿಸ್ತದೆ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಎಷ್ಟೋ ಜನ ಸಹಾಯ ಮಾಡಿರ್ತಾರೆ. ಆ ಮಕ್ಕಳಿಗೆ ತಮ್ಮ ವಿದ್ಯಾಭ್ಯಾಸ ಮುಗಿದ ಮೇಲೆ ಸಹಾಯ ಮಾಡಿದವರು ನೆನಪೇ ಇರೋದಿಲ್ಲ. ಆದರೆ ನಮ್ಮ ನಾರಾಯಣಾಚಾರ್ಯರು ತನಗೆ ವಿದ್ಯಾಭ್ಯಾಸ ಕೊಟ್ಟಂತಹ ಗುರುಗಳ ನೆನಪಿಗಾಗಿ ಆ ಶಾಲೆಯಲ್ಲಿ ಒಂದು ಕೋಟಾ ವಿದ್ಯಾಸಂಸ್ಥೆಯಲ್ಲಿ 55 ಲಕ್ಷದ ಒಂದು ಚಂದದ ಟೆಕ್ನಾಲಜಿ ಸೆಂಟರನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ನಾನು ಅಲ್ಲೊಂದು ಸಿಬ್ಬಂದಿ. ಬಹುಶಃ ಅಲ್ಲಿನ ಪ್ರತಿಯೊಂದು ಮಕ್ಕಳು ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಬರುವ ಪ್ರತಿಯೊಬ್ಬರೂ ಕೂಡ ಅವರ ಆದರ್ಶವನ್ನು ತಿಳ್ಕೊಳ್ತಾರೆ. ಅದರ ಬಗ್ಗೆ ಎಲ್ರಿಗೂ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಆ ಸಂಸ್ಥೆಗೆ ಬರುವಂತಹ ಪ್ರತಿಯೊಬ್ಬರೂ ಕೂಡ ಅವರ ಬಗ್ಗೆ ತುಂಬ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾರೆ. ನಾವು ಇಂತಹ ಸಂದರ್ಭದಲ್ಲಿ ನಮ್ಮ ಮನೆಯ ಮಕ್ಕಳಿಗೆ ಅಂಥವರ ಬಗ್ಗೆ ನಾವು ಹೇಳಬೇಕು. ಅವರು ಸಮಾಜಕ್ಕೆ ಕೊಟ್ಟು ದೊಡ್ಡವರಾಗಿದ್ದಾರೆ ವಿನಃ ಅವರು ಅದೇ ಹಣವನ್ನು, ಅಥವಾ ಈಗ ಶ್ರೀಧರಾಚಾರ್ಯ ಇರಬಹುದು, ಅವರ ಹತ್ರ ಇರುವಂತಹ ಸಂಪತ್ತನ್ನು ಮನೆ ಮೇಲೆ ಮನೆ ಕಟ್ಕೊಂಡು ಇರ್ಬೋದಿತ್ತು. ಆದರೆ ಆಗ ಅವರು ದೊಡ್ಡವರಾಗ್ತಿರ್ಲಿಲ್ಲ. ಇರುವುದನ್ನು ಸಮಾಜಕ್ಕೆ ಕೊಟ್ಟು ನಾವು ದೊಡ್ಡವರಾಗಬೇಕು. ಅಂತಹ ಒಂದು ಪಾಠವನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ಇವತ್ತು 17 ವರ್ಷದ ಹಿಂದೆ ಈ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘವನ್ನು ನಾವು ಸ್ಥಾಪನೆ ಮಾಡಿದ್ದೀರಿ ಅಂತ ಹೇಳಿದ್ರಿ. ಆ 17 ವರ್ಷದಿಂದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡ್ತೀರಿ, ಅವರಿಗೆ ಗೌರವಿಸ್ತೀರಿ. ಈಗ ಆ ಮಕ್ಕಳು ಖಂಡಿತ ದುಡಿತಾ ಇದ್ದಾರೆ. ಆ ಮಕ್ಕಳ ಅಪ್ಪ ಅಮ್ಮ ಯಾರು ಅವರು ಹೇಳಬೇಕು, ನೋಡು ನಿನಗೆ ಇಂತಿಂಥ ಸಂಸ್ಥೆಯವರು, ಇಂತಿಂಥ ಸಂಘಟನೆಯವರು ವಿದ್ಯಾಭ್ಯಾಸಕ್ಕೆ ನಿಂಗೆ ಸಹಾಯ ಮಾಡಿದ್ದಾರೆ, ಪ್ರೋತ್ಸಾಹ ಮಾಡಿದ್ದಾರೆ, ನೀನು ಹಾಗೆ ಮಾಡಬೇಕು ಅನ್ನೋದನ್ನು ಯಾವಾಗ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡ್ತೇವೆ ಆಗ ಸಮಾಜ ತುಂಬ ಮುಂದುವರಿಲಿಕ್ಕೆ ಸಾಧ್ಯ. ಬಹುಶಃ ಬಹಳ ಲೇಟ್ ಆಗಿರಬೇಕು, ಹೆಚ್ಚಿನ ಕುರ್ಚಿಗಳ ಖಾಲಿಯಾಗಿವೆ, ಇನ್ನೂ ಕುರ್ಚಿ ಖಾಲಿ ಮಾಡೋದಕ್ಕೆ ಇಷ್ಟ ಇಲ್ಲ. ಬಹುಶಃ ಈ ಕಾರ್ಯಕ್ರಮಕ್ಕೆ ನನ್ನನ್ನು ದೂರದ ಬ್ರಹ್ಮಾವರದಿಂದ ಇಲ್ಲಿವರೆಗೆ ಕರೆದು ನನ್ನ ಅಭಿಪ್ರಾಯಗಳನ್ನು ಮಾತಾಡಲಿಕ್ಕೆ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ಕುಂದಾಪುರ ತಾಲೂಕು ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ. ಕೊನೆಗೊಂದು ಮಾತು, ಒಂದು ಸಂಘೇ ಶಕ್ತಿ ಖಲವು ಯುಗೆ ಅಂತ ಒಂದು ಮಾತಿದೆ. ಅಂದರೆ ಯಾವುದೇ ಕೆಲಸ ಇರಲಿ ಅದನ್ನು ಸಾಂಘಿಕವಾಗಿ ಮಾಡಿದಾಗ ಅದಕ್ಕೆ ಸಿಗುವಂತಹ ಶಕ್ತಿಯೇ ಬೇರೆ. ಉದಾಹರಣೆಗೆ ಒಂದು ಮಾರುದ್ದದ ಹಾವಿರುತ್ತೆ, ಅದು ಒಂದೊಂದೇ ಇರುವೆಯನ್ನು ತಿಂದು ಸಾಯಿಸಬಹುದು. ಆದರೆ ಅಂತಹ ಚಿಕ್ಕ ಚಿಕ್ಕ ಇರುವೆಗಳು, 100 ಇರುವೆಗಳು ಒಟ್ಟಾಗಿ ಬಂದರೆ ಆ ಮಾರುದ್ದದ ಹಾವನ್ನು ಒಂದೇ ಕ್ಷಣದಲ್ಲಿ ಕೊಂದು ಬಿಡ್ತವೆ. ನಾನು ಯಾಕೆ ಹೀಗೆ ಹೇಳಿದೆ ಅಂದರೆ, ಆ ಮಾರುದ್ದದ ಹಾವು ಅಂತ ಹೇಳಿದರೆ ಒಂದು ಸಮಸ್ಯೆ. ಆ ಸಮಸ್ಯೆ ಬಂದಾಗ ಒಬ್ಬೊಬ್ಬ ಚಿನ್ನದ ಕೆಲಸಗಾರ ಯಾರೂ ಅದನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪರಿಹಾರ ಕಂಡುಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಟ್ಟಾಗಿ ಆಗ ಆ ಸಾಂಘಿಕ ಶಕ್ತಿಯಿಂದ ಹೋರಾಟ ನಡೆಸೋದೋ ಅಥವಾ ನಿಮ್ಮ ಸಂಘಟನೆಯ ಶಕ್ತಿಯಿಂದ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಈ ಸಂಘದಲ್ಲಿ ಇವತ್ತು ಇನ್ನೊಂದು ನೂತನ ಕಾರ್ಯಕಾರಿ ಸಮಿತಿ ಆಗಿದೆ. ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳಿಗೆ ಶುಭಾಶಯಗಳನ್ನು ಹೇಳ್ತಾ, ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಈ ಸಂಘಟನೆ, ಇನ್ನು ಒಂದು ರಾಜ್ಯದಲ್ಲಿ ಗುರುತಿಸುವಂತಹ ಕೆಲಸಗಳು ಕೂಡ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ನಮ್ಮ ಈ ಭಾಗದ ಚಿನ್ನ ಬೆಳ್ಳಿ ಕೆಲಸಗಾರರು ಪ್ರಸ್ತುತವಾಗಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ತಮ್ಮ ರಾಜ್ಯ ಮಟ್ಟದ ನಾಯಕರುಗಳ ಗಮನಕ್ಕೆ ತರುವಲ್ಲಿ ತಮಗೆ ಈ ವಿನಂತಿಸಿಕೊಳ್ತಾ ಇದ್ದೇನೆ.
ಸಮಯ ಮೀರಿದೆ. ಆ ಕಾರಣಕ್ಕೆ ಪ್ರೀತಿ ರೇಖಾ ಅವರು ಬ್ರಹ್ಮಾವರ ತನಕ ಹೋಗ್ಬೇಕನ್ನುವ ಮನವಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅದನ್ನ ಸಂಘದ ಸದಸ್ಯರು ಪುರಸ್ಕರಿಸಿ ಸ್ಮರಣಿಕೆ ಕೊಡಿ. ಅಧ್ಯಕ್ಷರು ಅವರಿಗೆ ಈ ಕಾರ್ಯಕ್ರಮದ ಸವಿ ನೆನಪಿಗಾಗಿ ಸ್ಮರಣಿಕೆಯನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಪ್ರೀತಿ ರೇಖಾ ಬ್ರಹ್ಮಾವರ ಮುಖ್ಯ ಶಿಕ್ಷಕರು ಇವರು ಇದೀಗ ಕಾರ್ಯಕ್ರಮದ ಮುಂದಿನ ಘಟ್ಟ ಬಹುಮಾನ ವಿತರಣೆ ನೆರವೇರಲಿಕ್ಕಿದೆ. ಬಹುಮಾನ ಸಾನ್ವಿ ಎಸ್ ರೇವಣ್ಕರ್, ಡಾಟರ್ ಆಫ್ ಸಚಿನ್ ರೇವಣ್ಕರ್. ದ್ವಿತೀಯ ಬಹುಮಾನ ಆದ್ಯ ಶೇಟ್. ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಬಹುಮಾನ ನಂದನ್ ಆಚಾರ್ಯ ಸನ್ ಆಫ್ ರಾಘವೇಂದ್ರ ಆಚಾರ್ಯ, 5ನೇ ತರಗತಿ. ಪ್ರಥಮ ಬಹುಮಾನ ನಂದನ್ ಆಚಾರ್ಯ ಸನ್ ಆಫ್ ರಾಘವೇಂದ್ರ ಆಚಾರ್ಯ, 5ನೇ ತರಗತಿ. ದ್ವಿತೀಯ ಬಹುಮಾನ ಸ್ಮೃತಿ ಆಚಾರ್ಯ, ಡಾಟರ್ ಆಫ್ ಮನೋಹರ್ ಆಚಾರ್ಯ, 5ನೇ ತರಗತಿ. ದ್ವಿತೀಯ ಬಹುಮಾನ ಸ್ಮೃತಿ ಆಚಾರ್ಯ, ಡಾಟರ್ ಆಫ್ ಮನೋಹರ್ ಆಚಾರ್ಯ. ತೃತೀಯ ಬಹುಮಾನ ರಜತ್ ವಿ ಆಚಾರ್ಯ ಸನ್ ಆಫ್ ಜಿ ವಸುದೇವ ಆಚಾರ್ಯ. ತೃತೀಯ ಬಹುಮಾನ ರಜತ್ ವಿ ಆಚಾರ್ಯ ಸನ್ ಆಫ್ ಜಿ. ತೃತೀಯ ಬಹುಮಾನ ಮಾನ್ವಿಕಾ ಆಚಾರ್ಯ ಸನ್ ಆಫ್ ವಿಶ್ವನಾಥ್ ಆಚಾರ್ಯ. ಸ್ಲೋ ಬೈಕ್ ರೇಸ್ ಹುಡುಗರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸುನಿಲ್ ಶೇಟ್. ಹುಡುಗರ ವಿಭಾಗದ ಸಂಗೀತ ಕುರ್ಚಿಯಲ್ಲಿ ಪ್ರಥಮ ಬಹುಮಾನ ಸಮರ್ಥ್ ಆರ್ ಆಚಾರ್ಯ. ಪ್ರಥಮ ಬಹುಮಾನ ಸಮರ್ಥ್ ಆರ್ ಆಚಾರ್ಯ. ದ್ವಿತೀಯ ಬಹುಮಾನ ಪ್ರಣವ್. ಸಂಗೀತ ಕುರ್ಚಿ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸಮರ್ಥ ಆರ್ ಆಚಾರ್ಯ. ದ್ವಿತೀಯ ಬಹುಮಾನ ಸಂಗೀತ ಕುರ್ಚಿಯ ಸೀನಿಯರ್ ಸಿಟಿಸನ್ ವಿಭಾಗದಲ್ಲಿ ಪ್ರಥಮ ಬಹುಮಾನ ಗುರುನಾಥ್ ಶೇಟ್ ಗಂಗೊಳ್ಳಿ. ದ್ವಿತೀಯ ಬಹುಮಾನ ಉದಯ್ ಶೇಟ್. ಸಾರಿ 238 ಪ್ರಥಮ ಅದೃಷ್ಟಶಾಲಿ. ಯಾರಿದ್ದೀರಿ ಅವರಿಗೆ ಮಾತ್ರ ಅವಕಾಶ, ಇಲ್ಲದೇ ಇದ್ರೆ ಇನ್ನೊಂದು ಚೀಟಿಯನ್ನು ಎತ್ತಲಾಗುವುದು. 238 ಯಾರ ಬಳಿ ಇದೆ ಬನ್ನಿ, ನಿಮ್ಮ ಅದೃಷ್ಟದ ಬಹುಮಾನ ನಿಮಗಾಗಿ ಇಲ್ಲಿ ಕಾಯ್ತಾ ಇದೆ. ತುಂಬಿ ತುಳುಕುವ ಸಭಾಂಗಣದಲ್ಲಿ ಮೊಟ್ಟ ಮೊದಲ ಅದೃಷ್ಟಶಾಲಿಯಾಗಿ ಮೂಡಿ ಬಂದಿದ್ದಾನೆ. ಹೆಸರು ಭುವನ್. ನಮ್ಮ ಸಂಘದ ಸದಸ್ಯರ ಪುತ್ರ ಭುವನ್ ಪ್ರಥಮ ಅದೃಷ್ಟಶಾಲಿಯಾಗಿ ನಮ್ಮೊಂದಿಗಿದ್ದಾರೆ. ಭುವನ್ ಅಧ್ಯಕ್ಷರಿಂದ ಪ್ರಥಮ ಅದೃಷ್ಟಶಾಲಿಯ ಬಹುಮಾನವನ್ನು ಪಡೆದುಕೊಂಡಿದ್ರಿ. 54 ದ್ವಿತೀಯ ಅದೃಷ್ಟಶಾಲಿಯಾಗಿ ಮೂಡಿ ಬಂದಿದ್ದಾರೆ ಸಂಘದ ಹಿರಿಯ ಸದಸ್ಯ ಶ್ರೀಧರಾಚಾರ್ಯವರ ಪುತ್ರಿ. ಅಭಿನಂದನೆಗಳು. ಮುಂದಿನ ವರ್ಷವೂ ಕೂಡ ವೇದಿಕೆಯಲ್ಲಿ ಸಮಯ ಮೀರಿದೆ. ನಮ್ಮ ಈ ಕುಂದಾಪುರ ತಾಲೂಕು ಚಿನ್ನಬೆಳ್ಳಿ ಕೆಲಸಗಾರ ಸಂಘದಲ್ಲಿ 2 ವರ್ಷದ ಅವಧಿಗೆ ನನಗೆ ಇದರ ನೌಕೆಯ ನಾವಿಕನಂತೆ ನನಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಹಿಂದೆ ಹಾಕಿಕೊಂಡು ಬಂದಂಥ ಎಲ್ಲ ಯೋಜನೆಯನ್ನು ಮುಂದುವರಿಸಿಕೊಂಡು ಬಂದು ಇನ್ನು ಮುಂದೆಯೂ ಕೂಡ ಈ ಹಿಂದಿನ ಎಲ್ಲ ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಮ್ಮ ಮಿತ್ರರಾದಂಥ ಕೃಷ್ಣಾಚಾರ್ಯವರಿಗೆ ಈ ಸಂಘದ ನಗವನ್ನು ನೀವೆಲ್ಲ ಅವರ ಹೆಗಲೇರಿಸಿದ್ದೀರಿ. ಮುಂದೆಯೂ ಕೂಡ ಇಂಥ ಯೋಜನೆಯನ್ನು ಅವರು ಮುಂದುವರಿಸಿಕೊಂಡು ಹೋಗಬೇಕು. ನೀವೆಲ್ಲರೂ ಅದಕ್ಕೆ ಸಹಕಾರವನ್ನು ಕೊಡಬೇಕು. ಹಾಗೆ ನಮ್ಮ ಈ ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಕಷ್ಟವನ್ನು ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ. ಈ ಒಂದು
ನಮ್ಮ ಸಮಸ್ಯೆಯನ್ನು ತೋರ್ಪಡಿಸಲಿಕ್ಕೆ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡಲಿಕ್ಕೆ ನಮ್ಮ ಉಡುಪಿ ಜಿಲ್ಲೆ ಸಂಘದವರು ಒಂದು ಹೊರಟಿದ್ದಾರೆ. ಅದಕ್ಕೆಲ್ಲರೂ ಕೂಡ ನೀವು ಅವರಿಗೆ ಹೆಗಲಾಗಬೇಕು, ಅವರಿಗೆ ತುಂಬ ಹೃದಯದ ಸಹಕಾರವನ್ನು ಕೊಡಬೇಕು. ಯಾಕಂತೇಳಿ ಹೇಳಿದರೆ ಇದುವರೆಗೆ ನಮಗೆ ರಾಜ್ಯ ಮಟ್ಟದಲ್ಲಿ ಎಲ್ಲೂ ಕೂಡ ಸಮಾವೇಶ ಆಗಲಿಲ್ಲ. ಬೇರೆ ಬೇರೆ ಸಂಘಟನೆ ಇರ್ಬೋದು, ಸಮುದಾಯ ಇರ್ಬೋದು, ಅವ್ರದ್ದೆಲ್ಲರದ್ದು ಕೂಡ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸಮಾವೇಶ ಆಗ್ತದೆ. ಆದರೆ ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರರ ಸಮಾವೇಶ ಇದುವರೆಗೂ ಆಗಲಿಲ್ಲ. ನಮ್ಮ ಕಷ್ಟವನ್ನು ತೋರ್ಪಡಿಸಲಿಕ್ಕೆ, ನಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಲಿಕ್ಕೆ, ನಮ್ಮ ಕೂಗನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವು ಒಂದು ಸಂಘಟನಾತ್ಮಕವಾಗಿ ನಾವು ಹೋರಾಡಿದರೆ ಖಂಡಿತವಾಗಿ ನಮ್ಮ ಸರ್ಕಾರದ ಗಮನವನ್ನು ಸೆಳೆಯಬಹುದು. ಆ ಗಮನವನ್ನು ಸೆಳೆದು ನಮ್ಮ ಯೋಜನೆ, ನಮ್ಮ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಿಗಬೇಕಾದಂಥ ಸೌಲಭ್ಯವನ್ನು ನಾವು ಪಡೆದುಕೊಳ್ಳುವುದಕ್ಕೆ ಈ ಒಂದು ಸಮಾವೇಶ ಸಾಧ್ಯ ಆಗ್ತದೆ. ನಾವು ಎಲ್ಲರೂ ಕೂಡ ನಮ್ಮ ಈ ಒಂದು ಯೋಜನೆಗೆ ಕೈಗೂಡಿಸಬೇಕಂತ ಕೇಳಿಕೊಳ್ತಾ, ಈ ಒಂದು ನಮ್ಮ ಸಂಘದ ಹಿಂದಿನ ಯೋಜನೆ ಅಂದರೆ ನಮ್ಮ ಗೌರವಾಧ್ಯಕ್ಷರಾದ ರಾಜೇಶ್ ಆಚಾರ್ಯರವರು ಅವರು ಅಧ್ಯಕ್ಷರಾದಾಗ ಕೆಲವೊಂದು ಯೋಜನೆಗಳನ್ನು ಹಾಕಿಕೊಂಡಿದ್ದರು. ನಮ್ಮ ಸದಸ್ಯರು ತೀರಿಕೊಂಡಾಗ ಅವರ ಹೆಣ್ಣು ಮಕ್ಕಳಿಗೆ 10,000 ಬಾಂಡ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಅದೆಲ್ಲವೂ ಕೂಡ ನಮ್ಮ ಹಿಂದಿನ ಅಧ್ಯಕ್ಷರು ಅವರು ಹಾಕಿದಂಥ ಯೋಜನೆ. ಅದು ಕೂಡ ಇನ್ನು ಹೀಗೆ ಮುಂದುವರಿತದೆ. ಆ ಯೋಜನೆ ಕೂಡ ಇದರೆಲ್ಲದ ಯೋಗವನ್ನು ಪಡ್ಕೊಳ್ಬೇಕು. ಇನ್ನೂ ಕೂಡ ಕೆಲವರು ನಮ್ಮ PM ವಿಶ್ವಕರ್ಮ ಯೋಜನೆಯಲ್ಲಿ ಇನ್ನೂ ಕೂಡ ಅದನ್ನು ಯೋಜನೆಯಲ್ಲಿ ಅದರ ಸೌಲಭ್ಯವನ್ನು ಪಡ್ಕೊಳ್ಳಲಿಲ್ಲ. ಕೆಲವರು ಇನ್ನೂ ಕೂಡ ಕೇಳ್ತಾ ಇದ್ದಾರೆ. ಕೆಲವರು ಕಾರ್ಮಿಕರ ಕಾರ್ಡ್ ಇರ್ಬೋದು, ಆ ಕಾರ್ಮಿಕರ ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಆ ಕಾರ್ಮಿಕರ ನೋಂದಣಿ ಕೂಡ ಮಾಡಿಕೊಳ್ಬೇಕಾಗಿ ಅಂತ ಕೇಳ್ಕೊಳ್ತಾ, ಹಾಗೆ ನಮ್ಮ ಈ 1-2 ವರ್ಷದ ಅವಧಿಯಲ್ಲಿ ಹಲವಾರು ಸಮಸ್ಯೆಗಳಿರ್ಬೋದು. ಚಿನ್ನದ ಕೆಲಸಗಾರರ ಸಮಸ್ಯೆ ಆಗಿದೆ. ಕೆಲವರು ಈಗ ಎಪ್ರೈಸರ್ ಇದ್ದಾರೆ. ಈ ಎಪ್ರೈಸರ್ ಅಂತೇಳಿ ಹೇಳಿದರೆ ಚಿನ್ನದ ಮೌಲ್ಯಮಾಪಕರು. ನಮ್ಮ ಮೌಲ್ಯವನ್ನು ನಾವು ಕಳೆದುಕೊಳ್ತಿದ್ದೇವೋ ಅಂತ ಒಂದು ರೀತಿಯಲ್ಲಿ ಅನ್ನಿಸ್ತದೆ. ಯಾಕಂತೇಳಿ ಹೇಳಿದರೆ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಮೌಲ್ಯಮಾಪಕರಿದ್ದಾರೆ. ನಮಗೆ ಕಡಿಮೆ ವೆಚ್ಚದಲ್ಲಿ ಈ ಮೌಲ್ಯಮಾಪನ ಮಾಡುವುದಕ್ಕೆ ಬ್ಯಾಂಕ್ ಇರ್ಬೋದು, ಸೊಸೈಟಿ ಇರ್ಬೋದು, ಕಡಿಮೆ ವೆಚ್ಚದಲ್ಲಿ ನಮ್ಮನ್ನು ಮೌಲ್ಯಮಾಪಕರಾಗಿ ದುಡಿಸ್ಕೊಳ್ತಿದ್ದಾರೆ. ಅದಕ್ಕೆ ನಾವು ಒಗ್ಗೂಡಿ ಈಗಾಗಲೇ ಈ ಮೌಲ್ಯಮಾಪಕರದ್ದು ಒಂದು ಸಂಘ ಸಹ ಮಾಡಿದ್ದಾರೆ. ನಮಗೆ ಅಂಥ ಕಡಿಮೆ ವೆಚ್ಚದಲ್ಲಿ ಮೌಲ್ಯಮಾಪನ ಮಾಡೋದಕ್ಕಿಂತಲೂ ನಾವು ಒಂದು ಒಗ್ಗಟ್ಟಾಗಿ ನಮಗೆ ಇಂತಿಷ್ಟೇ ಮೌಲ್ಯವನ್ನು ಕೊಟ್ಟರೆ ಮಾತ್ರ ನಾವು ಮೌಲ್ಯಮಾಪನ ಮಾಡ್ತೇವೆ ಅಂತೇಳಿ ಹೇಳಿ ಸಂಘಟನೆಯಿಂದ ಮೂಲಕ ನಾವು ಒಗ್ಗಟ್ಟಾಗಿ ಹೋದರೆ ಖಂಡಿತ ನಮ್ಮ ಈ ವೃತ್ತಿಗೆ ಒಂದು ಮೌಲ್ಯ ಸಿಗ್ತದೆ ಅಂತೇಳಿ ಹೇಳಿ ನನ್ನ ಅನಿಸಿಕೆ. ಇದನ್ನು ಮುಂದಿನ ದಿನಗಳಲ್ಲಿ ಸಂಘಟನೆ ಮೂಲಕ ಆ ಮೌಲ್ಯಮಾಪಕರಿಗೆ ಒಂದು ಉತ್ತಮ ಒಂದು ಸಂಘಟನೆ ಮೂಲಕ ನಾವು ಈ ಬ್ಯಾಂಕ್ ಇರ್ಬೋದು, ಬ್ಯಾಂಕ್ ಮತ್ತು ಸೊಸೈಟಿಗೆ ಒಂದು ಮನವಿಯನ್ನು ಕೊಡುವುದರ ಮೂಲಕ ನಮ್ಮ ಚಿನ್ನದ ಕೆಲಸಗಾರ ಮೌಲ್ಯಮಾಪಕರಿಗೆ ಒಂದು ಉತ್ತಮ ಒಂದು ತಳಪಾಯ ಸಿಗ್ಬೋದು ಅಂತೇಳಿ ಹೇಳಿ ನನ್ನ ಅನಿಸಿಕೆ. ಹಾಗೆ ಈ 1-2 ವರ್ಷದ ಅವಧಿಯಲ್ಲಿ ನನಗೆ ಕಾರ್ಯದರ್ಶಿಯಾಗಿ ಹಾಗೆ ಖಜಾಂಚಿಯಾಗಿ ಸಹಕಾರ ನೀಡಿದ ನಮ್ಮ ಎಲ್ಲರಿಗೂ ಮತ್ತು ಪದಾಧಿಕಾರಿಗಳಿಗೂ ಮತ್ತು ಸರ್ವ ಸದಸ್ಯರಿಗೂ ಕೂಡ ವಂದನೆಯನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅನ್ವಿಕ್ ಆಚಾರ್ಯ, ಅಮರೇಶ್ ಆಚಾರ್ಯ, ಪವಿತ್ರ ಎ ಶೇಟ್, ಸ್ವಾತಿ ಶೇಟ್, ತಕ್ಷ ಆಚಾರ್ಯ, ಸಾನ್ವಿ ಎಸ್ ರೇವಣ್ಕರ್, ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಪುಟ್ಟ ಗೌರವವನ್ನು ನೀಡ್ತಾ ಇದ್ದೇನೆ. ಹಾಗೆಯೇ ಈ ವರ್ಷ ಬಂದಿರುವಂತಹ ಸ್ಮೃತಿಕಾ ಇವರು ಕೂಡ ವೇದಿಕೆ ಬಂದು ನಮ್ಮ ಪುಟ್ಟ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೆಯೇ ನಮ್ಮೊಂದಿಗೆ ಸಂಗೀತ ಸೌರಭ ಕಾರ್ಯಕ್ರಮವನ್ನು ನಿರ್ವಹಿಸಿರುವಂಥ
ಹೃತ್ಪೂರ್ವಕ ಧನ್ಯವಾದಗಳು.